ವೆಲ್ಕಮ್ ಡಾರ್ಲಿಂಗ್. ವೆಲ್ಕಮ್ ವೆಲ್ಕಮ್. ಬಾಬಾ, ಏನು ಬೇಕು? ಟೀ, ಕಾಫಿ? ಫಸ್ಟ್ ಎಸ್ ಎಸ್ ನೋಡ್ತಾ ಇದ್ದೀಯಲ್ವಾ? ಯಾವಾಗ ಬರ್ತಾರೆ ಅಂತ ವೆಯ್ಟಿಂಗ್. ನಂಗೆ ಗೊತ್ತು, ಅದಕ್ಕೆ ಬೇಗ ಬಂದದ್ದು. ಓಕೆ ಓಕೆ. ಇವತ್ತು ಪ್ರಮೋದ್ ಬಂದರೆ ಇಲ್ಲ ಆಯಿತಾ, ಹಾಕಲ್ಲ. ಇವತ್ತು ಅಮ್ಮದ್ದೆ, ಯಾರು ಬಂದರೂ ಆಗಲ್ಲ. ಮತ್ತೇನು ವಿಶೇಷ? ಅಮ್ಮ ಏನು ವಿಶೇಷ ಅಮ್ಮ? ಟೀ ಆಯ್ತಾ ಅಮ್ಮ? ಹಸ್ಬೆಂಡ್ ಬಂದ್ರಾ? ಒಂದು ಕ್ವಶನಾ ಹೇಳಿ. ಅವರು ಬರಲಿ, ರೆಡ್ಡಿ ಬಗ್ಗೆ ಅಲ್ಲ, ಗೊತ್ತಾಯ್ತು ನನಗೆ. ಆರು ಹತ್ರ ಕೇಳಲಿಕ್ಕೆ ಇತ್ತು ನನಗೆ. ನಿಮ್ಮ ಹತ್ರ ಉಂಟಾ ಅವ್ರದ್ದು ಐ ಡಿ? ನಿಮಗೆ ಮೆಸೇಜ್ ಮಾಡಿದ್ದು. ಹಾಂ, ಎಸ್ ಮಾಡಿದ್ದಾರೆ. ಬಿ ಪಿ ಹೌದೌದು, ಅದು ನಮ್ಮ ಒಂದು ಜನ ಉಂಟು ಅವರಿಗೆ. ಯಾವಾಗಲೂ ನನಗೆ ಕುಡಿಸ್ತಾರೆ, ಅವರಿಗೆ ಹಾಕಿದ್ದು. ಅವರು ಬರಲಿ ಇವತ್ತು. ಫುಲ್ ಸಪೋರ್ಟ್. ಥ್ಯಾಂಕ್ ಯು ಬಬ್ಲಿ. ವಿಡಿಯೋ ಬಾಕಿ ಉಂಟು ನಿಮ್ಮದು, ಸಾರಿ. ನೋಡ್ತೀನಿ. ನೋಡಿದ್ದೇನೋ ಇಲ್ಲೋ ಗೊತ್ತಿಲ್ಲ, ನಿನ್ನೆ ನೋಡಿದ್ದೇನಂತ ಒಂದು. ಯಾರ್ದು ನೋಡ್ತೇನೆ ಗೊತ್ತಿಲ್ಲ. ಮತ್ತು ಈಗ ಫೇಕ್ ಹೇಳ್ತಾರೆ, ಹೌದು. ಅಲ್ಲೆಲ್ಲ ಹಾಗೆ ಮೆಸೇಜ್ ಮಾಡಿದ್ದಾರೆ ಅವರು. ಮುಂಚೆಂದು ಪ್ರಾಬ್ಲಮ್ ಆಗಿತ್ತಲ್ಲ ರೆಡ್ಡಿದ್ದು. ಅರ್ಜುನ್ ಬಂದರೆಲ್ಲ ಬೈತಿದ್ರು ಲೈವ್ಗೆ ಬಂದು. ಇವರು ಸಂತ ಸಪೋರ್ಟ್ ಮಾಡ್ತಿದ್ದಾರೆ, ಯಾಕೆ ಗೊತ್ತಿಲ್ಲ. ನಿಮ್ಮ ಹತ್ರ ಅದು ಅವರ ಚಾನಲ್ಗೆ ಹೋಗಿ ಐ ಡಿ ಸ್ಕ್ರೀನ್ಶಾಟ್ ತೆಗೆದದ್ದು ಉಂಟಾ ಅಮ್ಮು? ನಿಮ್ಮ ಹತ್ರ ಇದೆಯಾ? ಥ್ಯಾಂಕ್ ಯು ಬಬ್ಲಿ. ನೋಡಿ, ಇಬ್ಬರಿಗೆ ಬ್ಲೂ ಆಲ್ರೆಡಿ ಇದೆ. ಅಮ್ಮ ಹೇಳುವಾಗ ಬಾಯ್ ಹೇಳ್ಕೊಂಡು ಹೋಗಿ ಆಯಿತಾ? ಬಬ್ಲಿ ಕೂಡ ಬ್ಲೂ ಎಲ್ಲ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಫೇಕ್ ಐ ಡಿಯಲ್ಲೆಲ್ಲ ಬರ್ತಾರೆ. ಹೀಗೆ ಆಗೋದು ಪ್ರಾಬ್ಲಮ್. ಥ್ಯಾಂಕ್ ಯು ಬಬ್ಲಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದ್ರೇನು ಒಂಚೂರು ಚೆಕ್ ಮಾಡಿ ಅಮ್ಮ, ಯಾವ ಟೈಮ್ಗೆ ಅವ್ರು ಜಾಯಿನ್ ಆದದ್ದು ಯೂಟ್ಯೂಬ್ಗೆ ಅಂತ. ನನ್ನ ಹತ್ರ ಉಂಟು, ನನ್ನ ಹತ್ರ ಉಂಟು, ನಾನು ಹೇಳ್ತೀನಿ ಮತ್ತೆ. ಉಂಟು ಕುಂಟು ಮಾಡ್ತೀವಿ. ಕುಂಟು ಹಾಂ, ಮಿಷಿನ್. ಹಾಂ ಹಾಂ. ಆಮೇಲೆ ಅದು ಯಾರ್ದು ಇದು ರೆಡ್ಡಿದ್ದು ಮೆಸೇಜ್ ಮಾಡಿದ್ರಲ್ಲ ಮೊನ್ನೆ ಲೇಡಿಗೆ, ಆವಾಗ ನೀವು ರೆಡ್ಡಿದ್ದು ಇದು ಚೆಕ್ ಮಾಡಿದ್ರಾ ಕೇಳಿದೆ. ಐಡಿಯಾ ಏನಾದರೂ ಗೊತ್ತುಂಟಾ ನಿಮಗೆ ಅವರದ್ದು? ಫೇಕ್ ಐಡಿಯಿಂದ ಬಂದವರಂತ ಹೇಳ್ತಾರೆ ಅವರು, ಅದಕ್ಕೆ ಕೇಳಿದ್ದು. ಆರು ಹತ್ರ ಏನಾದರೂ ಉಂಟಾ? ಮೆಸೇಜ್ ಮಾಡಿದೆ, ಅವ್ರದ್ದು ರಿಪ್ಲೈ ಇಲ್ಲ ಅವ್ರಿಗೆ. ನಾನಲ್ಲ ಅಂತ ಹೇಳ್ತಿದ್ರು ಸಂತು ಲೈವಲ್ಲಿ. ಸಂತು ಕೂಡ ಹೌದು, ನಾನು ಅವರಲ್ಲ ಅಂತ ಹೇಳ್ತಿದ್ದಾರಲ್ವ. ನನಗೆ ಟೈಮ್ ಇರಲಿಲ್ಲ ಮಾತಾಡಲಿಕ್ಕೆ, ಸಪೋರ್ಟ್ ಮಾಡಿದಂತೆ ಅಷ್ಟೇ. ಥ್ಯಾಂಕ್ ಯು ಬಬ್ಲಿ. ನಿಮಗೆ ಅದು ನಿಮಗೆ ನಿಮಗೆ ಹಾಕಿದ್ದು. ಬನ್ನಿ ಬನ್ನಿ, ಯಾವಾಗಲೂ ಕೊಡ್ತೀರಲ್ಲ. ಕೊಟ್ಟು ಕೊಟ್ಟು ನೋಡಿ ಏನಾಗಿದೆ ನಾನು ನೋಡಿ. ಕುಡೀರಿ ಕುಡೀರಿ. ಅರ್ಥ ಆಗಲಿಲ್ವಾ? ಈಗ ಈಗ ನೀವು ಬಬ್ಲಿ ಇದಕ್ಕೆ ಹೋಗ್ತೀರಲ್ವಾ, ಬಬ್ಲಿ ಇದು ಪ್ರೆಸ್ ಮಾಡಿದಾಗ, ಲಿಂಕ್ ಪ್ರೆಸ್ ಮಾಡಿದಾಗ ಅಲ್ಲಿ ಅಬೌಟ್ ಅಂತ ಹೋಗ್ತದೆ ಅವರ ಚಾನಲಲ್ಲಿ. ಅಬೌಟಲ್ಲಿ ಅಲ್ಲಿ ಅವರು ಯೂಟ್ಯೂಬಿಗೆ ಯಾವಾಗ ಜಾಯ್ನ್ ಆದರು, ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅದೆಲ್ಲ ಗೊತ್ತಾಗ್ತದೆ. ಯಾವ ಇಯರ್ಗೆ ಅವರು ಐ ಡಿ ಮಾಡಿದ್ದಾರೆ ಎಲ್ಲ ಗೊತ್ತಾಗ್ತದೆ. ಅದು ನಿಮ್ಮ ಹತ್ರ ಇದೆಯಾ ಕೇಳೋದು ನಾನು. ಅದಿದ್ದರೆ ಗೊತ್ತಾಗ್ತದೆ ಯಾರು ಅಂತ ಕಂಡು ಹಿಡಿಬೋದು. ಜಿಮೇಲ್ ನೋಡಿಬಿಟ್ರ ಜಿಮೇಲ್? ಥ್ಯಾಂಕ್ ಯು ಬಬ್ಲಿ, ಥ್ಯಾಂಕ್ ಯು ಸೋ ಮಚ್.
ಆಮೇಲೆ ಸ್ವಲ್ಪ ಜನದ್ದು ನೋಡಿದ್ದೆ ವಿಡಿಯೋ, ಸ್ವಲ್ಪ ಜನದ್ದು ನೋಡಲಿಲ್ಲ. ಕೆಲವರಿಗೆ ಸಪೋರ್ಟು ಅದೇ ಆಗ್ತದೆ. ವಾರ್ತಾ ಪ್ರಸಾರ ಬಂತು, ನಾನು ಇಲ್ಲೇ ಇದ್ದೀನಿ. ಥ್ಯಾಂಕ್ ಯು ವಾರ್ತಾ ಪ್ರಸಾರ. ಸ್ಕಿಪ್ ಆಯಿತಮ್ಮ ಎಲ್ಲಿ? ನಿನ್ನೆ ಆರು ಸಿಸ್ ಲೈವ್ನಲ್ಲಿ ಅವರೇ ಬಂದು ಹಾಕಿದ್ದಾರೆ. ಸುಮ್ಮಿ ಸಿಸ್ ಇಲ್ಲಿ ಫೋನ್ ಮಾಡಿ ಇಟ್ಕೊಂಡು ಅಂದಿದ್ದಾರೆ. ನನ್ನ ಅರ್ಥ ಅಂತ ಈಗ ಫುಲ್ಲು ಸಪೋರ್ಟ್ ಮಾಡ್ತಾರೆ. ನಾನು ಅಲ್ಲ ಅಂತ ಫುಲ್ ಸಪೋರ್ಟ್ ಮಾಡ್ತಾರೆ. ಹೌದೌದು, ನಿನ್ನೆ ಆರ್ ಎಸ್ ಎಸ್ ಲೈವ್ನಲ್ಲಿ ಅವರೇ ಬಂದು ಹಾಕಿದ್ದಾರೆ. ಸಲ್ ಇಲ್ಲ ಫೋನ್ ಮಾಡಿ ಕೊಂಡು ಅಂತಿದ್ದಾರೆ. ಹೌದು, ಅಲ್ಲ ಅಂತ ಹೇಳ್ತಿದ್ದಾರೆ ಇವಾಗ. ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು. ಆವಾಗ ನೀವು ಏನಾದರೂ ಐ ಡಿ ಚೆಕ್ ಮಾಡಿದ್ದಾರಾ? ಆರು ಏನಾದರೂ ಬ್ಲೂ ಫ್ರಾಕು ಇಲ್ಲ? ಬಾಯ್ ಬಾಯ್, ನಿಮಗೆ ಬ್ಲೂ ಫ್ರಾಕ್ ಇಲ್ಲ. ಹಾಯ್ ರತ್ತೆ ಬಂದರು ಮುಕ್ತಿ ಬಂದರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ನಮಸ್ಕಾರ. ಕೊಟ್ಟಿದ್ದೀನಿ ನೋಡಿ, ಬಂದಮೇಲೆ ಇರೋದಿಲ್ಲ ಬ್ಲೂ, ಬಂದಮೇಲೆ ಸಿಗೋದು. ನಿಮಗೆ ಕೊಡೋದಿರ್ಲಿಕ್ಕೆ ಆಗ್ತದಾ? ನನ್ನ ಲೈವಿನ ರಾಣಿ ಅಲ್ವಾ ನೀವು, ನಿಮಗೆ ಕೊಡೋದು ಹೇಗೆ? ಥ್ಯಾಂಕ್ ಯು. ಇದ್ಯಾರು ಆಯಿತು ಒಂದು ತುಮ್ಮವನ ಅವಸ್ಥೆ ಅಂತ. ತುಮ್ಮವ ಹೇಳೋದು GML, ಮತ್ತೆ ಯಾರು ಹೇಳ್ತಾರೆ? ತುಮ್ಮ ಹೇಳೋದು GML ಅಲ್ವಾ? ಟೀಚರ್ ನಮಸ್ತೆ ಹೇಳ್ತಿದ್ದಾರೆ. ಅದು ಕೇಳಿದ್ದಮ್ಮು, ಅರ್ಥ ಆಯ್ತಾ ಈಗ? ಸೀಮೆ ಮ್ಯಾಮ್ ಅಡುಗೆ ಮಾಡಿದ್ರು? ಹೌದೌದು, ಅಡುಗೆ ಮಾಡಿದ್ದೇನೆ. ಇಲ್ಲ ಬ್ಲೂ ಕೊಟ್ಟಿದ್ದಾರೆ ಅವರು. ಅದು ಹೇಳಲಿಕ್ಕಾಗೋದಿಲ್ಲ, ಬೇರೆಯವರು ಕೂಡ ಬರ್ತಾರೆ ಅಲ್ವಾ. ಬ್ಲೂ ಉಳಿತದೆ ನೋಡಿ. ನಿಮ್ಗೆ ಈಗ ಬಬ್ಲಿ ಬಂದರು, ಬಬ್ಲಿಗೆ ಬ್ಲೂ ಇದ್ದಿದೆ ಅಲ್ವಾ, ಇತ್ತಲ್ವಾ, ಅವರು ಕೂಡ ಬೇರೆ ಐಡಿಯಲ್ಲಿ ಬರ್ಬೋದು. ಹಾಗೆ ಆಗ್ತದೆ. ನನಗೆ ಬೇಕು, ಕುಡೀರಿ ಇಟ್ಟಿದ್ದೀನಲ್ಲ, ಅದೇ ಕುಡೀರಿ ನಿಮಗೆಲ್ರಿಗೂ. ಒಟ್ಟರು ಬೇಕಂದರೆ ಬ್ಲೂ ಹೇಗೆ ಬರುತ್ತೆ, ಅದು ರೆಡ್ಡಿನೇ ಅಂತ ಗೊತ್ತಿಲ್ಲ. ಅದು ಚೆಕ್ ಮಾಡಿದರೆ ಗೊತ್ತಾಗ್ತದಲ್ಲ, ಅದಕ್ಕೆ ಕೇಳಿದರು. ಏನಾದರೂ ಐ ಡಿ ಚೆಕ್ ಮಾಡಿದ್ರಾ ಆ ಟೈಮಿಗೆ? ಯಾರು ಕೇಳಿದ್ದು ನಾನು. ನಿಮಗೆಲ್ಲ ರೀ, ನಮಗೆಲ್ಲ. ಓಕೆ, ಥ್ಯಾಂಕ್ ಯು. ಕುಡೀರಿ ನಯನ್, ನಿಜ. ಓಕೆ, GML ಬ್ರದರ್ ಅಂತ ಹೇಳ್ತಿದ್ದಾರೆ. ನಯನ್ SNB ಆಗ್ರೋ ಟ್ರೇಡರ್ಸ್ ಹೇಳ್ತಿದ್ದಾರೆ. ಸುಮಿ ಮ್ಯಾಮ್ ನಾನು ಇವತ್ತು ಸಾರು ನಿಮಗೆ ಸಾರು ಇವತ್ತು? ಓಕೆ. ಇಲ್ಲ, ಯಾರು ಚೆಕ್ ಮಾಡಿಲ್ಲ. ಚೆಕ್ ಮಾಡಬೇಕಿತ್ತಲ್ವ? ಅವರು ಇಲ್ಲ ಅಂತ ಹೇಳಿದ್ರಂತೆ. ಇಲ್ಲ ಅಂತ ಹೇಳುವಾಗ ಅದು ಬ್ಯಾಡ್ ಕಮೆಂಟ್ಸಿಗೆ ಹೋಗಿ ಚೆಕ್ ಮಾಡಬೇಕಿತ್ತು, ಆವಾಗ ಗೊತ್ತಾಗ್ತಿತ್ತು ಅವರೇನಾ ಅವರು ಅಲ್ವಾ ಅಂತ. ಇನ್ನು ಹಾಗೆ ಮಾಡಬೇಕು. ಬರ್ತಾರೆ ಐಡಿಯಲ್ಲಿ, ಗೊತ್ತಿಲ್ಲ ಏನಂತ. ಅವ್ರದ್ದು ಐ ಡಿ ನನ್ನ ಹತ್ರ ಉಂಟು. ಮೊನ್ನೆ ಬಂದವ್ರದ್ದು ಯಾರು ಅಂತ ಗೊತ್ತಿಲ್ಲಲ್ಲ, ಅದು ಗೊತ್ತಾಗಬೇಕು. ಬಬ್ಲಿ ಹೋದ್ರೆ ರಿಮೂವ್ ಮಾಡ್ತೀನಿ ಬ್ಲೂ. ಪಾರ್ಸೆಲ್ ಮಾಡಿ, ಅಲ್ಲೇ ಉಂಟಲ್ಲ ತಗೊಳ್ಳಿ. ಪಾರ್ಸೆಲ್ ಮಾಡಲಿಕ್ಕೆ ಏನುಂಟು? ಎಲ್ಲರೂ ಮೇಲಿರೋ ಲಿಂಕಿಗೆ ಜಾಯ್ನ್ ಆಗಿ. ಸುಮಿ ಮ್ಯಾಮ್ ಯಾರು ಬ್ಯಾಡ್ ಕಮೆಂಟ್ಸ್ ಹೇಳಿದರು? ಅದು ನಿನ್ನೆ ಆರು ಲೈವಲ್ಲಿ ಒಬ್ಬರು ಬಂದಿದ್ದರು. ಎಂಥ ಹೆಸರು ಅಮ್ಮ ಅವರದ್ದು ನೆನಪೋಯ್ತು ನನಗೆ. ಅವರು ಸಾಂಗ್ ಹೇಳ್ತಿದ್ರು. 2 ದಿನ ಬಂದಿದ್ದರು, ನಿನ್ನೆ ಮತ್ತು ಮೊನ್ನೆ. ಆವಾಗ ಇವರು ರೆಡ್ಡಿ ಬಂದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ರಂತೆ. ಅದಕ್ಕೆ ಹಾಕ್ತಾರೆ ಡಿಲೀಟ್ ಮಾಡ್ತಾರೆ. ಅದು ದೊಡ್ಡ ಜಗಳನೇ ಆಗಿತ್ತು. ಮತ್ತು ಈಗ ಹೇಳ್ತಾರೆ ರೆಡ್ಡಿ ಅದು ನಾನಲ್ಲ ಬಂದದ್ದು, ಬೇರೆ ಫೇಕ್ ಐಡಿಯಲ್ಲಿ ಬಂದದ್ದು ಅಂತ ಹೇಳ್ತಾರೆ. ಅದು
ಸಂತು ಲೈವಲ್ಲಿ ಹೇಳ್ತಿದ್ದಾರೆ, ಬನ್ನಿ ಬನ್ನಿ ಸಪೋರ್ಟ್ ಮಾಡಿ, ಹೇಳಿ ಎಲ್ರಿಗೂ ನಾನಲ್ಲ ಅಂತ ಹೇಳಿ ಅಂತ ಸಂತು ಕರಿತಾ ಇದ್ದಾರೆ ಅವರು ಲೈವಿಗೆ. ನಾನೇನು ಮಾತಾಡಲಿಲ್ಲ, ಗೊತ್ತಿಲ್ಲ ಏನು ವಿಷಯ ಅಂತ. ವೆರಿ ಬ್ಯಾಡ್. ಹಾಯ್ ನೂರ್ಪ್ರಕಾಶ ಬಂದರು. ಹಾಯ್ ನೂರ್ಪ್ರಕಾಶ, ಹೇಗಿದ್ದೀರಿ? ವೆರಿ ಬ್ಯಾಡ್ ಅಂತ ಹೇಳ್ತಿದ್ದಾರೆ. ಏನು ಬ್ಯಾಡ್? ಅವರಲ್ವಾ? ಎಷ್ಟು ಜನ ಹೇಳ್ತೀರಾ ಅವರಲ್ವಾ ಅಂತ? ಅಲ್ಲ, ಇನ್ಸ್ಟಾದಲ್ಲಿ ಎಲ್ಲ ಉಂಟು ಅವರದ್ದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಲೈವಲ್ಲಿ ಗೊತ್ತಿಲ್ಲ, ಹೊಗಳ್ತಾರೆ. ಅದು ನೀನು ಹಾಗೆ ನೀನು ಹೀಗೆ ಅಂತ ಹೇಳ್ತಾರೆ ಹುಡುಗಿಯರಿಗೆ. ಇಂಥದ್ದೆಲ್ಲ ನೋಡಲಿಲ್ಲ ನಾನು ಇದುವರೆಗೆ, ಹೇಳಲಿಕ್ಕಾಗೋದಿಲ್ಲ ಯಾರು ಅಂತ. ಮಾಯಾನ? ಏನು ಮಾಯಾ? ಲೈಕ್ ಟನ್, ಥ್ಯಾಂಕ್ ಯು. ಬ್ಲೂ ಬೇಕಾದವ್ರು ಕೇಳಿ. ಹಾಯ್ ನಾಗುಸಿಸ್ ಹೇಳ್ತಿದ್ದಾರೆ, ಲೈಕ್ ಟನ್, ಥ್ಯಾಂಕ್ ಯು. ಸುಮಿ ಸಪೋರ್ಟ್, ಥ್ಯಾಂಕ್ ಯು. ನಾಗವಾ ಹಾಯ್ ಹೇಳ್ತಿದ್ದಾರೆ. ಹಾಯ್ ನಯನ್ರು ಹೇಳ್ತಿದ್ದಾರೆ. ಮಮ್ಮು ನಾಗು ಅಕ್ಕ ನಮಸ್ತೆ ಹೇಳ್ತಿದ್ದಾರೆ. ಮಾಯಾ ಅವರು, ಮಾಯಾ ಅವರ ನೇಮ್, ಮಾಯಾ ಅವರ ನೇಮಾ? ಹಾಂ, ಮಾಯಾ ಅವರ ಹೆಸರು ಮಾಯಾನಾ? ಓಕೆ ಓಕೆ. ಗುರು ಬ್ರದರ್ ನಮಸ್ತೆ ಹೇಳ್ತಿದ್ದಾರೆ. ನಾವು ಬೇಕಾದರೆ ಕೇಳಿ ಆಯ್ತಾ, ಬ್ಲೂ ಕೊಡ್ತೀನಿ. ಸಂತುಗೆ ಕೇಳಬೇಕು ಹೇಗೆ ಗೊತ್ತಾಯ್ತಾ ಅಂತ ಅವರಿಗೆ. ಅವ್ರು ಲೈವಲ್ಲಿದ್ದಾರೆ ಈಗ, ಇಲ್ಲಾದರೆ ಕೇಳ್ಬೋದಿತ್ತು. ಸಪೋರ್ಟ್ ಹಾಯ್ ಮಾಡ್ತಿದ್ದಾರೆ ನಾಗು ಅವರು. ಥ್ಯಾಂಕ್ ಯು ಅಮ್ಮ. ಹಾಯ್ ನೈನ್ರು ಹೇಳ್ತಿದ್ದಾರೆ ನಾಗು. ತಮ್ಮನೇಲಿ ಸೂಪರ್ ಅಂತೆ, ನಿಮಗಾಗಿ ಅದು ಹಾಕಿದ್ದು, ಓಕೆನಾ? ಜಮಲ್ ಬ್ರದರ್ ಹಾಯ್ ಹೇಳ್ತಿದ್ದಾರೆ ನಾಗು. ಜಮಲ್ ಬ್ರದರ್ ನಿಮಗೆ ಅದು? ಹೌದೌದು, ಅವ್ರಿಗೆ ಅದು ಹಾಕಿದ್ದು. ಮತ್ತೇನು ದಿನಾ ಕೊಡೋದು, ಬೆಳಿಗ್ಗೆ ಅಂತ ನೋಡಲ್ಲ, ರಾತ್ರಿ ಅಂತ ನೋಡಲ್ಲ. ತಗೋ ತಗೋ ತಗೋ, ಎಷ್ಟು ಕುಡಿಯೋದು. ಡಾರ್ಲಿಂಗ್ ಥ್ಯಾಂಕ್ ಯು. ಅಮ್ಮ ಕಲರ್ ನೋಡಿ ಭಯ ಬಂದರೆ, ಆದರೆ ಮೇಲೆ ಇರೋ ನೇಮ್ ಓದು. ಅಮ್ಮ ಕಲರ್ ನೋಡಿ ಬಂದ್ಯಾ, ಅದರ ಮೇಲೆ ಇರೋ ನೇಮ್ ಓದು. ಆಯ್ತಾಯ್ತು, ಕೊಡ್ತೀನಮ್ಮ ಕೊಡ್ತೀನಿ. ಹಾಯ್ ಅಮ್ಮು ಅವರೇ, ಊಟ ಆಯಿತಾ ಕೇಳ್ತಿದ್ದಾರೆ. ಮುಕ್ತಿ ಡನ್ ಹೇಳ್ತಿದ್ದಾರೆ. ನೂರ್ಪ್ರಕಾಶ ಥ್ಯಾಂಕ್ ಯು. ನೂರ್ಪ್ರಕಾಶ ಮಣಿ ಬಂದರು ಹಾಯ್ ಅಂತ. ಹಾಯ್ ಮಣಿ, ಹೇಗಿದ್ದೀರಿ? ಆಯಿತಾ ಊಟ ಎಲ್ಲ ರೆಡಿ ಆಯಿತಾ? ಅಡುಗೆ ಎಲ್ಲ? ನಾಳೆ ನಿಮ್ಮ ಲೈವ್ ಇದೆ. GML ಬ್ರೋ ಫುಲ್ ಟೈಟ್ ಆಗಬೇಡಿ. ಹೌದು, ಲೈಕ್ ಟನ್. ಮತ್ತು ನಾನೇ ರಾಂಗ್ ಬರ್ತಿದ್ದೆ ಹೇಳ್ತಾರೆ. ಲೈಕ್ ಟನ್ ಥ್ಯಾಂಕ್ ಯು. ನೂರ್ಪ್ರಕಾಶ ಬ್ರದರ್ ಹಾಯ್ ಹೇಳ್ತಿದ್ದಾರೆ. ಹಾಯ್ ನಾಗುಸಿಸ್ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಸುಮಿ ಇನ್ನೂ ಇಲ್ಲ ಮುಕ್ತಿ ಬ್ರೋ. ಎಂತ ಸುಮಿ ನೀನು ಎಣ್ಣೆ ಬಾಟಲ್ ಅಂತ ಹಾಕಿದ? ಹೌದು, ಎಣ್ಣೆ ಬಾಟಲ್ ಅದು, ಮತ್ತೆ ಅಂತ ಫುಲ್ ಬರೋದಿಲ್ಲಲ್ಲ ತಮ್ಮನೇಲಿ. ಊಟ ಇನ್ನೂ ಇಲ್ಲ ಮುಕ್ತಿ ಬ್ರೋ ಹೇಳ್ತಿದ್ದಾರೆ. ಹಾಯ್ ಸುಮ್ಮಿ, ಯಾರು ಬಂದರು? ಅದು ನಿಮ್ಮ ನಾನು ಕೇಳಿದೆ ಅಲ್ವ, ಉಂಟಾ ನಿಮ್ಮ ಹತ್ರ ಹೇಳಿ. ಅವರು ಅಲ್ಲ ಹೇಳ್ತಿದ್ದಾರೆ ಈಗ, ಸಂತು ಹೇಳ್ತಿದ್ದಾರೆ ಅಲ್ಲ, ಅದು GML ಅಲ್ಲ ಹೇಳ್ತಿದ್ದಾರೆ. ಏನಾದರೂ ಆ ದಿನ ID ಚೆಕ್ ಮಾಡಿದ್ದೀರಾ ಕೇಳಿದೆ ನಾನು.
ಥ್ಯಾಂಕ್ ಯು ನಾವು. ಯಾರು ಸಿಸ್ ಹೇಳ್ತಿದ್ದಾರೆ ಅಮ್ಮ, ಯಾರು ಸಿಸ್ ಹೇಳ್ತಿದ್ದಾರೆ ಮಾಣಿ ಅವರು. ಸಪೋರ್ಟ್ 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 ಅಮ್ಮ ಹೇಳ್ತಿದ್ದಾರೆ ಅವರು. ನಾಗಕ್ಕ ನಮಸ್ತೆ, ಟೀ ಕಾಫಿ ಆಯ್ತಾ ಹೇಳ್ತಿದ್ದಾರೆ ನೂರ್ಪ್ರಶ್ ಅವರು. ನಿನ್ನೆ ನಿಮ್ಮ ಲೈವ್ ಬಂದಿದ್ದೆ. ಹೌದೌದು, ಅಮ್ಮ ಡಿ ಪಿ ಚೇಂಜ್ ಮಾಡು ಹೇಳ್ತಿದ್ದಾರೆ. ಯಾಕೆ ಯಾರು ಸಿಸ್ ಕೇಳ್ತಾರೆ. ಡಿ ಪಿ ಅದೇ ಉಂಟಲ್ಲ ಕಪ್ಪಿದ್ದು ಮೊದಲಿದೆ. ಸರಿ, ಎಣ್ಣೆ ಬಾಟಲ್ ಮೇಲೆ ಇರೋ ಬ್ರ್ಯಾಂಡ್ ನೇಮ್ ಓದ್ಕೊಳ್ಳಿ ಬ್ರ್ಯಾಂಡ್ ನೇಮ್. ಸುಮ್ಮಿ ಫುಲ್ ಸಪೋರ್ಟ್. ಥ್ಯಾಂಕ್ ಯು ಮುಕ್ತಿ. ರೆಡ್ಡಿ ಅಲ್ಲ, ಅದು ಬೇರೆ ಯಾರೋ ಬ್ಲೂ ತಗೊಂಡಿರೋರೆ ರೆಡ್ಡಿ ನೇಮಲ್ಲಿ ಬಂದಿದ್ದಾರೆ ಅಷ್ಟೇ. ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ, ನೋಡಬೇಕಲ್ಲ, ಚೆಕ್ ಮಾಡಬೇಕು. ಯಾರು ನನ್ನ ಹತ್ರ ಇಲ್ಲ ಸುಮಿ, ಎಲ್ಲ ಎವಿಡೆನ್ಸ್ ವಿಡಿಯೋದಲ್ಲಿ ಇದೆ ಅಲ್ವಾ ಸುಮಿ. ಅಲ್ಲಲ್ಲ, ಆ ದಿನ ಮೆಸೇಜ್ ನಿಮಗೆ ಬ್ಯಾಡ್ ಕಮೆಂಟ್ಸ್ ಯಾರು ಮಾಡಿದ್ರು ಅದು ನೀವು ID ಚೆಕ್ ಮಾಡಬೇಕಿತ್ತು ಕೇಳಿದ್ದು ನಾನು. ಆವಾಗ ಗೊತ್ತಾಗ್ತಿತ್ತು ರೆಡ್ಡಿ ಯಾರು ಅವ್ರು ಯಾರು ಅಂತ. ರೆಡ್ಡಿ ನಮಗೆ ಕಮೆಂಟ್ಸ್ ಮಾಡ್ತಾರಲ್ಲ, ಅದರಲ್ಲಿ ಚೆಕ್ ಮಾಡಲಿಕ್ಕೆ ಆಗ್ತದೆ ಅವರೇನಾ ಬೇರೆಯವರು ಅಂತ. ಗೊತ್ತಾಯ್ತಾ. ಅವರು ಮುಖ ನೋಡೋದೆ ಹಾಗೆಲ್ಲ ಹೇಳೋದಿಲ್ಲ, ಅವರ ಮುಖ ಇರಲಿಲ್ಲ ಅಲ್ಲ, ಮತ್ತು ವಿಡಿಯೋದಲ್ಲಿ ಕೂಡ ಅವರ ಮುಖ ಇರಲಿಲ್ಲ. ಅದೊಂದು ಸ್ವಲ್ಪ ನನಗೆ ಡೌಟು, ಅವ್ರು ಹೌದಾ ಅಲ್ವಾ ಅಂತ. ಯಾರಿದು ಮುಕ್ತಿಯ, ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ. ಮುಕ್ತಿ ಚಾನಲ್ ಇಲ್ಲ ಅವರದ್ದು. ಸಿಸ್ ಲೈವ್ಗೆ ಹೋಗಿದ್ದೆ, ಬಟ್ ಏನಾಯಿತು ಏನು ಅಂತ ಗೊತ್ತಿಲ್ಲ. ಹೇಳಿ ಪ್ಲೀಸ್. ಹೇಳ್ತೇನೆ ಎಲ್ರಿಗೂ ಗೊತ್ತು, ನಿಮಗೆ ಗೊತ್ತಿಲ್ವಾ. ಯಾರು ಅದು ಇದು ನಮ್ಮ ಟೀಚರ್ ಕವಿ. ಸಪೋರ್ಟ್ ಓಲ್ಡ್ ಆ್ಯಂಡ್ ಮೆಸೇಜಸ್ ಇಲ್ಲ ಅವರದ್ದ ಒಂದು ಮೆಸೇಜ್ ಇಲ್ಲ. ರೆಡ್ಡಿ ಶಾರ್ಟ್ಸ್ ಇದೆ. ಮೆಸೇಜಸ್ ಇಲ್ಲ ಅವರದ್ದು, ಒಂದು ಮೆಸೇಜ್ ಇಲ್ಲ. ರೆಡ್ಡಿ ಶಾರ್ಟ್ಸ್ ಇದೆ 3. ಹೌದಾ, ಯಾವುದರಲ್ಲಿ ಚೆಕ್ ಮಾಡಿದ್ದು ನೀವು ಕವಿ, ಯಾವುದರಲ್ಲಿ ಚೆಕ್ ಮಾಡಿದ್ದು? ಅದು ಯಾವುದರಲ್ಲಿ ಯಾವ ಇಯರಲ್ಲಿ ಆಗಿದೆ ನೋಡಿ ಹೇಳಿ. ಜಾಯ್ನ್ ಆದದವರು ಯಾವ ಇಯರಲ್ಲಿ ಅಂತ ಹೇಳಿ, ಡೇಟ್ ಹೇಳಿ ನನಗೆ ಕವಿ. ರೆಡ್ಡಿಗೆ ಸ್ವಲ್ಪ ಚೋಲ ಇದೆ, ಇಲ್ಲ ಅಂತ ಇಲ್ಲ ಹೇಳ್ತಾರೆ. ಆದರೆ ಅದು ಕರೆಕ್ಟ್ ಹೇಳಿ ನನಗೆ, ಯಾವ ಇಯರಿಗೆ ಜಾಯ್ನ್ ಆದರು ರೆಡ್ಡಿ ಅಂತ ಹೇಳಿ. ಅವ್ರು ತುಂಬ ಅಳ್ತಿದ್ರು ಅಂತ ಹೇಳ್ತಿದ್ರು. ಹೌದಾ, ಯಾರು ಅಳ್ತಿದ್ದದ್ದು? ರೆಡ್ಡಿನಾ? ಬಟ್ ಅಷ್ಟೇ ಭಯ ಕೂಡ ಇದೆ ರೆಡ್ಡಿಗೆ. ಭಯ ಉಂಟು ಅವರಿಗೆ, ಬಟ್ ಏನು ಮೆಸೇಜ್ ಹಾಕಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಯಾರು ಇದ್ದಾರೆ, ಅಮ್ಮ ಇದ್ದಾರೆ, ಅವ್ರ ಹತ್ರ ಕೇಳಿ, ನಾನು ನೋಡಲಿಲ್ಲ. ನವಸ ಬಂದರು. ಹಾಯ್ ನವಸ. ಲಕ್ಷ್ಮಿ ಬಂದರು. ಹಾಯ್ ಸಿಸ್ ಅಂತ. ಹಾಯ್ ಲಕ್ಷ್ಮಿ, ಊಟ ಆಯಿತಾ? ಅಡುಗೆಲ್ಲ ಆಗಿದಾ? ಹಾಯ್ ಅಮ್ಮ ಸಿಸ್ ಹೇಳ್ತಿದ್ದಾರೆ ಲಕ್ಷ್ಮಿ. ಹಾಯ್ ಲಕ್ಷ್ಮಿ ಹೇಳ್ತಿದ್ದಾರೆ ನಾಗು ಅವರು. ಹಾಯ್ ನಾಗು ಸಿಸ್ ಹೇಳ್ತಿದ್ದಾರೆ ಲಕ್ಷ್ಮಿ. ಸಪೋರ್ಟ್ ಅಮ್ಮ ಸಪೋರ್ಟ್. ಅದು ರೆಡ್ಡಿನೇ ಅಲ್ವಾ ಸುಮಿ? ರೇಖಾ ಕನೆಕ್ಟ್ ಮೀ ಅಂತ. ಹೌದು, ಮುಂಚಿನ ದಿನ ರೇಖಾ ಕನೆಕ್ಟ್ ಮೀ ಅಂತ ಹೇಳಿದರು. ಅಂದರೆ ನಾನು ಇರಲಿಲ್ಲಲ್ಲ, ಇಲ್ಲದ್ರೆ ನಾನು ID ಚೆಕ್ ಮಾಡ್ತಿದ್ದೆ ಆಗಲೇ ಹೋಗಿ. ಆವತ್ತು ನಾನು ಬೇಗ ಬಂದಿದ್ದೆ ನಿಮ್ಮ ಸಪೋರ್ಟಿಗೆ. ಸಿಸ್ ಅಂತಿದ್ರು. ಹೌದಾ, ಓಕೆ. ಹಾಯ್ ಬರ್ತಾ, ಪ್ಲೀಸ್ ಕನೆಕ್ಟ್ ಮೈ ಚಾನಲ್. ಅಂದರೆ ಅವರನ್ನು ಇವರು ಕರೆಸಿ ಅವರಿಗೆ ಇದಾಯ್ತಲ್ಲ, ಅವಮಾನ ಆಯಿತು, ಅದಕ್ಕೆ ಇವರಿಗೆ ಬೇಜಾರು. ಇವರಿಗಾಗಿ ಅವರು ಬಂದಿದ್ದರು. ಇನ್ನೂ ಅಡುಗೆ ಮಾಡ್ತಾ ಇರೋದು ಹೇಳ್ತಿದ್ದಾರೆ ಲಕ್ಷ್ಮಿ. ಓಕೆ. ನಾಲ್ಕು ಸಪೋರ್ಟ್. ಹಾಯ್ ವಾಣಿ ಸಿಸ್ ಹೇಳ್ತಿದ್ದಾರೆ. ಯಾರು ಅವರು? ಹಾಯ್ ಅವರು ಸಿಸ್ ಹೇಳ್ತಿದ್ದಾರೆ ಲಕ್ಷ್ಮಿ. ಅಮ್ಮ
ಸಪೋರ್ಟ್ ನಾಲ್ಕು. ಹಾಯ್ ಲಕ್ಷ್ಮೀ ಸಿಸ್ ಹೇಳ್ತಿದ್ದಾರೆ ಅಮ್ಮ. ಲಕ್ಷ್ಮೀ ಸಪೋರ್ಟ್. ಹಾಯ್ ಲಕ್ಷ್ಮೀ ಸಿಸ್ ಹೇಳ್ತಿದ್ದಾರೆ ಯಾರು. ಸಪೋರ್ಟ್ ಹೇಳಿ ಸಿಸ್, ಏನಾಯ್ತಂತ ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ ಮಾಣಿ. ಅಮ್ಮ ಸ್ವಲ್ಪ ಹೇಳಿ ಆಯಿತಾ. ಲಕ್ಷ್ಮೀ ಸಪೋರ್ಟ್. ಹಾಯ್ ನಾಗ ಸಿಸ್ ಅಂತ ಹೇಳ್ತಾರೆ ಮಾಣಿ. ಲೈಕ್ ಡನ್, ಥ್ಯಾಂಕ್ ಯು. ಬಿಡಿ ನೆಕ್ಸ್ಟ್ ಏನಾದರೂ ಬಂದರೆ ಆವಾಗ ನೋಡ್ಕೊಳ್ಳೋಣ ಅಂತಿದ್ದಾರೆ. ಅಲ್ಲ, ಅವರಿಗೆ ತುಂಬ ಬೇಜಾರಾಗಿದೆ, ಯಾರಿಗೆ ಬೇಜಾರಾಗಿದೆ, ಅವರಿಗೆ ಬೇಜಾರಾಗಿದೆ ಅಲ್ವಾ. ಮಾಯ ಅಂತ ಹೆಸರು ಅವರದ್ದು, ಅದನ್ನೇ ಯಾರು ಸರಿ ಮಾಡೋದು. ವಾರ್ತಾ ಕನೆಕ್ಟ್ ಹೇಳ್ತಿದ್ದಾರೆ ಮಾನ್ಯ ಅವರು. ಇಷ್ಟದಲ್ಲೆಲ್ಲ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಲೈವಲ್ಲಿ ಗೊತ್ತಿಲ್ಲ ಏನಾಯಿತು, ಕಮೆಂಟ್ಸ್ ಎಲ್ಲ ಹೇಗಿತ್ತು ನಾನು ನೋಡಲಿಲ್ಲಲ್ಲ. ಅದು ಇವರು ಸಂತು ಹೇಗೆ ಹೇಳ್ತಾರೆ ಕೇಳಬೇಕು. ಅವರು ಹೇಗೆ ಅವರಲ್ಲ ಅಂತ ಹೇಳ್ತಾರೆ ನೋಡಬೇಕು. ಅವರಿಗೆ ಹೇಗೆ ಗೊತ್ತಾಯಿತು. ಸಂತು ಬಂದರೆ ಕೇಳುವ ಅವ್ರ ಹತ್ರ ಹೇಗೆ ಗೊತ್ತಾಯ್ತು ಅಂತ. ಬೇಜಾರಾದಷ್ಟು ಅದು ನಮ್ಮ ವೀಕ್ನೆಸ್ ಆಗುತ್ತೆ. ಸೊ ಬಿ ಸ್ಟ್ರಾಂಗ್ ಎಲ್ಲ ಹೇಳ್ತಿದ್ದಾರೆ. ಅಲ್ಲ, ಅವರಿಗೆ ಮನಸ್ಸಲ್ಲಿ ಹೋಗೋದಿಲ್ಲಲ್ಲ ಯಾರು, ಮತ್ತು ಅವರಿಗೆ ಹೋಗೋದಿಲ್ಲಲ್ಲ. ಲೈವಲ್ಲಿದ್ದವರು ಅವರಿಬ್ಬರು. ಮಕ್ಕಳು ಬಿಡಿ ಸುಮ್ಮಿ. ರೆಡ್ಡಿ ತುಂಬ ಒಳ್ಳೆಯವನು, ಗೊತ್ತಿಲ್ಲ ಏನಂತ ಯಾರು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಹಾಗಾಗಿ ಹೇಳ್ತಿದ್ದಾರೆ. ಇವತ್ತು ಬಂದಿದ್ದು 6 ಸಿಸ್ ಲೈವ್ಗೆ ರೆಡ್ಡಿ ವಹಿಸ್ಕೊಂಡು, ಕವಿ ಸಿಸ್ ರೆಡ್ಡಿ ನನಗೆ ಬೇಕಾದವರು, ಈ ಥರ ಮಾತಾಡಬೇಡಿ ಅಂತ. ಇವತ್ತು ಬಂದಿದ್ದರು 6 ಸಿಸ್ ಲೈವ್ಗೆ ರೆಡ್ಡಿ ವಹಿಸ್ಕೊಂಡು, ಕವಿ ಸಿಸ್ ರೆಡ್ಡಿ ನನಗೆ ಬೇಕಾದವರು ಇರ್ತಾರೆ, ಮಾತಾಡಬೇಡಿ ಅಂತ. ಓಕೆ. ನಳಿನಿ ಬಂದರು. ಹಾಯ್ ಸಿಸ್ ಅಂತ. ರೆಡ್ಡಿ ಬಂದಿದ್ರಾ 6 ಸಿಸ್ ಲೈವ್ಗೆ? 6 ಲೈವ್ಗೆ ಬಂದಿದ್ರಾ ಅಮ್ಮ? ಹಾಯ್ ಅಮ್ಮ. ಅಲ್ವಾ ಡೀನಾ ಅವನು ಬಕೆಟ್ ಅಂತಾನೆ. ಅವನು ಬಕೆಟ್ ಅಂತಾನ. ಓಕೆ. ಬಕೆಟ್ ಅನ್ನೋದು ಕೆಲಸ ಅಂತ ಹೇಳೋದಾ ರೆಡ್ಡಿ? ಸಪೋರ್ಟ್ ನೋಡಿದ್ದೇನೆ ನಾನು. RSS ಹೇಳ್ತಾರೆ. ಬಕೆಟ್ ಅಂತ ಯಾರು? ಸೋಣ ಅಲ್ವಾ ಬರೋದದು? ಮಾಣಿಸಿಸ್ ನನ್ನ ತಲೆ ಗೊತ್ತಿಲ್ಲ, ಆದರೆ ರೆಡ್ಡಿ ಅಂಥವನು ಬೇಕಾ? ರೆಡ್ಡಿ ಅಂಥವನು ಬೇಕಾ ಕೇಳ್ತಿದ್ದಾರೆ. ಮಾನಸಿಸ್ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದರೆ ರೆಡ್ಡಿ ಅಂಥವನು ಬೇಕಾ ಕೇಳ್ತಿದ್ದಾರೆ. ಹಾಯ್ ಅಕ್ಕ ಹೇಳ್ತಿದ್ದಾರೆ. ಹಾಯ್ ಸಚಿನ್. ನೀವೇನು ಹೇಳ್ತೀರಿ ಸಚಿನ್? ಸಂತು ಲೈವಲ್ಲಿ ಇದ್ರಲ್ವ ನೀವು, ಏನು ಹೇಳ್ತೀರಿ ಇದ್ರ ಬಗ್ಗೆ? ರೆಡ್ಡಿ ಅಷ್ಟೆಲ್ಲ ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ಇವನು ಇಷ್ಟು ಮಾತಾಡಿದ್ದಾನೆ ಅಂದರೆ ನನಗೆ ಒಬ್ಬನ ಮೇಲೆ ಡೌಟು, ಅವನೇ ಇವತ್ತು. ಬಟ್ ರೆಡ್ಡಿ ಆಗಿರಲಿಕ್ಕಿಲ್ಲ, ಸಾಧ್ಯನೇ ಇಲ್ಲ ಹೇಳ್ತಿದ್ದಾರೆ. ಹಾಗೆ ಹೇಗೆ ಹೇಳ್ತೀರಿ? ಇದು ಮುಂಚೆ ಒಂದು ಇನ್ಸಿಡೆನ್ಸ್ ಆಗಿತ್ತಲ್ವಾ, ನಿಮಗೆ ಗೊತ್ತಿಲ್ವಾ? ಹಣ ಕೊಡ್ತೇನೆ, ಹೀಗೆ ಮಾಡು ಹಾಗೆ ಮಾಡು ಅಂತ. ಅದು ಹೇಗೆ ಹೇಳ್ತೀರಿ ನೀವು? ಅಮ್ಮ ಅವರಿಗೆ ಅರ್ಥ ಆಗಿಲ್ಲ ಸುಮಿಗೆ. ಸರಿ ಬರೀರಿ. ಇದ್ದೆ ಅಕ್ಕ. ಹೌದೌದು. ಏನು ಹೇಳಿದ್ರಿ ನೀವು? ಮಾನಸಿಸ್ ನನ್ನ ತಲೆ ಸ್ವಲ್ಪ ಜಾಯ್ನ್ ಆಗಿ ಹೇಳಿಬಿಡಿ ನೀವು ಯಾರು ಏನಂತ.
ರಸಿಸ್ ತಲೆ ಕೆಡಿಸ್ಕೋಬೇಡಿ, ನೀವು ಇಷ್ಟು ಸ್ಟ್ರಾಂಗ್ ಇರೋರು ಕುಗ್ಗಿಬಿಟ್ರೆ ಇನ್ನು ನಮಗೆ ಭಯ ಆಗುತ್ತೆ. ಲೈವ್ ಮಾಡೋಕ್ಕೆ ತಲೆ ಕೆಡಿಸ್ಕೋಬೇಡಿ ಬಿಡಿ, ಬಟ್ ನನಗೆ ಇನ್ನೂ ಗೊತ್ತಾಗಿಲ್ಲ ಹೇಳ್ತಿದ್ದಾರೆ. ಅವರು ಬೇಕು ಯಾಕೆ ಇಷ್ಟ ದಿನ ರೆಡ್ಡಿ ನಿಮಗೆ ಸಪೋರ್ಟ್ ಮಾಡಿಲ್ವಾ ಹೇಳ್ತಿದ್ದಾರೆ. ಹೌದು, ಸಪೋರ್ಟ್ ಮಾಡ್ತಿದ್ರು ಅದೆಲ್ಲ. ರೂಪಸಿಸ್ಗೆ ನೀನು ದೊಡ್ಡ ಬಕೆಟ್ ಅಂತ ಹೇಳಿದರು. ಓಕೆ ಓಕೆ, ರೂಪಸಿಸ್ಗೆ ನೀನು ದೊಡ್ಡ ಬಕೆಟ್ ಅಂತ ಹೇಳಿದರು. ಖಂಡಿತ ಅಂಥವನು ಬೇಡ ಬೇಡ ಹೇಳ್ತಿದ್ದಾರೆ. ಕನ್ನಡ ನನ್ನ ಉಸಿರು ಹೇಳ್ತಿದ್ದಾರೆ. ಹಾಯ್ ನಳಿನ್ ಹೇಳ್ತಿದ್ದಾರೆ ನಾಗು ಅವರು. ಓಕೆ ಕವಿ, ನಿಮ್ಮ ಮಾತು ಇರಲಿ ಬಿಡಿ, ಆದರೆ ರೆಡ್ಡಿ ಹೆಣ್ಮಕ್ಳಿಗೆ ಅನ್ನ ಅಂತ ಕರಿಬೇಡಿ ಅಂತಾನೆ, ಅದು ಎಕ್ಸ್ಟ್ರೀಮ್ ಹರೆಸ್ಮೆಂಟ್ ಅಲ್ವಾ ಅಂತಿದ್ದಾರೆ. ಅಕ್ಕ ಏನು ಹೇಳೋದು, ಅದನ್ನು ನೀವು ಏನು ಹೇಳ್ತೀರಿ ಹೇಳಿ. ಅಭಿರಾಜ್ ಅವರು ಬಂದರು ಹಲೋ ಅಂತ. ಹಾಯ್ ಅಭಿರಾಜ್. ಸುಮಿ ಯಾವಾಗಲೂ ಒಂದೇ ಥರ ಇರಲ್ಲ ಮನುಷ್ಯ, ಬಟ್ ಹೀಸ್ ಚೇಂಜ್ಡ್ 4 months ಹಿಂದೆ. ಚೇಂಜ್ ಆಗಿದ್ದಾರೆ ಅಂತ ನಾನು ಹೇಳಲ್ಲ, ಪ್ರತ್ಯಕ್ಷ ನೋಡಿ. ಹಾಂ ಅದೌದು, ಆದರೆ ಅವರು ಇನ್ಸ್ಟಾದಲ್ಲೆಲ್ಲ ಉಂಟಲ್ಲ, ಅವ್ರದ್ದು ಇನ್ಸ್ಟಾದಲ್ಲೆಲ್ಲ ಉಂಟಲ್ಲ, ಮಾಡ್ತಾರಲ್ವ ಇನ್ಸ್ಟಾದಲ್ಲೆಲ್ಲ. ಅಲ್ಲ ಕೇಳಿ ಇಲ್ಲಿ ಒಂದ್ ನಿಮಿಷ. ಸುಮಿ ನೀನ್ ಮ್ಯೂಟ್ ಮಾಡಿ ಒಂದ್ ನಿಮಿಷ. ಓಕೆ, ರೆಡ್ಡಿ ಕೆಟ್ಟವನ್ನೇ, ಒಳ್ಳೆಯವ್ರಂತ ಯಾರು ಅವನಿಗೆ ಹೇಳಿಲ್ಲ. ಬಟ್ ಅವನು ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಆ ಥರ ಎಲ್ಲ ಮೆಸೇಜ್ ಮಾಡ್ತಿದ್ದ, ಅದು ನನಗೂ ಗೊತ್ತು. ನನ್ನ ಹತ್ರ ಎಲ್ಲ ಸ್ಕ್ರೀನ್ ಶಾಟ್ ಇದ್ದು, ನಾನು ಅವನಿಗೆ ಕ್ಲಾಸ್ ತಗೊಂಡು ಹೋದ್ಮೇಲೆ ಅದಾದ್ಮೇಲೆ ಅವ್ನ ಪಾಡಿಗೆ ಸೈಲೆಂಟ್ ಆಗಿದ್ದಾನೆ. ಒಂದು ನಾನು ಅಬ್ಸರ್ವ್ ಮಾಡಿರೋ ಅಷ್ಟು ರೆಡ್ಡಿಗೆ ಅಷ್ಟೊಂದೆಲ್ಲ ಬೈಗಳ ಬರಲ್ಲ. ಅವನು ಚಾಟ್ ಮಾಡೋ ರೀತಿನೇ ಬೇರೆ ಇದೆ. ಬಟ್ ನೀವೇನ್ ಮಾಡ್ಬೇಕಿತ್ತಂದ್ರೆ ಒಂದು ಸ್ಕ್ರೀನ್ ಶಾಟ್ ಅಬೌಟ್ಗೆ ಹೋಗ್ಬಿಟ್ಟು ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟಿದ್ರೆ, ಅಷ್ಟು ಜನ ಬ್ಲೂ ಇರೋರಿದ್ರಿ, ಜಸ್ಟ್ ಒಂದು ಮೆಸೇಜ್ ಬಂದ ತಕ್ಷಣ ಹೋಗಿ ಗೋ ಟು ಚಾನಲ್ಗೆ ಹೋಗಿ ತಕ್ಷಣ ಒಂದು ಅಬೌಟ್ ಸ್ಕ್ರೀನ್ ಶಾಟ್ ತಗೋಬೇಕು ಯಾವಾಗ್ಲೂ ಅಷ್ಟೇ. ಸೊ ಅವಾಗ ಗೊತ್ತಾಗ್ಬಿಡುತ್ತೆ ಯಾರ್ದು ಐಡಿ. ನಮ್ಮಲ್ಲಿ ಒಬ್ರು ಬ್ಲೂ ತಗೊಂಡು ನೇಮ್ ಚೇಂಜ್ ಮಾಡ್ಕೊಂಡು ಬರ್ಬೋದ. ಯಾರನ್ನೇ ಆಗ್ಲಿ ಪ್ರಮಾಣಿಸಿ ನೋಡ್ಬೇಕು. ಸೊ ತಾಳ್ಮೆಯಿಂದ ಇರಿ. ರೆಡ್ಡಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ನಾನ್ ನೋಡಿರೋ ತರ. ಅವ್ನಿಗೆ ಭಯ ಇದೆ ನಮ್ದು ಎಲ್ಲರದು. ಅದು ರೆಡ್ಡಿ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ಬಟ್ ನಾನು ಒಂದು ನಿಮಿಷ ಕವಿ, ನಂಗೇನೋ ಹೇಳಬೇಕು. ಲೈವ್ ಅಲ್ಲಿ ಮೆಸೇಜ್ ನೋಡ್ತಾನೆ ಇದ್ದೀನಿ. ಅಲ್ಲ ಒಂದು ನಿಮಿಷ, ನಂಗೇನೋ ಕೇಳಬೇಕು, ಆರು ಹತ್ರ ಏನೋ ಕೇಳಬೇಕು. ಆರು ಹೇಳಿ ನೀವು ಅವರು ಬ್ಯಾಡ್ ಕಮೆಂಟ್ಸ್ ಬರುವಾಗ ಆರು ಎಂತ ಹೇಳ್ತಿದ್ರು, ಇದು ಯಾರು, ನೀನು ಯಾರು ಮಗನೇ ಹಾಗೆಲ್ಲ ಹೇಳ್ತಿದ್ರಾ, ಮೆಸೇಜ್ ಮಾಡ್ತಿದ್ರಾ? ಅವ್ರು ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ರ. ಈಗ ಬ್ಯಾಡ್ ಕಮೆಂಟ್ಸ್ ಬರುವಾಗ ರೆಡ್ಡಿ ಕೂಡ ಅಲ್ಲಿ ಇದ್ರ ಅಂತ ಹೇಳ್ತಾರೆ. ಎರಡೆರಡು ರೆಡ್ಡಿ ಇದ್ರ ಅಂತ ರೆಡ್ಡಿ ಹೇಳೋದು. ಈಗ ಬ್ಯಾಡ್ ಕಮೆಂಟ್ಸ್ ಬರುವಾಗ ರೆಡ್ಡಿಯ ರಿಯಾಕ್ಷನ್ ಹೇಗಿತ್ತು? ರೆಡ್ಡಿ ಹೇಳ್ತಿದ್ರಾ ನೀನು ಯಾರು ಅಂತ ಕೇಳ್ತಿದ್ರಾ? ಯಾರು ಅದು ಹೇಳಿ. ನಾನಲ್ಲ, ಅದು ನಂಬೇಡಿ ಅಂತ ಆಗ್ಲೇ ಹೇಳ್ಬೋದಿತ್ತಲ್ಲ ಅವರಿಗೆ. ಈಗ ಎಂತ ಲೈವ್ ಎಂಡ್ ಆದ್ಮೇಲೆ ಹೇಳುದು ಅವರು? ಮಾತಾಡ್ಬೇಕಿತ್ತು ಆಗ್ಲೇ. ಈಗ ನಿಮ್ಮ ನೇಮಲ್ಲಿ ಯಾರೋ ಬಂದು ಬ್ಯಾಡ್ ಕಮೆಂಟ್ಸ್ ಮಾಡುವಾಗ ನೀವು ಮಾತಾಡೋದಿಲ್ವಾ? ನೀನು ಯಾರೋ, ನನ್ನ ಹೆಸರು ಕೇಳ್ಕೊಂಡು ಬಂದಿದ್ಯಾ ಅಂತ ಕೇಳುದಿಲ್ವಾ ನೀವು? ರೆಡ್ಡಿ ಪರ್ಸನಲ್ ಆಗಿ ಅವ್ನು ಹೆಂಗ್ ಬೇಕಾದ್ರೆ ಬಿಹೇವ್ ಮಾಡ್ತಾನೆ, ಪಬ್ಲಿಕ್ ಅಲ್ಲಿ ಅವ್ನು ಮಾಡಲ್ಲ. ಯಾಕಂದ್ರೆ ಅವನಿಗೆ ಭಯ ಇದೆ. ಸೊ ಪಬ್ಲಿಕ್ ಸೊ ನಾನ್ ನೋಡಿರೋ ಪ್ರಕಾರ ಲಾಸ್ಟ್ ತುಂಬಾ ದಿನಗಳ ಹಿಂದೆ ಅವರು ನೆನ್ಪಿದ್ಯಾ ನಿನ್ಗೆ? ಒಬ್ರು ನೀನ್ ಬೇರೆಯವ್ರ ಲೈವ್ ಅಲ್ಲಿ ಹೋದ್ರು ನೀನನ್ ಫಾಲೋ ಮಾಡ್ಕೊಂಡು ಕಮೆಂಟ್ ಹಾಕ್ಬೋದು. ಆತರನು ಒಂದ್ಸಲ ಥಿಂಕ್ ಮಾಡಿ ನೋಡಿ. ಅಲ್ಲಲ್ಲ, ಯಾರೇ ಆಗ್ರಿ ಅದು ಬೇರೆ ಹೆಸರು ಹೇಳುವ. ಇದು ರೆಡ್ಡಿಯ ಹೆಸರಲ್ಲಿ ಇಬ್ರು ಇರುವುದಾದ್ರೆ ರೆಡ್ಡಿ ಆ ಕ್ಷಣನೇ ಕೇಳ್ಬೇಕಿತ್ತು, ನೀನು ಯಾರು ಇದು ಅವರಿಗೆ ಕೇಳ್ಬೇಕಿತ್ತು. ಅವರು ನಾನಲ್ಲ, ಇದು ಬೇರೆ ರೆಡ್ಡಿ ಫೇಕ್ ಐಡಿ ಅಂತ ಹೇಳ್ಬೇಕಿತ್ತು ರೆಡ್ಡಿ.
ಯಾಕೆ ಹೇಳಿಲ್ಲ? ರೆಡ್ಡಿ ಅಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ಆ ಕ್ಷಣ ಯಾರಾದರೂ ಹೇಳೇ ಬಿಡ್ತಾರೆ. ಯಾರೇ ಆಗಿದ್ರು ಒಂದಿನ ಸಿಕ್ಕಾಕೋತಾರೆ ಅಲ್ವಾ. ರೆಡ್ಡಿ ಸಪೋರ್ಟ್ ಮಾಡ್ತಿದ್ರು, ನಾನು ಅವನ್ನ ಇನ್ಸ್ಟಾದಲ್ಲಿ ಬ್ಲಾಕ್ ಮಾಡಿದ್ದೆ. ಬಟ್ ಏನಂದ್ರೆ ಒಂದ್ಸಲ ನಾವು ಅಬೌಟ್ ಚಾನಲ್ ಹೋಗಿದ ತಕ್ಷಣ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟಿದ್ರೆ ಪಕ್ಕ ಕನ್ಫರ್ಮ್ ಆಗಿರೋದು. ಹೌದು ಸುಮಿ, ಹೌದು ಸುಮಿ ಅಂದ್ರೆ ಎಂತ? ರೆಡ್ಡಿ ಹೇಳಿದ್ರಾ ನಾನು ಅಲ್ಲ ರೆಡ್ಡಿ ಅಂತ? ಆಗ್ಲೇ ಹೇಳಿದ್ರಾ ಯಾರು? ಅದು ಹೇಳಿ. ಹೌದು ಸುಮಿ ಅಂದ್ರೆ ಅರ್ಥ ಆಗಲ್ಲ ನಂಗೆ ಏನಂತ. ತಪ್ಪು ಯಾರೇ ಮಾಡಿಲ್ಲ, ಅಕ್ಷಮ್ಯ ಶಿಕ್ಷೆ ಆಗಲೇಬೇಕು. ಹೌದೌದು. ಸುರೇಂದ್ರ ಬಂದರು. ಹಾಯ್ ಸುರೇಂದ್ರ, ಕೇಸೇವೋ. ಅವರಿಗೆ ನಾನು ಅಷ್ಟು ಬೈದಿ ಆದರೂ ಕೂಡ ಮಾತಾಡಿಲ್ಲ ಬಂದು. ಹೌದಾ? ಹೇಳ್ಬೋದಿತ್ತು, ರೆಡ್ಡಿ ಹೇಳ್ಬೋದಿತ್ತು. ಇದು ಯಾರು ನೀನು ನನ್ನ ಹೆಸರಿನಲ್ಲಿ ಬಂದದ್ದು? ಬೇರೆ ಈಗ ಯಾರಾದ್ರೂ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ರ ಅಂದ್ರೆ ಏನೋ ಇರಬೇಕು. ಸಂತು ಸಪೋರ್ಟ್ ಮಾಡ್ತೀರಿ, ನೀವು ಸಪೋರ್ಟ್ ಮಾಡ್ತಿದ್ದೀರಿ ರೆಡ್ಡಿಗೆ. ಏನು ವಿಷಯ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಇಷ್ಟು ದಿನ ಸೈಲೆಂಟ್ ಆಗಿ ಸಪೋರ್ಟ್ ಮಾಡಿ ಸಡನ್ ಆಗಿ ನಿನ್ನೆನೆ ಅದು ಹೇಗೆ ಕಮೆಂಟ್ ಆಗ್ತಾರೆ ಅಂತ. ಅವರು ಬ್ರದರ್ ಅಂದ್ರೆ ಇಷ್ಟ ಆಗಲ್ಲ, ಓಕೆ, ನಾನು ನೋಡಿದ್ದೀನಿ. ಅದೆಲ್ಲ ಇದೆ, ಇಲ್ಲ ಅಂತಲ್ಲ. ರೆಡ್ಡಿ ಅಲ್ಲೇ ಪ್ರೂವ್, ಹೌದು ಹೊಗಳೋಕೆ ಅಲ್ಲೇ ಪ್ರೂವ್, ಸಾಧ್ಯ ಇಲ್ಲ. ಅಲ್ಲೇ ಪ್ರೂವ್ ಮಾಡಬೇಕಿತ್ತು. ಈಗ ಒಂದು ಫಸ್ಟ್ ಬಟ್ ಕಮೆಂಟ್ಸ್, ನಮಗೆ ಎರಡು ಯಾಕೋ ಕಮೆಂಟ್ಸ್ ಒಂಥರ ಬರುವಾಗಲೇ ಡೌಟ್. ರೆಡ್ಡಿ ಅಲ್ಲಿ ಹೇಳಬೇಕಿತ್ತು, ಇದು ನಾನಲ್ಲ ಆರು, ಇದು ಬೇರೆ ರೆಡ್ಡಿ, ನಾನು ಫೇಕ್ ಐಡಿ ಅಂತ ಅಲ್ಲೇ ಹೇಳಬೇಕಿತ್ತು. ಅವರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಅಲ್ಲಿ ಇಬ್ಬರು ಇರಲಿಲ್ಲ, ಒಬ್ಬರೇ ಇದ್ದದ್ದು ಹೇಳ್ತಾರೆ. ರೆಡ್ಡಿ ಹೆಸರಲ್ಲಿ ಇಬ್ಬರು ಇದ್ರಂತೆ, ಅದು ಆಗ್ತದೆ. ಗೊತ್ತಾಗೋದಿಲ್ಲ ನಮಗೆ. ನಮ್ಮ ಐಡಿ, ಅವ್ರದ್ದು ಐಡಿ ಚೆಕ್ ಮಾಡಿದರೆ ಮಾತ್ರ ಗೊತ್ತಾಗೋದು. ಅಲ್ಲ, ಅಷ್ಟು ಜನ ಬ್ಲೂ ಅಲ್ಲಿ ಇದ್ದಾರೆ. ಸೆಕೆಂಡ್ ಅಲ್ಲಿ ಒಂದೊಂದು ಐಡಿ ಇದನ್ನ ತಗೊಳಕ್ಕಾಗಿಲ್ಲ. ಪ್ಲೀಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಷ್ಟೊತ್ತು ಅಂತ. ಮೆಸೇಜ್ ಮಾಡಿದ್ರು ಕೂಡ ಅವರು ಹಿಂದಿ, ಅವರು ಒಂದು ಹಿಂದಿಯಲ್ಲಿ ಸ್ಕ್ರೀನ್ ಹೇಳಿ. ಶಾಟ್ ತಗೋಬೋದಿತ್ತು. ನಳಿನಿ ಅವರು ಸುರೇಂದ್ರ ಹಿಂದಿ, ಅವರು ಹಿಂದಿಯಲ್ಲಿ ಹೇಳಿ. ರೆಡ್ಡಿ ಹೇಳಬೇಕಿತ್ತು, ಯಾಕೆ ಹೇಳಲಿಲ್ಲ ಅಕ್ಕ? ಹೌದು, ಅದೇ ಕ್ವಶನ್ ನಂದು. ರೆಡ್ಡಿ ಯಾಕೆ ಸುಮ್ಮನಾಗಿದ್ರು? ಸುಮಿಸಿಸ್ ಹಾಂ, 14 ಮೆಂಬರ್ಸ್ ಇದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಬೇಡ. ನಿಮ್ ಲೈವ್ ಚೆನ್ನಾಗಿ ಇಂಪ್ರೆಷನ್ ಅಲ್ಲಿ ಇಲ್ಲ ಹೋಗ್ತಾ ಅವ್ರಿಗೆ ಇದೆ. ಇಂಥವರಿಗೆ ಸಪೋರ್ಟ್ ನಾನು ಪರ್ಸನಲ್ ಕೊಡಲ್ಲ. ಆಗಿ ಹ್ಯಾಂಡಲ್ ರವಿ ಮಾಡಿದ್ರಾಯ್ತು. ಪ್ಲೀಸ್, ಇಂಥವರಿಗೆಲ್ಲ ಸಪೋರ್ಟ್ ನಾನು ಕೊಡಲ್ಲ. ಹಾ, ಈಗ ಲೈವ್ಗೆ ಇಂಥವರಿಗೆ ನಾನು ಸಪೋರ್ಟ್ ಕೊಡಲ್ಲ ಪ್ಲೀಸ್. ಅಲ್ಲ, ಈಗ ಸಪೋರ್ಟ್ ಲೈವ್ ಕೊಡಿ ಅಂತ ಯಾರು ಹೇಳಿಲ್ಲ. ನೀವು ಮತ್ತೆ ಸಂತು ಸಪೋರ್ಟ್ ಕೊಡ್ತಿದ್ದೀರಿ, ಅದು ಯಾಕೆ ಅಂತ ಗೊತ್ತಿಲ್ಲ. ಹಾ ಈಗ ನೋವಾದದ್ದು ಅವ್ರು ಲೈವ್ ಟುಗೆದರ್ ಲೈವ್ ಬಂದವರಿಗೆ ನೋವಾದದ್ದು ಅಲ್ವಾ? ಹಾ ಹಾ ಅವ್ರ ಹತ್ರ ಕೇಳಬೇಕು ಎಂಥ ವಿಷಯ ಅಂತ. ಅವರು ಓಕೆ ಅಂದರೆ ಓಕೆ, ನಾನು ಬಿಟ್ಬಿಡ್ತೀನಿ. ಅಲ್ಲಿ ಮಾತಾಡೋದ್ರಿಂದ ಅದೇನಾದ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನೀವೇನಂತ ಹೇಳೋದು? ಇನ್ನೂ ಬರಲಿ ಅಂತ ಹೇಳೋದಾ ನೀವು? ಎಲ್ಲರ ಲೈವ್ಗೆ ಅವರು ಬರಲಿ ಅಂತ ಹೇಳೋದಾ ಏನು? ಬರಕ್ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಇವತ್ತು ಅವ್ರು ಬಂದಿದ್ರಲ್ವಾ ಹೇಗ್ ಸಂತು ಬರ್ತಾರೆ ಲೈವ್ಗೆ? ಹೇಳಿ? ಸಂತು ಲೈವ್ಗೆ ಬಂದಿದ್ದಾರೆ. ಬನ್ನಿ 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 ಅಂತ ಕರಿತಾ ಇದ್ದಾನೆ ಒಂದು ಸಂತು. ಸುಮ್ಮನೆ ಏನ್ ಗೊತ್ತಾ, ಕೆಲವು ವಿಷಯಗಳನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು. ಬೆಳೆಸ್ತಾ ಇದ್ರೆ ಇಂಥವ್ರು ಮತ್ತೆ 10,000 ಜನ ಇಟ್ಕೊತಾರೆ. ಒಬ್ಬರು ನೋಡಿ ಒಬ್ರು ಅದೇ ಟಾಪಿಕ್ ಮಾಡ್ಕೊಂಡ್ರೆ ಇನ್ನೊಬ್ಬ ಇನ್ನೊಂದು ಐಡಿಯಲ್ ಬರ್ತಾನೆ. ಸೊ ಲೀವ್ ಇಟ್ ದಟ್ ಟಾಪಿಕ್. ನಿಮ್ ಲೈವ್ ನೋಡ್ಕೊಳ್ಳಿ, ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಬೇಕಾದಷ್ಟು ಪರ್ಸನಲ್ ಪ್ಲಾಟ್ಫಾರ್ಮ್ ಇದೆ ಅಲ್ವಾ? ಎಲ್ಲಿ ಹೋಗ್ತಾನೆ ರೆಡ್ಡಿ ಆದ್ರೂ ಎಲ್ಲಿ ಹೋಗ್ತಾನೆ, ಅವ್ರ ಅಪ್ಪ ಆದ್ರೂ ಎಲ್ಲಿ ಹೋಗ್ತಾನೆ ಅಲ್ವಾ? ನಾನ್ ಕೇಳೋದು ಏನು, ನನಗೆ ಅನ್ಸಿದ್ದು ಹೇಳ್ದೆ. ದಯವಿಟ್ಟು ನಾನೇನಿಲ್ಲಿ ರೆಡ್ಡಿ ಪರವಾಗಿ ಮಾತಾಡ್ತಾ ಇಲ್ಲ. ಸೊ ನನ್ನ ನಾಲೆಡ್ಜ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಯುವರ್ ವಿಶಸ್, ನಾನೇನು ಮಾಡೋಕ್ಕಾಗಲ್ಲ. ಬಟ್ ಯಾವುದೇ ಆಗಲಿ, ನೋಡಿ, ಎಷ್ಟೋ ಸಲ ನಮ್ಮ ಲೈವು, ರಮ್ಯಾ ಲೈವಲ್ಲೂ ಇದೇ ಥರ ಸೇಮ್ ಟು ಸೇಮ್ ಇವರೇ ಏನು ಅನ್ನೋ ಥರ ಬಂದ್ಬಿಡೋರು ಎಷ್ಟೋ ಜನ ಬಂದಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಟ್ ಅದರಿಂದ ಒಂದು ಮನಸ್ತಾಪ ಆಗೋದಕ್ಕಿಂತ ಪಕ್ಕ ಅವ್ರು ಯಾರು ಅಂತ ಕಂಡು ಹಿಡಿಯೋಕ್ಕೆ ನಾವು ಸೈಲೆಂಟಾಗಿ ಕಂಡು ಹಿಡಿಬೇಕು. ಅದು ರೆಡ್ಡಿನೇ ಆಗಿರಲಿ, ಯಾವನೇ ಆಗಿರಲಿ, ಗೊತ್ತಾದ್ಮೇಲೆ ಇದೆ ಹಬ್ಬ. ಅದು ಆರು ಮತ್ತೆ ಅವರು ಬಂದವರು ಹೇಳಬೇಕು. ಅವರು ಹೇಳಿ ಅಂತಂತ. ಅವರು ಓಕೆ ಅಂದರೆ ನಾನು ಬಿಡ್ತೀನಿ. ಬೇಜಾರಾಗುತ್ತೆ ಸುಮ್ಮನೆ. ಈಗ ನಾನು ಅಲ್ಲ, ಕೇಳಿ, ನಾನು ನಿಮ್ಮ ಲೈವ್ಗೆ ಸಪೋರ್ಟ್ ಮಾಡ್ತಾ ಇದ್ನಲ್ವಾ? ಮೊನ್ನೆ ಯಾರೋ ನನಗೂ ಸೂಪರ್ ಚಾಟ್ ಮಾಡಿಸ್ಕೊಂಡ್ರು, ಹಾಗೆ ಹೀಗೆ ಅಂತ ಕಮೆಂಟ್ ಹಾಕಿದ್ರು. ಆಸ್ ಎ ಹ್ಯೂಮನ್ ನನಗೂ ಬೇಜಾರಾಗತ್ತೆ.
ಹಂಗಂತ ನಾವು ಸರಿಯಾಗಿದ್ರೆ ಅದಕ್ಕೆಲ್ಲ ಯಾಕೆ ಅಷ್ಟು ತಲೆ ಕೆಡ್ಸ್ಕೋಬಾರ್ದು, ಬಿಟ್ಟಾಕ್ಬಿಡು. ನಾನ್ ಬಿಟ್ಟಾಕ್ಲಿಲ್ವಾ, ಒಂದಿನ ಕಮೆಂಟ್ಸ್ ಬೇಜಾರಾಯ್ತು. ಬೇರೆ ಕವಿ, ಅದು ಕಮೆಂಟ್ಸ್ ಬೇರೆ, ಲೈವ್ಗೆ ಬಂದು ಹೀಗೆ ಮಾತಾಡೋದು ಅದು ಬೇರೆ ವಿಷಯ ಆಯಿತು. ಕಮೆಂಟ್ಸ್ ಎಲ್ಲ ತುಂಬ ಒಂದೇ ಜನ ಅನ್ಕೊಳ್ಳಿ, ಕಮೆಂಟ್ಸ್ ಎರಡೂನು ಹಾಕ್ತಾರೆ. ಎರಡೂನು ಪಬ್ಲಿಕ್ ನೋಡ್ತಾ ಇರ್ತೀರಾ. ಪಬ್ಲಿಕ್ ನೋಡ್ತಾರೆ, ಕಮೆಂಟ್ಸ್ ಬೇರೆ ಆಗ್ತದೆ, ಲೈವ್ಗೆ ಬಂದು ಹೀಗೆ ಎಲ್ಲ ಮಾತಾಡೋದು ನೋ ಹೆಂಗಸರಿಗೆ ನೋ ಅದು ನೋ ನೋ. ಬೇರೆ ಅಲ್ಲಿ ಆಗ್ತದೆ. ಲೈವ್ಗೆ ಬಂದು ಅವರು ಮಾತಾಡಿಲ್ಲ, ಅಲ್ಲಿ ಅವರು ಕೂಡ ಕಮೆಂಟ್ ಮಾಡಿದ್ದು. ಕಮೆಂಟ್ ಅನ್ನ ಪಬ್ಲಿಕ್ ಕಮೆಂಟ್ಸ್ ಎಲ್ಲರೂ ಎಲ್ಲರಿಗೂ ಗೊತ್ತಲ್ಲ, ನೋಡ್ತಿರ್ತಾರೆ. ಎಲ್ರಿಗೂ ಎರಡು ರೆಡ್ಡಿ ಒಂದೇ. ಗೊತ್ತು. ಗೊತ್ತಿದ್ದವರು ಹೀಗೆ ಬಂದು ಮಾತಾಡಬಾರ್ದಲ್ಲ. ಕಮೆಂಟ್ಸ್ ಮಾಡುವವರು ನಮಗೆ ಪರಿಚಯ ಇರೋದಿಲ್ಲ, ಈ ರೆಡ್ಡಿ ಎಲ್ರಿಗೂ ಗೊತ್ತು. ಗೊತ್ತಿದ್ದವರು ಹೀಗೆ ಮಾಡಬಾರ್ದಲ್ಲ. ಓಕೆ, ಇವಾಗ ನಾನೇ ಯಾವ್ದೋ ಹೆಸರಲ್ಲಿ ಬಂದೆ, ಹಂಗಾದ್ರೆ ನೀವು ಅವರೇ ಅಂತ ಹೆಂಗ್ ಕನ್ಫರ್ಮ್ ಮಾಡ್ತೀರಾ? ಈಗ ಸೇಮ್ ಟು ಸೇಮ್ ನಾನೇ ಅದೇ ಹೆಸರಲ್ಲಿ ಬರ್ತೀನಪ್ಪ. ಈಗ ಯಾರೋ ನಿಮಗೆ ತುಂಬಾ ಬೇಕಾದವ್ರ ಹೆಸರಲ್ಲಿ ಬರ್ತೀನಿ. ನನಗೆ ಇನ್ನೊಂದು ಯಾವುದೋ ನಾನು ಬೇರೆ ಐಡಿಯಿಂದ ಬಂದಾಗ ನೀವು ನನಗೆ ಬ್ಲೂ ಕೊಟ್ಟಿರ್ತೀರ. ಸೊ ಅದನ್ನೇ ನಾನು ನೆಪ ಇಟ್ಕೊಂಡು ಬರ್ಬೋದು. ಬೇರೆ ಥರ ಇದು ಮಾಡಿ. ಸುಮಿ ಸಿಸ್, ನಾನು ಹೇಳ್ತಾ ಇರೋದು ನಿಮಗೋಸ್ಕರ, ಅರ್ಥ ಮಾಡ್ಕೊಳ್ಳಿ. ಇದು ಯಾರನ್ನೂ ರೆಡ್ಡಿ ಪರ ಮಾತಾಡೋಕ್ಕೆ, ನನ್ಗೆ ಯಾರ ಪರನೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಯಾಕಂದರೆ ಅಲ್ಲಿ ಏನು ನಡೀತಾ ಇರೋದು ಕಂಪ್ಲೀಟ್ ನಂಗೆ ಗೊತ್ತಿಲ್ಲ. ಬಟ್ ನಿಮಗೆ ಹೇಗೆ ಹೇಳಬೇಕು ಇಲ್ಲಿ ಗೊತ್ತಾಗ್ತಲ್ಲ ಲೈವಲ್ಲಿ. ಓಕೆ, ಕ್ಯಾರಿ ಆನ್. ನಾನು ಇಷ್ಟೇ ಹೇಳೋದು, ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾರು ಎಲ್ಲೂ ಹೋಗಲ್ಲ, ಸಿಗ್ತಾರೆ, ಸಿಕ್ಕೇ ಸಿಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ವಾ? ಅವ್ನು ರೆಡ್ಡಿನ ಆಗಿದ್ರು ಸರಿ, ಅವ್ರ ಅಪ್ಪ ಆಗಿದ್ರು ಸರಿ. ಬಟ್ ಸಡನ್ ಆಗಿ ಎಲ್ಲ ದುಡ್ಡು ಅದೇ ಟಾಪಿಕ್ ಮಾಡ್ತಾರೆ, ನಿಮ್ ಲೈವ್ ಎಫೆಕ್ಟ್ ಆಗುತ್ತೆ ಸದ್ಯಕ್ಕೆ. ಬಿಟ್ಬಿಟ್ಟು ಇವಾಗ ಲೈವ್ ಕಂಟಿನ್ಯೂ ಮಾಡಿ. ಅದು ಎಲ್ಲಿ ಹೋದ್ರು ಅಲ್ಲ, ಸಂತು ಹೇಳ್ತಿದ್ರು ಅವರು ಅಲ್ಲ ಅಂತ, ಅದಕ್ಕೆ ನಾನು ಮಾತಾಡಿದ್ದು ಅಷ್ಟೇ, ಮತ್ತೇನಿಲ್ಲ. ಅವರು ಮತ್ತೆ ಅವರನ್ನು ಕೇಳಬೇಕು, ಅವರು ಓಕೆ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸಂತು ಲೈವಲ್ಲಿ ಅಷ್ಟಾದರೂ ಅಕ್ಕ ರೆಡ್ಡಿ ಯಾಕೆ ಬರಲಿಲ್ಲ? ಸಂತು ರೆಡ್ಡಿ ಬರ್ತಾ ಇದ್ರಲ್ವ, ಬಂದ್ರಲ್ವ, ಮೆಸೇಜ್ ಮಾಡ್ತಾಯಿದ್ರು, ಇವರು ಕರಿತಾ ಇದ್ದಾರೆ ಬನ್ನಿ ಬನ್ನಿ ಅಂತ. ಅವರು ಬಂದಿದ್ದರು, ಪ್ರೋಮ್ಯಾಕ್ಸ್ ಬಂದರು. ಹಾಯ್ ರೆಡ್ಡಿ, ತಪ್ಪು ಇಲ್ಲ, ಕರೆ ಯಾಕೆ ಎಲ್ಲ ಸರಿ ಆಗುತ್ತೆ. ರೆಡ್ಡಿ ತಪ್ಪು ಇಲ್ಲ ಅಂದರೆ ಯಾಕೆ ಹೇಳ್ತಿದ್ದಾನೆ? ಅವನು ಬಂದು ಮಾತಾಡಿದರೆ ಎಲ್ಲ ಸರಿಯಾಗುತ್ತೆ. ಅವನಿಲ್ಲ ಅಂತ ಹೇಳ್ತಾರೆ, ಬಂದು ಮತ್ತೆ ಅಂತ ಹೇಳ್ತಾರೆ. ಕವಿತಮ್ಮ ಹೇಳ್ತಿದ್ದಾರೆ ಪ್ರೋಮ್ಯಾಕ್ಸ್ ಸಪೋರ್ಟ್. ನಮಸ್ವರೇ ಹ್ಞೂ ಹೇಳ್ತಿದ್ದಾರೆ. ರೆಡ್ಡಿ ರಿಯಲ್ ಐ ಡಿ ಅಲ್ಲಿ ಬಂದು ನಾನಲ್ಲ ಅಂತ ಅಷ್ಟೇ ಹೇಳಿದರು. ಹೌದಾ? ಅಷ್ಟು ದೊಡ್ಡ ಅಪವಾದ ಇನ್ ಕೇಸ್ ನನ್ನ ಮೇಲೆ ಬಂದಿದ್ದರೆ, ಹೌದು, ಇಮಿಡಿಯೇಟ್ಲಿ ನಾನು ಲೈವ್ ಟುಗೆದರ್ ಬಂತು. ಹೌದೌದು, ಹೌದು, ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಅದನ್ನೇ ನಾನು ಹೇಳೋದು. ಆವಾಗಲೇ ಅವರು ಕಮೆಂಟ್ಸ್ ಹಾಕಬೇಕಿತ್ತು, ಯಾರೋ ನೀನು, ಯಾರು ಕಮೆಂಟ್ಸ್ ಮಾಡುವವರು, ಯಾರು ನೀನು, ಅವರಿಗೆ ಆರಿಗೆ ಹೇಳಬೇಕಿತ್ತು ಇದು ನಾನಲ್ಲ ಆರು ಅಂತ. ಅವ್ರು ಆಗಲೇ ಹೇಳಬೇಕಿತ್ತು. ಅವರು ಒಂದೆರಡು ಕಮೆಂಟ್ಸ್ ನೋಡಿ ಹೇಳಬೇಕಿತ್ತು. ಅದು ಯಾಕೆ ಮಾಡಲಿಲ್ಲ ರೆಡ್ಡಿ? ಅಷ್ಟು ಬುದ್ಧಿ ಇಲ್ವಾ ರೆಡ್ಡಿಗೆ? ಸಚಿನ್ ನೇಮನ್ನು ಕೂಡ ಮಿಸ್ಯೂಸ್ ಮಾಡಿದ್ದಾರೆ. ಹೌದೌದು, ಹೌದು. ರೆಡ್ಡಿ ಎಲ್ಲೇ ಇದ್ದರೂ ಬಂದು ಮಾತಾಡು, ಇದನ್ನೆಲ್ಲ ಸರಿ ಮಾಡ್ಕೋ ಪ್ಲೀಸ್ ಹೇಳ್ತಿದ್ದಾರೆ ನವಾಸ್ ಅವರು. ಎಸ್ ಸೋಣ ಹೇಳ್ತಿದ್ದಾರೆ. ನಾನು ಹೇಳಿದ್ದು ಯಾರಿಗೆಲ್ಲ ಇದು ತಪ್ಪು ಎಣಿಸ್ತು ಹೇಳಿ, ಕರೆಕ್ಟಾ ರಾಂಗಾ? ನಮಸ್ಕಾರ ಜಗದೀಶ್ ಅಶೋಕ್, ನಮಸ್ಕಾರ. ಎಂಚೊಲ್ಲರು 10 ಜನ ಸೇರಿ ಆ ಥರ ಒಗಿವಾಗ ಅವರು ಹೌದು, ಅದೇ ಹೇಳೋದು ನಾನು. ರಿಪ್ಲೈ ಮಾಡಬೇಕಿತ್ತಲ್ಲ ನಾನು ಅಂತ. ಹಾಯ್ ಹೆಲೋ ಹೇಳ್ತಿದ್ದಾರೆ. ನಿರಂಜನ್ ಬಂದರು. ಹಾಯ್ ನಿರಂಜನ್, ಎಂಚೊಲ್ಲರು ಅಮ್ಮ ಅಂತಿದ್ದಾರೆ ಪ್ರೋ ಅವರು. ಡನ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಜಗದೀಶ್. ಹಾಯ್ ಬಾಬಾ, ಹಾಯ್ ಬಾಬಾ ಹೇಳ್ತಿದ್ದಾರೆ. ಅಮ್ಮಯ್ಯರ್ ಬರ್ತಾರಾ? ನಮ್ಮನ್ನ ಬಾಯ್ ಬಾಯ್ ನಾಗು. ಓಕೆ, ಗೃಹಿಣಿ ಅವರೇ ಹಾಯ್ ಹೇಳ್ತಿದ್ದಾರೆ. ಪ್ರೋ ಅವರು ಹಾಯ್ ಬಾಯ್ ಎಲ್ಲ ಹೇಳ್ತಿದ್ದಾರೆ. ಬಕೇನಲ್ವ ಸತೀಶ್ ಕನೆಕ್ಟ್.
ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ನವಾಸ್ ಅವರು. ಸಪೋರ್ಟ್ ಮಾಡ್ತಿದ್ದಾರೆ ಜಗದೀಶ್ ಅಶೋಕ್. ಅದು ಬಿಡಿ, ಖುಷಿ ಖುಷಿ ಚಾಟ್ ಲೈವ್ ಮಾಡಿ ಹೇಳ್ತಿದ್ದಾರೆ. ನಮಸ್ಕಾರ ನಾಗುಸಿಸಿ ಹೇಳ್ತಿದ್ದಾರೆ ಅಶೋಕ್ ಅವರು. ಪ್ರೋಮ್ಯಾಕ್ಸ್ ಸಪೋರ್ಟ್ ಮಾಡ್ತಿದ್ದಾರೆ, ಅಮ್ಮ ಸಪೋರ್ಟ್ ಮಾಡ್ತಿದ್ದಾರೆ. ಶುಭ ಸಂಜೆ ನಾಗುಸಿಸಿ ಹೇಳ್ತಿದ್ದಾರೆ ಅಶೋಕ್ ಅವರು. ಸುಮಿ ಅವರೇ ಹಾಂ ಹೇಳಿ ಯಶೋಣ. ಸಪೋರ್ಟ್ ಅಮ್ಮ, ಸಪೋರ್ಟ್ ಥ್ಯಾಂಕ್ ಯು. ನಮಸ್ಕಾರ ಮಣಿಸೇಸ್ ಹೇಳ್ತಿದ್ದಾರೆ ಜಗದೀಶ್ ಅವರು. ಥ್ಯಾಂಕ್ ಯು ಅಮ್ಮ. ಅಮ್ಮ ಒಂದು ಇರುವಾಗ ಚೆಕ್ ಮಾಡಬೇಕಿತ್ತು ಅಮ್ಮ. ಅಮ್ಮ ಹ್ಞೂ ಹೇಳ್ತಿದ್ದಾರೆ ಪ್ರೋಮ್ಯಾಕ್ಸ್ ಸಪೋರ್ಟ್. ಸಪೋರ್ಟ್ ಥ್ಯಾಂಕ್ ಯು ಅಮ್ಮ. ಲಿಂಕಿಗೆ ಇದು ನೆನಪು ಹೋಗ್ತದೆ. ಗುಡ್ ಈವ್ನಿಂಗ್ ಮಾನಸಿಸ್ ಹೇಳ್ತಿದ್ದಾರೆ. ರೆಡ್ಡಿಗೆ ಮಾತಾಡೋಕ್ಕೆ ಭಯನ? ಹೌದು, ಉಡುಗೊರೆ ಬಗ್ಗೆ ಗಲೀಜು ಮಾತಾಡೋಕ್ಕೆ ಭಯ ಇಲ್ಲ, ಬಟ್ ಸತ್ಯ ಮಾತಾಡೋಕ್ಕೆ ಭಯ ಅವನಿಗೆ. ಹೌದೌದು, ಸತ್ಯ ಮಾತಾಡೋಕ್ಕೆ ಭಯ ಯಾಕೆ ಅವನಿಗೆ? ಅದಕ್ಕೆ ಹೇಳೋದು. ಇವರು ಯಾಕೆ ಸಪೋರ್ಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಅಶೋಕ್. ಟಿ ಪಿ ಹೌದು ನೋಡಿದ್ರಾ? ಸೂಪರ್ ಆಗಿದೆ ಅಲ್ವಾ ಡಿ ಪಿ? ಅವರು ಅಷ್ಟು ಹೆದರ್ತಾರೆ ಲೈವ್ಗೆ ಬಂದು ಮಾತಾಡಲಿಕ್ಕೆ. ಸಂತು ಕರೀತಾರೆ ಬನ್ನಿ ಬನ್ನಿ ಅಂತ, ಅಷ್ಟು ಹೆದರ್ತಾ ಇದ್ರು. ಯಾಕೆ ಅಷ್ಟು ಹೆದರ್ಬೇಕು ಅವರಲ್ಲ ಅಂದರೆ? ಹಾಯ್ ಮತ್ತು ಅಕ್ಕ ಹೇಳ್ತಿದ್ದಾರೆ ನೈಟ್ ಬೋಟ್. ಲೈಕ್ ದನ್ ಥ್ಯಾಂಕ್ ಯು ಪ್ರಶ್ವಾ. ಟೀ ಆಯಿತಾ? ಫುಲ್ ಸಪೋರ್ಟ್. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಬ್ಬರಿಗೆ ಪರ್ಸನಲ್ ಆಗಿ ಅಷ್ಟೊಂದು ಕೆಟ್ಟದಾಗಿ ಇನ್ಸ್ಟಾಗ್ರಾಮ್. ಹೌದೌದು, ನನ್ನ ಹತ್ರ ಉಂಟಲ್ಲ, ನನಗೆ ಹೇಗೆ ಮೆಸೇಜ್ ಮಾಡಿದ್ದಾರೆ ಅಂತ ತೋರಿಸ್ಬೇಕಾ? ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡುವಾಗ ಭಯ ಇರಲಿಲ್ವಾ ಟೀಚರ್? ಸ್ಕ್ರೀನ್ಶಾಟ್ ಕೂಡ ನಿಮ್ಮಲ್ಲಿ ಇದೆ ಅಂತ ಹೇಳ್ತೀರಾ? ಹೌದು, ಅದೇ ಹೇಳೋದು ನಾನು. ಒಂದು ಕೇಸ್ ಆಗಿದೆ, ಹಣ ಕೊಡ್ತೀನಿ ತೋರಿಸಂತ. ಅದು ಕೂಡ ಒಮ್ಮೆ ಆಗಿತ್ತು ಜಗಳ ಎಲ್ಲ. ಇವಾಗ ಅಂಥವನ್ನೆಲ್ಲ ಹೇಳ್ತಾರೆ ಇವರೆಲ್ಲ. ಲೈವ್ನಲ್ಲಿ ಏನು ನಡೀತಾ ಇದೆ ಗೊತ್ತಾಗಲ್ಲ ನಿಮಗೆ. ಲೈವ್ನಲ್ಲಿ ಏನು ನಡೀತೆ ಗೊತ್ತಾಗಲ್ಲ ನಿಮಗೆ ಹೇಳ್ತಿದ್ದಾರೆ. ಸರಿಯಾಗಿ ಬಿಡಿಸಿ ಹೇಳಿ ನೈಟ್ ಬೋಟ್. ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ನನಗೇನು ಅವನ ಅಣ್ಣ ಅಲ್ಲ, ತಮ್ಮ ಅಲ್ಲ. ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ, ಅದು ಖುಷಿ ಉಂಟು. ಆದರೆ ಈಗೆಲ್ಲ ಮಾತಾಡಬಾರ್ದು ಅಷ್ಟೇ. ಅದು ಅವರು ಲೈವ್ಗೆ ಅವ್ರು ಜಾಯ್ನ್ ಆದವರು, ಅವರಿಗೆ ಬೇಕಿತ್ತಾ? ಬೇರೆಯವರು ಗೆಸ್ಟ್ ಬಂದವರು, ಅವರು ಅವರಿಗೆ ಹೇಳಬಾರ್ದಿತ್ತಲ್ಲ. ಬಟ್ ಅರ್ಥ ಮಾಡ್ಕೊಂಡು ಯಾಕೆ ಸಚಿನ್ ಐಡಿಯಲ್ಲಿ ಒಬ್ಬರು ಬೇಕು, ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಅಂದರೆ ಇದು ಒಂದು ಹುಡುಗಿಗೆ ಅವಮಾನ ಮಾಡಿದ್ದಾನೆ ರೆಡ್ಡಿ. ಹಾಗೆ ಲೈವಲ್ಲಿ ಎಲ್ಲರ ಎದುರಿಗೆ ಹೀಗೆ ಮಾಡಬಾರ್ದಿತ್ತು. ಮತ್ತು ಅಷ್ಟು ಜನ
ಅಷ್ಟು ಜನ ನೋಡ್ತಿದ್ರು. ಎಲ್ಲರೂ ಸುಮ್ಮನೆ ಇರ್ತಾನ, ಬಂದು ಮಾತಾಡಿ ಕೇಳಬೇಕು ತಾನೇ, ಅದು ನಾನಲ್ಲ ಅಂತ. ಹೌದು, ಆಗಲೇ ಹೇಳಬೇಕಿತ್ತು ನಾನಲ್ಲ ಅಂತ. ಎಷ್ಟು ಜನ ಇದ್ದರು ಆ ದಿನ? ಯಾಕೆ ಬರಲಿಲ್ಲ? ಯಾಕೆ ಹೈಡಲ್ಲಿದ್ದದ್ದು? ಇನ್ನೇ ರೆಡ್ಡಿ ಅಂತ ಹೇಳಿದರು ಅವತ್ತು, ಬೇರೆ ಐಡಿಯಲ್ಲಿ ಫೇಕ್ ಅಂತ ಹೇಳ್ತಿದ್ದಾನೆ. ಅದೇ ಹೇಳೋದು, ಫೇಕ್ ಅಂತ ಹೇಳ್ತಿದ್ದಾನೆ. ಆ ದಿನ ಯಾಕೆ ಹೇಳಲಿಲ್ಲ? ಅವನು ಫೇಕು, ನಾನು ಇಲ್ಲಿ ಆಗಲೇ ಹೇಳ್ತಿದ್ರೆ ಆವಾಗ ಕಂಡು ಹಿಡಿಬೋದಿತ್ತಲ್ಲ. ರೆಡ್ಡಿಗೆ ಎಷ್ಟು ಗೊತ್ತಾಗಲ್ವಾ? ID ಚೆಕ್ ಮಾಡಿದರೆ ಗೊತ್ತಾಗ್ತದಲ್ವಾ? ಚಾನಲ್ಗೆ ಹೋಗಿ ಅಬೌಟಲ್ಲಿ ನೋಡಿದರೆ ಗೊತ್ತಾಗ್ತದೆ ಫೇಕ್ ಯಾರು ಇವರು ಯಾರು ಅಂತ. ಅಷ್ಟು ರೆಡ್ಡಿಗೆ ಗೊತ್ತಾಗಲಿಲ್ವಾ? ಲತಿ ಪರ್ಸನಲ್ ಬೇರೆ, ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಬೇರೆ. ಲತಿ ಇಲ್ಲಿ ಇವಾಗ ತುಂಬ ಡ್ರಾಮಾ ನಡೀತಾ ಇದ್ದಾವೆ. ಲತಿ ಅವನು ಮುಂಚೆ ಹಾಗೆ ಇದ್ದರು, ಬಟ್ ಈಸ್ ಟೋಟಲಿ ಚೇಂಜ್ ನಾವು. ಅದೆಲ್ಲ ಸುಮ್ಮನೆ ಆಯಿತಾ? ಇಲ್ಲಿ ನೋಡ್ತಾರೆ, ಅಲ್ಲಿ ಕಮೆಂಟ್ಸ್ ಮಾಡ್ತಾರೆ ಹೋಗಿ ಇನ್ಸ್ಟಾದಲ್ಲಿ. ತುಂಬ ಜನ ಹೇಳ್ತಿದ್ರಲ್ವ ಹುಡುಗಿರು, ಎಷ್ಟು ಜನ ಹೇಳ್ತಿದ್ರು ಕಮೆಂಟ್ಸ್ ಮಾಡ್ತಾನೆ, ವಾಟ್ಸಪ್ ನಂಬರ್ ಕೊಡು. ಇವತ್ತೇ ರೆಡ್ಡಿನೇ ಪಕ್ಕ ಅನ್ನೋದು ಗೊತ್ತಿಲ್ಲ ಹೇಳ್ತಿದ್ದಾರೆ. ನಾಯಿ ಬಲ್ಲಡೋಂಗೆ ಕೇಳ್ತಿದ್ದಾರೆ. ಅದೌದು, ಎಲ್ರಿಗೂ ಮೆಸೇಜ್ ಮಾಡ್ತಾರೆ. ಎಷ್ಟು ಜನ YT-ಯಲ್ಲಿದ್ದಾರೆ ಎಲ್ರಿಗೂ ಮಾಡ್ತಾರೆ ಮೆಸೇಜ್, ಎಲ್ರಿಗೂ ಮಾಡ್ತಾರೆ. ಅಂಥವನಿಗೆ ಇವರು ಹೇಳ್ತಾರೆ ಕರೆಕ್ಟ್ ಆಗಿದ್ದಾರೆ. ನಾನು ನಂಬಲ್ಲ ಅದು. ಓಕೆಪ್ಪ, ನೀವೆಲ್ಲ ಕರೆಕ್ಟ್ ಅಷ್ಟೇ ಜನ ಇದ್ದೀರಲ್ಲ. ಅವನು ಯಾರು ಅಂತ ರಿಯಲ್ ಚಾನಲ್ ಚೆಕ್ ಮಾಡಿಲ್ಲ ಅಂದರೆ ಏನು ಅರ್ಥ? ಸುಮ್ಮನೆ ಬಾಯಿ ಬಡ್ಕೊಂಡೆ ಏನು ಪ್ರಯೋಜನ ಇಲ್ಲ. ಸ್ಮಾರ್ಟ್ನೆಸ್ ಕೂಡ ಇರಬೇಕು ಹೇಳ್ತಿದ್ದಾರೆ. ವಾರ್ತಾ ಹೇಳ್ತಿದ್ದಾರೆ. ವಾರ್ತಾ ಯಾರು? ವಾರ್ತಾ ಇವರು ಕವಿ. ಗೊತ್ತಿಲ್ಲಪ್ಪ ನನಗೆ ಎಂತಂತ, ನಾನೇನು ಹೇಳಿದ್ದೇನೆ? ನನಗೆ ಅನಿಸಿದ್ದು ನಾನು ಹೇಳಿದೆ ಅಷ್ಟೇ. ಥ್ಯಾಂಕ್ ಯು ಅಮ್ಮ. ಅವನು ಅಲ್ಲಂದರೆ ಹೆದರ್ಕೊಳ್ಳೋದು ಯಾಕೆ ಗೊತ್ತಿಲ್ಲಪ್ಪ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಗೊತ್ತಿಲ್ಲ ಕವಿ, ಗೊತ್ತಿಲ್ಲ ನನಗೆ ಅಂತ. ನನಗೇನು ಹೇಳಲಿಕ್ಕಾಗೋದಿಲ್ಲ.
ಅಡುಗೆ ತಿಪ್ಪೆಯವರು ಗೊತ್ತುಂಟು ಸಮಿ ಜೊಕ್ಲಿಗೆ ಅದು ಮಾಡೋ ಜನ ಗೊತ್ತಿದ್ದರೆ ರೆಟ್ಟಿಗೆ ಹೇಳಿ ಪಾಪ ಭಯ ಅಂತ ಅವರಿಗೆ ನಾಲ್ಕು ಕತೆ ಅದೇ ಎಂಥ ಭಯನ ಗೊತ್ತಿಲ್ಲ. ವಯಸ್ಸಾಗಿದೆ ಇನ್ನೂ ಭಯ. ಅವೇ ದೆಪ್ಪವರೇ ಗೊತ್ತುಂಡು ಮೊಗಲ್ದ ಇಂಚ ಪಂಪರೆ ಗೊತ್ತಾ ಒಂದು ಜಂಕ್ ಇರ್ವರಪ್ಪ. ಮೇರೆ ದಯ ಪಣಂದಿಲ್ಲ ಹೆಂಗೆ ಗೊತ್ತಾಗ್ಬೋಜಿ ಅವರೆಗೆಲ್ಲ ಗೊತ್ತಜ್ಜಿ ಸರ್ ಕರೆಕ್ಟ್ ಆ ಯಾತ್ ಪಣ್ಕೆನೆ ಮೇರೆ ನಂಬದು ದಾಯ ಪಣ್ಪೇರೆ ಗೊತ್ತಜ್ಜಿ. ಅದು ಸಂತೂನೇ ಕೇಳಬೇಕು ಹೇಗೆ ಗೊತ್ತಾಯ್ತು ಅಂತ ಅವ್ರ ಹತ್ರನೇ ಕೇಳುವ. ಅವ್ರು ಬನ್ನಿ 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 ಅಂತ ಕರಿತಾಯಿದ್ರು ನೋಡಬೇಕು. ಅವ್ರು ಬಂದರೆ ಯಾರು ಬರ್ತಾರೆ ಮತ್ತೆ ಸಪೋರ್ಟಿಗೆ, ಯಾರು ಬರಲ್ಲ ಇನ್ನು ಅಂಥವ್ರ ಲೈವಿಗೆ. ಹೌದಲ್ವಾ ಅಮ್ಮ, ಅವರಿದ್ದ ಕಡೆ ಹೋಗೋದು ಬೇಡ ಇನ್ನು. ಹಾಂ ಹೇಳ್ತಿದ್ದಾರೆ 2 ಸಲ ಆಯಿತು, ಇನ್ನು ಥರ್ಡ್ ಟೈಮ್ ಮಾಡಲ್ಲ ಅಂತ ಹೇಗೆ ಗೊತ್ತು. ಏನು ಮಾಡಿದರೂ ಅವನಲ್ಲ ಹಾಗೆ ಹೀಗೆ ಹೇಳಿದರೆ ಮತ್ತೆ ಪುನಃ ಮಾಡ್ತಾನೆ ಅವನು. ಮತ್ತೆ ಎಷ್ಟೋ ದೊಡ್ಡ ತಪ್ಪು ಮಾಡಿದರೂ ಅವನಿಗೆ ಒಂದು ಅವಕಾಶ ಕೊಡಬೇಕು, ಬಂದು ಮಾತಾಡಬೇಕು. ಅವರು ಭಯ ಭಯ ಅಂತ ಇದ್ದರೆ ಅವರ ಕಲ್ಲ ಅಂದ್ಕೊಳ್ತಾರೆ. ಹೌದು, ಆವಾಗಲೇ ಮಾತಾಡಬೇಕಿತ್ತು. ಸುಮ್ಮನೆ ನಾನು ಹೇಳೋದು ಅಷ್ಟೇ, ಕನ್ಫರ್ಮ್ ಇಲ್ಲದೆ ಯಾರ ಬಗ್ಗೆ. ಹೇಗೆ ಕನ್ಫರ್ಮ್ ಆಗಿದೆ ಹೇಳಿ, ಅದು ಹೇಳಿ, ಹೇಗೆ ಮಾಡಿದ್ರಿ ಕನ್ಫರ್ಮ್ ಮಾಡಿ. ಹಗುರವಾಗಿ ಮಾತಾಡಬೇಡಿ ದಯವಿಟ್ಟು. ನಾಳೆ ಇನ್ನೊಂದು ಯಾರೋ ನಿಮಗೆ ಗೊತ್ತುಂಟು ಕವಿ ಅವರು ಎಂಥವರು ಅಂತ ಗೊತ್ತುಂಟು, ಆದರೂ ನೀವು ಹೀಗೆ ಮಾಡ್ತೀರಿ ಅಂದರೆ ಹೆಂಗೆ ಗೊತ್ತಿಲ್ಲ ಏನಂತ. ಹೌದೌದು, ಸರಿ ನೀವು ಹೇಳಿದ್ದು. ನಿಮಗೆ ಗೊತ್ತು ಇದ್ದರೆ ಹೇಳಿಬಿಡಿ, ಸುಮ್ಮನೆ ಯಾಕೆ. ಯಾರಿಗೆ ಹೇಳ್ತಿದ್ದೀರಿ ನೈಟ್ ಬೋಟ್? ಫುಲ್ ಸಪೋರ್ಟ್, ಥ್ಯಾಂಕ್ ಯು ಅಮ್ಮ. ಯಾರಿಗೆ ಗೊತ್ತಿದ್ದರೆ ಹೇಳಿಬಿಡಿ ಹೇಳ್ತಿದ್ದೀರಿ. ಈಗ ಅವರಿಗೆ ಗೊತ್ತಿಲ್ಲ ಅವನು ಹೌದಾ ಅಲ್ವಾ ಅಂತ, ಅವರಿಗೂ ಗೊತ್ತಿಲ್ಲ ಅಲ್ವಾ, ಕರೆಕ್ಟಾಗಿ ಗೊತ್ತಿಲ್ಲ ಅವರು ಕೂಡ ಅವನು ಹೌದಾ ಅಲ್ವಾ, ಅವನು ಹೇಳಿದ್ದೆ ಕೇಳಬೇಕು. ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿದೆ, ಆದರೂ ಮತ್ತೆ ಸ್ವಲ್ಪ ದಿನ ಬರಲಿಲ್ಲ, ಮತ್ತೆ ಪುನಃ ಸ್ಟಾರ್ಟ್ ಮಾಡಿದರು ಬರಲಿಕ್ಕೆ. ಮನೇಲಿದ್ದಾರೆ ಮಣಿ, ಥ್ಯಾಂಕ್ ಯು ಸಪೋರ್ಟ್, ಥ್ಯಾಂಕ್ ಯು.
ಏನಿಲ್ಲ ಮಾಣೆ, ಏನಿಲ್ಲ, ರೆಡ್ಡಿ ಬಗ್ಗೆ ಹೇಳೋದಷ್ಟೇ. ಅಲ್ಲ, ನೀವು ಅವರು ಹೇಳಿದ್ದು ನಾನಲ್ಲ ಅಂತ ಹೇಳಿದರೆ ನೀವು ನಂಬ್ತೀರಾ? ಬೇರೆ ಏನಾದರೂ ಪ್ರೂಫ್ ಇದೆಯಾ ನಿಮ್ಮ ಹತ್ರ? ಅದೇ ಕೇಳೋದು ನಾನು. ಟುಡೇ ಡಿನ್ನರ್ ಇವತ್ತು ವೆಜ್ ನಮಗೆ. ನಿಮಗೆಂತ? ಸಪೋರ್ಟ್, ಥ್ಯಾಂಕ್ ಯು. ಓಕೆ ಸಿಸ್, ಬಾಯ್ ಹೇಳ್ತಿದ್ದೆ. ಓಕೆ ಬಾಯ್. ಊಟ ಸಿಸ್ ಆಗಲಿಲ್ಲ, ಇನ್ನಾಗಬೇಕು. ಕರೆಕ್ಟಾಗಿ ಅವರೇ ಅಂತ ಗೊತ್ತಿದ್ದರೆ ನೇಮ್ ಹೇಳಿ, ಎಲ್ಲರದ್ದು ಎಚ್ಚರಿಸ್ಕೊತಾರೆ. ಹೌದು, ಬೇರೆ ಯಾರಂತ ನೇಮ್ ಹೇಳಬೇಕಲ್ಲ. ಇಲ್ಲಿ ಬಂದರು ಕೋಹ್ಲಿ, ಶಿವಾನಂದ್ ಕೋಹ್ಲಿ. ಹಾಯ್, ಫಸ್ಟ್ ಟೈಮ್ ಬರ್ತಿದ್ದೀರಾ ಕೋಹ್ಲಿ? ಹೇಳಿ ಶಿವಾನಂದ್, ಹೇಗಿದ್ದೀರಿ? ನೇಮ್ ಐ ಡಿಯಿಂದ ಎಲ್ಲರದ್ದು ಬಂದು ಮೆಸೇಜ್ ಮಾಡಿದರು. ನಮ್ಮ ಐ ಡಿಯಿಂದ ಎಲ್ಲರದ್ದು ಬಂದು ಮೆಸೇಜ್ ಮಾಡಿದರು. ನಾವು ಬಂದು ಇರ್ತೀವಿ ತಾನೆ, ಮತ್ತೆ ಅವನು ಯಾಕೆ ಬಂದಿಲ್ಲ ಆದರೆ ಅವನೇ ಅಂತಲೇ ಅಂದ್ಕೊಳ್ಳೋದು ಎಲ್ಲರೂ. ನಮ್ಮ ಐ ಡಿಯಿಂದ ಯಾರಾದರೂ ಬಂದು ಮೆಸೇಜ್ ಮಾಡಿದರೆ ನಾವು ಬಂದು ಹೇಳ್ತೀವಿ ತಾನೇ, ಮತ್ತೆ ಅವನು ಯಾಕೆ ಬಂದಿಲ್ಲ ಅದೇ ಹೇಳೋದು ನಾನು. ಅವನು ಬರಬೇಕಿತ್ತಲ್ಲ. ಈಗ ಅಮ್ಮ ಅಲ್ಲೇ ಇದ್ದರು, ಅಮ್ಮಗೆಲ್ಲ ಕರೆಕ್ಟ್ ವಿಷಯ ಗೊತ್ತುಂಟು. ಅವನು ಯಾಕೆ ಬರಲಿಲ್ಲ? ಎಲ್ರಿಗೂ ಸುದ್ದಿ ಹೋಗಿದೆ, ಅವ್ರು ಬರಬೇಕಿತ್ತಲ್ಲ. ಶಿವಾನಂದ್ ಕೋಳಿ ಕನೆಕ್ಟ್ ಮೈ ಚಾನಲ್ ಎತ್ತಿದ್ದಾರೆ ನಮ್ಮ ಹೊಸವರು. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ನಮಗೆ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಈಗ ಒಂದು ಕೊಡ್ತೀನಿ ನಿಮಗೆ, ಆಯಿತಾ? ಎಷ್ಟು ಉಂಟು ನಿಮ್ಮ ಹತ್ರ? ಒಂದೇನಾ? ಒಂದೇ ವಿಡಿಯೋ ಇರೋದಾ ನಿಮ್ಮ ಹತ್ರ? ನ್ಯೂಸ್ ಚಾನಲ್ ಸಪೋರ್ಟ್ ಪ್ಲೀಸ್. ಓಕೆ. ಹಾಯ್ ಜಗದೀಶ್ ಅಶೋಕ್ ಹೇಳ್ತಿದ್ದಾರೆ ನಾವು ಹೊಸವರು. ಹಾಯ್. ಅವರು ಯಾರು ಅಂತ ಗೊತ್ತಿಲ್ಲದೆ ಯಾರಿಗೂ ಬೈದರೆ ಅದು ನಮಗೆ ರಿಟರ್ನ್ ಬರುತ್ತೆ ಹೇಳ್ತಿದ್ದಾರೆ. ಫುಲ್ ಸಪೋರ್ಟ್ ಕೇಳ್ತಾರೆ. ಓಕೆ. ಇಷ್ಟ ಕೂಡ ಆನ್ ಮಾಡಿಲ್ಲ ರೆಡ್ಡಿ. ಹೌದಾ? ಆನ್ ಮಾಡಿಲ್ಲ ಅಂದರೆ ಭಯದಲ್ಲಿಯಾ? 3 ಸಬ್ಸ್ಕ್ರೈಬರ್ ಇದ್ದಾರೆ ಇವರಿಗೆ, ಕೋಹ್ಲಿಗೆ. 4 ಆಯಿತು. ಓಕೆ. ಕಲ್ಯಾಣಿಗೊಂದು ಪಿಳ್ಳೆ ನೀವೇ. ಓಕೆ ಯಾಕೆ ಕೇಳ್ತಿದ್ದಾರೆ? 4 ಆಯಿತು ನೋಡಿ ಈಗ. ಮತ್ತೆ ಯಾಕೆ ಹೆದರ್ಕೋಬೇಕು ಅಲ್ವಾ? ಹೌದೌದು, ಅದೇ ಹೇಳೋದು. ನಾಯಕ ಬ್ರೋ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ನಾಯಕ್ ಬ್ರೋ
ಸತೀಶ್ ಅಂತ ಕರೀರಿ ಅವರನ್ನು. ನೆಕ್ಸ್ಟ್ ಟೈಮ್ ಕೂಡ ಮಾಡೋದು ಹೀಗೆ, ಇವರು ಹೀಗೆಲ್ಲ ಸಪೋರ್ಟ್ ಕೊಟ್ಟರೆ ಅಂಥವರಿಗೆ ನೆಕ್ಸ್ಟ್ ಟೈಮ್ ಬಂದು ಪುನಃ ಹಾಗೆ ಮಾಡೋದು. ಲಾಸ್ಟ್ ಟೈಮ್ ಹೋಗಲಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದೇವಲ್ವಾ, ಈಗ ಎಲ್ಲರೂ ಲೈವ್ ಬರ್ತಾರೆ, ಮಾತಾಡ್ತಾರೆ. ಅಯ್ಯೋ ಸುಮ್ಮನೆ ನಿನ್ನೆ ಎಂತ ರೆಡ್ಡಿ ಇಷ್ಟು ಬಂದಿಲ್ಲ ಅಂತ. ಯಾವುದೌದು ಬೈತಾರೆ ಅಂತ ಗೊತ್ತುಂಟಲ್ಲ, ಅದಕ್ಕೆ ಬಂದಿಲ್ಲ. ಇಲ್ಲಾದರೆ ಯಾಕೆ ಬರ್ತಾನೆ, ಬರದಿರ್ತಾನೆ, ಬರಬೇಕಿತ್ತಲ್ಲ. ಅಷ್ಟು ಹೆದರಿಕೆ ಯಾಕೆ ಆಗ್ತದೆ ಅವರಿಗೆ? ಆ ಥರ ಮೆಂಟಲಿಟಿ ಜನಗಳನ್ನು ಸೇರಿಸಬಾರ್ದು ಸುಮ್ಮನೆ ಯಾರು, ಸೇರಿಸಬಾರ್ದು ಸುಮ್ಮನೆ ಯಾರು. ಯಾಕೆ ಸೆಕೆಂಡ್ ಚಾನ್ಸ್? ಹೌದು, ಸೆಕೆಂಡ್ ಚಾನ್ಸಲ್ಲಿ ಇದು ತರ್ಡ್ ಚಾನ್ಸ್ ಕೊಡೋದು ಅವರು. ಇನ್ನು ಸೆಕೆಂಡ್ ಆಯ್ತಲ್ಲ, ಇನ್ನು ಕೊಟ್ಟಿದ್ದಾರೆ ತರ್ಡ್ ಚಾನ್ಸ್. ಏನು ಮಾಡ್ಕೊಳ್ಳಿ. ನನಗೆ ಸುಷ್ಮಾ ಬಂದರು, ನಮಸ್ಕಾರ. ಹಾಯ್ ಸುಷ್ಮಾ, ಚಾನಲಿದೆಯಾ? ಏನೇ ಮಾಡಲಿ ನನಗೆ ನೆಕ್ಸ್ಟ್ ಟೈಮ್ ಆಗುವಾಗ ಗೊತ್ತಾಗ್ತದೆ. ಕೋಳಿ ನೀವು ಇವಾಗ ಕನೆಕ್ಟ್ ಆಗಿ, ನಾನು ಎಕ್ಸ್ಟ್ರಾ ಇಂದ ಹಾಕ್ತೀನಿ, ಎಕ್ಸ್ಟ್ರಾ ಐಡಿಯಿಂದ ಹಾಕ್ತೀನಿ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಅಮ್ಮ. ಗುಡ್ ಈವ್ನಿಂಗ್ ಸೀಸ್, ಗುಡ್ ಈವ್ನಿಂಗ್. ನಾನು ನಾಳೆ ಕನೆಕ್ಟ್ ಆಗ್ತೀನಿ ಹೇಳ್ತಿದ್ದಾರೆ ಕೋಳಿ. ಓಕೆ ಕೋಳಿ ಹೇಳ್ತಿದ್ದಾರೆ, ಡನ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಯಾವೂರು ನಿಮ್ಮದು? ಟೀ ಆಯಿತಾ? ಇಲ್ಲ, ಟೀ ಇಲ್ಲ, ಆಗಲಿಲ್ಲ. ಎಲ್ಲಿ ನಿಮಗೆ ಸುಷ್ಮಾ ಅವರಿಗೆ? ಸುಮ್ಮನೆ ಮತ್ತೆ ಮತ್ತೆ ಅದನ್ನೇ ಹೇಳಬೇಡಿ, ಸಪೋರ್ಟ್ ಕೊಡ್ತಾ ಇದ್ದೀನಿ ಅಂತ. ಅವನಿಗೆ ಹಾಗೆ ವಾರ್ಮ್ ಮಾಡಿದ್ದೀನಿ ಅಂತ, ಹೇಗೆ ವಾರ್ಮ್ ಮಾಡಿದ್ದೀನಿ ಅಂತ ಹೋಗಿ ಇನ್ಸ್ಟಾ ಅಲ್ಲಿ ನೋಡು. ನಾನು ಹೇಳ್ತಿರೋದು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿ. ಅವನು ಯಾರೋ ಕನ್ಫರ್ಮ್ ಮಾಡಬೇಕು. ಹೇಗೆ ಕನ್ಫರ್ಮ್ ಮಾಡ್ತೀರಿ? ಇನ್ನು ಮಲ್ಲಾಪುರ, ಉತ್ತರ. ಓಕೆ ಓಕೆ, ಉತ್ತರ ಕನ್ನಡ. ಸುಮಿಸಿಸ್ ಅಡುಗೆ ಮಾಡಿ ಊಟ ಮಾಡಿ ಬರ್ತೀನಿ. ಆಯ್ತಾಯ್ತು ಅಮ್ಮಗ ಕವ್ಯಕ್ಕ ಗಿಫ್ಟ್ ಕೊಡಿ. ಸುಷ್ಮಾಚಾರಿ, ದಿಸ್ ಆಲ್ಸೋ ಫೇಕ್ ಐ ಡಿ. ನೆನಪಿರಲಿ. ಹೌದೌದು, ಫೇಕ್ ಐ ಡಿನ ಎಂತ ಗೊತ್ತಿಲ್ಲ, ನೋಡುವ. ಮೊನ್ನೆ ಬಂದಿದ್ರಲ್ವ 2 ಫೇಕ್ ಐ ಡಿ, ಅದು ಯಾರು ಹಿಡಿದ್ರಾ ನೀವು? ಕಂಡು ಹಿಡಿತೀನಿ ಹೇಳಿದ್ರಲ್ವ, ಹಿಡಿದ್ರಾ ನೀವು? ಹೌದು ಕವಿತಕ್ಕ, ಅವನು ಗಂಡಸ್ತನ ಬಗ್ಗೆನೂ ಮಾತಾಡಿದ್ದಾರೆ ಸಂಸಸ್. ನೀವಿದ್ರಾ ನಾವು ಸಾವಾಗ? ಐ ಮೆಸೇಜ್ ಸ್ಕಿಪ್. ನೈಟ್ ಬೋಟ್ ಇದ್ದ, ನೈಟ್ ಬೋಟ್ ಎಷ್ಟು ಮೇಲೆ ಉಂಟು ಮಾರೆ ನಿಮ್ಮದು? ನಾಳೆ ಮ್ಯಾಮ್ ನೇಮ್ ಅದೇ ಅಲ್ವಾ? ನಾಳೆ ನಮ್ಮ ನೇಮ್ ಫೇಕ್ ಐ ಇಂದ ಬಂದು ಕೆಟ್ಟದಾಗಿ ಮೆಸೇಜ್ ಮಾಡಿದರೆ ನಮ್ಮ ಮೇಲೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ಕಂಪ್ಲೀಟ್ ಕೊಡಿ ಹೇಳ್ತಿದ್ದಾರೆ. ಅವಾಗ ಚೆಕ್ ಮಾಡಬೇಕು, ನಾವೇನಾ ಬೇರೆ ಐಡಿಯಾ ಅಂತ ಚೆಕ್ ಮಾಡಬೇಕು, ನೋಡಬೇಕು ಆವಾಗ. ನೀವು ಯಾರು ನೈಟ್ ಬೋಟ್? ನೀವ್ಯಾರು? ಹೆಸರು ಹೇಳಿ ಅಲ್ವಾ, ನೀವ್ಯಾರು?
ಹೆಸರು ಹೇಳಿ ಬಂದವರು. ಫೇಕ್ ಐ ಡಿಯಿಂದ ಬಂದರೆ ಪರವಾಗಿಲ್ಲ, ನಿಮ್ಮ ಹೆಸರು ಹೇಳಿ ಯಾರಂತ. ಹೌದು ಕವಿತಕ್ಕ, ಅವನು ಆಯ್ತಲ್ಲ, ಅದಾಯ್ತಲ್ಲ. ಬಗ್ಗೆ ಜನಕ್ಕೆ ಗೊತ್ತು ಹಾಗೆ ಅಂತ ಆ ಥರ ನಮ್ಮ ಐ ಡಿಯಿಂದ ಮೆಸೇಜ್ ಬಂದರೆ ಸುಮಿ ನೀವು ಬಿಡ್ತೀರಾ? ಹೌದು, ನಾವು ಬಿಡ್ತೀವಾ? ನಾವು ಆಗಲೇ ಹೋಗೋದಿಲ್ವ? ಗೊತ್ತಾಗ್ತದೆ ಅಲ್ವ? ನಾವು ಹೇಳ್ತೇವೆ ಚೆಕ್ ಮಾಡಿ ಅಂತ. ಟೀಚರ್ ನೀವು ಬಿಡ್ತೀರಾ? ಅವನು ಬುದ್ಧಿ ಥರ್ಡ್ ಕ್ಲಾಸ್, ಮತ್ತು ಯಾರು ನಂಬ್ತಾರೆ? ಅದೇ ಹೇಳೋದು ನಾನು. ಅವನು ಹೌದು ಅಲ್ವ ಮೊದಲೇ ತಿಳ್ಕೊಂಡು ಆಮೇಲೆ ಮಾತಾಡಿ. ಈಗ ಹೇಗೆ ತಿಳ್ಕೊಳ್ಳೋದು? ಓಕೆ ಸುಮ್ಮನೆ ಪ್ಲೀಸ್ ರಿಮೂವ್ ಮೈ ಬ್ಲೂ. ಟೀಚರ್ ನಿಮಗೆ ಎಷ್ಟು ಯಾಕೆ ಸಿಟ್ಟು ಬರ್ತದೆ ನನಗೆ ಅರ್ಥ ಆಗ್ತಿಲ್ಲ ಅವನ ಬಗ್ಗೆ ಹೇಳಿದರೆ. ಇಷ್ಟದಲ್ಲಿ ಕವಿತಕ್ಕ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ದಾರೆ ನೋಡಿ ಸಿಸ್, ನೀವು ನೋಡಿಲ್ವಾ? ಇಲ್ಲ ಇಲ್ಲ, ನಾನು ನೋಡಲಿಲ್ಲ. ಏನಂತ ಇತ್ತು ನಾವು ಸಹ ಶಿಸ್ತುನಾ? ಓಕೆ ಓಕೆ, ನಂಗೆ ಗೊತ್ತಿಲ್ಲ. ಅವರು 6 ಮತ್ತು ಅವ್ರು ಬಂದವರು ಓಕೆ ಬಿಟ್ಬಿಟ್ಟು ಹೇಳಿದರೆ ನನಗೆ ಏನು ಪರವಾಗಿಲ್ಲ, ನಾನು ಏನು ಮಾತಾಡಲ್ಲ. ಓಕೆ, ನನಗೆ ಎಂತ ಹೇಳಬೇಕಿತ್ತು ನಾನು ಹೇಳಿದ್ದೆ ಅಷ್ಟೇ. ಮತ್ತು ಆರೋಗ್ಯ ಬಿಟ್ಟದ್ದು ಅದು. ನಾನೇ ಓಕೆ ಓಕೆ ನೈಟ್ ಬಿಟ್ಟು ಹೋಗಲಿ ಬಿಡಿ ಕವಿತಕ್ಕ, ಅದಕ್ಕೆ ನೀವೆಲ್ಲ ಯಾಕೆ ಜಗಳ ಮಾಡ್ತಿಲ್ಲ? ಜಗಳ ಇಲ್ಲ, ನಾನು ಹೇಳಿದ್ದಷ್ಟೇ. ಅವನಿಗೆ ಹೇಳ್ಬೋದಿತ್ತಲ್ಲ ಆಗಲೇ. ಯಾರಾದರೂ ಹೇಳ್ತಾರಲ್ವ, ನಾನಲ್ಲ ಅಂತ ಆಗಲೇ ಹೇಳ್ತಾರೆ, ಅದನ್ನು ಹೇಳಿದ್ದು ನಾನು, ಮತ್ತೇನಿಲ್ಲ. ಎಂತ ಕಳಿಸಿದ್ದಾರೆ ನಾನು ನೋಡಲಿಲ್ಲ. ನಾವು ಸಹ ಹೇಳಿ ಏನಿತ್ತು ಅದರಲ್ಲಿ? ನೋಡ್ಬಿಟ್ಟು ಕನೆಕ್ಟ್ ಮಾಡಿ ಚಾನಲ್ ಎತ್ತಿದ್ದಾರೆ. ಎಳೆನೀರು ನನಗೆ ಏನು ಹೇಳಬೇಕಿತ್ತು ನಾನು ಹೇಳಿದೆ ಅಷ್ಟೇ. ಮತ್ತೆ ಆರೋಗ್ಯ ಬಿಟ್ಟದ್ದು, ಅವರು ಗೆಸ್ಟ್ ಬಂದವರಿಗೆ ಬಿಟ್ಟದ್ದು, ಅವರ ಮೇಲಿದೆ. ಇನ್ನು ನಾನೇನು ಹೇಳಲ್ಲ. ಆಯ್ತಾಯ್ತು ಲತಿ. ಇದು 6 ಬಂದು ಹೇಳಬೇಕು, ಅವರ ಲೈವಲ್ಲಿ ನಡೆದ ಘಟನೆ 6 ಬಂದು ಹೇಳಬೇಕು. ಅವರು ಓಕೆ ಅಂದರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಮಾತಾಡಲ್ಲ ಇದ್ರ ಬಗ್ಗೆ. ಯಾರ ಲೈವ್ಗೂ ಬರಲಿ, ಪ್ರಾಬ್ಲಮ್ ಇಲ್ಲ. ಆಗ ಸಂತು ಲೈವ್ಗೆ ಬಂದಿದ್ದರು, ನಾನೇನು ಮಾತಾಡಲಿಲ್ಲ ಅವ್ರ ಹತ್ರ. ನನಗೆ ಸಪೋರ್ಟ್ ಮಾಡಲಿಕ್ಕಿತ್ತು, ನಾನು ಸಪೋರ್ಟ್ ಮಾಡಿದ್ದೆ, ಬಂದೆ ಅಷ್ಟೇ. ಅಂಥವ್ರ ಸಪೋರ್ಟ್ ಬೇಡ ಅಂತ ಇದ್ದೀರಾ ಸುಮ್ಮನೆ. ಆವಾಗ ಮೋನು ಟಾಯ್ಲೆಟ್ ಕ್ಲೀನರ್ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡಿದರು. ನೀವು ಮಾತಾಡ್ಕೊಳ್ಳಿ, ಅದಕ್ಕೆ ನನಗೆ ಸಂಬಂಧನೇ ಇಲ್ಲ ಅಂದರು. ನಿಮ್ಮ ಲೈವ್ ಇಂದ ನೀವು ಆವಾಗ ಕೂಡ ನೀವು ಬರಬೇಕಿತ್ತು ಕವಿ, ನೀವು ಬರಲಿಲ್ಲ. ನೀವು ಯಾಕೆ ಬರಲಿಲ್ಲ? ನೀವು ಯಾಕೆ ಐಡಿಯಲ್ಲಿದ್ರಿ? ನೀವು ಬರಬೇಕಿತ್ತು ನಿಮ್ಮ ಐಡಿಯಿಂದ, ನೀವು ಬರಲಿಲ್ಲ. ನಿಮಗೆ ಕೂಡ ಕ್ವಶನ್ ಇದೆ ನನ್ನ ಹತ್ರ. ನೀವು ಆವಾಗಲೇ ಬರಬೇಕಿತ್ತು. ನೀವು ಇದ್ದೀರಂತ ಗೊತ್ತುಂಟು ನಮಗೆ, ನೀವು ಯಾಕೆ ಬರಲಿಲ್ಲ? ನೀವು ಬಂದು ಕೇಳಬೇಕಿತ್ತಲ್ಲ. ನೀವು ಕೂಡ ಬರಲಿಲ್ಲ ಆ ದಿನ. ಅವನು ಹೋದ್ಮೇಲೆ ಬಂದ್ರಿ ಮತ್ತೆ ನೀವು, ಅವನಿರುವಾಗ ಬರಲಿಲ್ಲ ನೀವು.
ಉದಯ ಬೇಗ ಇವತ್ತು ಮೂರು ಸಾರಿ ಇಲ್ಲ, ಬೇಡ ಉದಯ ಇವತ್ತು ಇರಲಿ ಅವನಲ್ಲಿ. ಅಯ್ಯೋ ಇದೆಲ್ಲ ಉಂಟು ನೋಡುವ, ಎಲ್ಲರೂ ನಡುವೆ ಬಿರುಕು ಇರುತ್ತೆ. ಹೌದೌದು ಅದೌದು. ಅದೇ ಇನ್ನು ಬಿಡಿ, ನಾನು ಬಿಟ್ಟುಬಿಡ್ತೇನೆ, ಬಿಟ್ಟುಬಿಡಿ ಅಷ್ಟೇ. ಇನ್ನು ಮಾತಾಡೋದಿಲ್ಲ ನಾನು, ಸಾರಿ. ಧನಬಲ್ಲೆ ಹಾಯ್. ಬೆಚ್ಚ ಅಲರ್ಜಿ ಪಂಪೇನು ಬೊಕ್ಕ ಮತ್ತೇನ ಚಾಂಡೆ ಅವನು ಅಂತ ಗೊತ್ತಿಲ್ಲದೆ ಬಂದು ಮಾತಾಡೋದ್ರಿಂದ ಪ್ರಯೋಜನ. ನಾನು ಎಲ್ಲ ಮೇಲೆ ನೀರು ಹಾಕಿದ್ದು ಹಾಗೆ ಅಷ್ಟೇ ಬಿಟ್ಟು ಬಿಡಬೇಕು, ಬಿಟ್ಟು ಬಿಡಬೇಕು. ಅವರನ್ನು ನಾನೊಂದು ವಾರ ಸ್ಟಾರ್ಟಾಗಿ ದೇವರಿಗೆ ಏನಾಯಿತು ಅವನಿಗೆ ಬಿಸಿಬಿಟ್ಟು ನನಗೆ ಯಾವನು ಅಂತ ಗೊತ್ತಿಲ್ಲದೆ ಬಂದ, ಮಾತಾಡಿ ಏನು ಪ್ರಯೋಜನ? ಹಾಗೆಂದರೆ ಹೇಗೆ? ನಿಮ್ಮ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡುವಾಗ ನೀವು ಬರಬೇಕಿತ್ತಲ್ಲ, ನೀವು ಯಾಕೆ ಬರಲಿಲ್ಲ ಅಂತ ಕೇಳೋದು ನಾನು. ಅದು ನಿಮಗೆ ಡೌಟ್ ಇತ್ತು, ಉಡುಪಿಯವರು ಹೇಳ್ತೀರಿ. ಆವಾಗ ನನಗೆ ಬೇಜಾರಾಗಲ್ವಾ ನೀವು ಹಾಗೆಲ್ಲ ಹೇಳುವಾಗ? ಆಯ್ತಾಯ್ತು, ಫ್ರೆಂಡಿಗೆ ವೆಯ್ಟ್ ಮಾಡಿ. ಓಕೆ ಓಕೆ, ಹಾಂ ಬಾಯ್ ಬಾಯ್. ಸಮಸ್ಯೆಗೆ ಅರ್ಥ ಆಗ್ತಿಲ್ಲ ಬಿಡಿ, ನಾವು ಸಹ ಸುಮ್ಮನೆ. ಹೌದು, ನನಗೆ ಅರ್ಥ ಆಗ್ತಿಲ್ಲ ಬಿಡಿ, ನೀವು ಇನ್ನು ಮಾತಾಡಲ್ಲ ನಾನು ಅದರ ಬಗ್ಗೆ. ಇನ್ನೂ ಏನಿದ್ರು ಯಾರು ಹತ್ರ ಮಾತಾಡಿ, ನನ್ನ ಬಗ್ಗೆ ನನ್ನ ಹತ್ರ ರೆಡ್ಡಿ ಹತ್ರ ಕೇಳಬೇಡಿ, ಹೇಳು ಅವ್ರ ಹತ್ರನೇ ಹೋಗಿ ಹೇಳಿ. ಹಾಂ ಓಕೆ ಬಲ್ಲೆ, ಓಕೆ. ಬೆಳಗ್ಗೆ ಬೆಳಗ್ಗೆಯಿಂದ ಕೂಡ ಮತ್ತು ಓಕೆ ಬೋಗಿ, ಓಕೆ. ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದ್ದೆ ನಾನು. ಮತ್ತು ಅವ್ರಿಗೆ ಸಪೋರ್ಟ್ ಮಾಡುವವರು ಮಾಡಿ, ನಾನು ಬೇಡ ಅಂತ ಹೇಳಲ್ಲ ಅಷ್ಟೇ. ನಿಮಗೆ ಯಾರಿಗೆ ಸಪೋರ್ಟ್ ಮಾಡಲಿಕ್ಕೆ ಉಂಟು ಸಪೋರ್ಟ್ ಮಾಡಿ. ಹಲೋ ಅಂತ ಬಂದರು, ಹ್ಯಾಪಿ ಹೋಮ್. ಹಾಯ್ ಊಟ ಆಂಟಿ, ಇಲ್ಲ ಆಗಲಿಲ್ಲ, 7 ಗಂಟೆ ಕೂಡ ಆಗಲಿಲ್ಲ ಇಲ್ಲಿ. ಹಾಯ್ ಅತ್ತೆಮ್ಮ, ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಸುಮ್ಮನೆ ಟಾಪಿಕ್ನ ಇಲ್ಲಿಂದ ಎಲ್ಲಿಗೋ ತಗೊಂಡು ಹೋಗಬೇಡಿ, ಜಾಗ್ರತೆ. ತಡ ಬಳಕೆ ಮಾಡೋದು ಮಂಗಳೂರಿನ ಸೈಡ್ ಜನ. ಮಂಗಳೂರಲ್ಲ, ನೀವು ಉಡುಪಿ ಅಂತ ಹೇಳಿದ್ದು. ಉಡುಪಿಯವರಲ್ಲಿ ಜಾಸ್ತಿ ಜನ ಇಲ್ಲ, ಅದಕ್ಕೆ ಹೇಳಿದ್ದು. ನಮಗೂ ಉಡುಪಿ ಅಂದರೆ ನಾನು ಉಡುಪಿ ಎಲ್ಲ ಬೇಜಾರಾಗ್ತದೆ ಯಾರಿಗಾದ್ರು. ಮಂಗಳೂರು
ಸೈಡ್ ಜನ ಅಲ್ವಾ ಅಂತ ಮಾತ್ರ ಹೇಳಿದ್ದು, ಹೊರತು ನಿಮ್ಮನೆಯವರು ಯಾರು ಅಂತ ಕೇಳಲಿಲ್ಲ ನಾನು. ಮ್ಯಾಂಗ್ಳೂರು ಸೈಡ್ ಜನ ಹೇಳಲಿಲ್ಲ. ಮ್ಯಾಂಗ್ಳೂರು ಹೇಳಿದರೆ ಓಕೆ, ತುಂಬ ಜನ ಇದ್ದಾರೆ ಮ್ಯಾಂಗ್ಳೂರಲ್ಲಿ, ನೀವು ಹಾಗೆ ಹೇಳಲಿಲ್ಲ. ಉಡುಪಿಯವರಂತ ಹೇಳಿದ್ರಿ ನೀವು. ಮಮ್ಮಿ ಲತೆ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತ ನಾನು ಅವರಿಗೆ ಮೇಲೆ ಡೌಟ್ ಮಾಡಲಿ ಅಂತ ಅವರು ಅವತ್ತು ಆ ಜಾಗ್ರತೆ ಪದ ಬಳಸಿದ್ದಾರೆ. ನಾನು ವಿಷಯ ತಿಳ್ಕೊಂಡಿದ್ದೆ, ಯಾರ ಬಗ್ಗೆನೂ ಸುಮ್ಮನೆ ಮಾತಾಡಲ್ಲ ಸುಮ್ಮನೆ. ಯಾರ ಬಗ್ಗೆ ಗೊತ್ತುಂಟು ಹೆಸರು ಹೇಳಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತದಲ್ಲ ಎಲ್ರಿಗೂ. ಆಯ್ತಕ್ಕ, ಏನು ಊಟ? ಬಿಡು ಆದದಲ್ಲ, ಬಿಟ್ಟು ಇನ್ನು ಯಾಕೆ ಅದನ್ನು. ನನಗೆ ಆ ವಿಷಯ ಎಲ್ಲ ಗೊತ್ತುಂಟು ಸಾಧಾರಣ ಮಟ್ಟಿಗೆ, ಬಿಡಿ. ನಾನೇನು ಮಾತಾಡಲಿಲ್ಲ ನಿಮ್ಮ ಹತ್ರ ಅದ್ರ ಬಗ್ಗೆ. ಇವತ್ತು ನೀವೇ ಆ ಟಾಪಿಕ್ ಬಗ್ಗೆ ನೀವೇ ಹೇಳಿದ್ರಿ, ಅದಕ್ಕಾಗಿ ಹೇಳಬೇಕಾಯ್ತು ನನಗೆ. ನಾನಿವತ್ತು ರೆಡ್ಡಿ ಬಗ್ಗೆ ಮಾತ್ರ ಮಾತಾಡಿದ್ದು. ಆಗಲಿಲ್ಲ, ಊಟ ಆಗಲಿಲ್ಲ. ಹೇಳ್ತಕ್ಕ, ರೆಡ್ಡಿಗೆ ಇಷ್ಟೆಲ್ಲ ಮೆಸೇಜ್ ಹಾಕಿ ಬಾ ಲೈವಿಗೆ ಬಾ ಅಂತ ಹೇಳಿ ಅಕ್ಕ ಇರ್ತಿದ್ದಾರೆ. ಅಂತ ಹೇಳಿದ್ರು. ಆಮೇಲೆ ಕೃಷ್ಣ ಯಾದವ್ ಅಂತ ಹೇಳಿದರು. ಇವಾಗ ರೆಡ್ಡಿ ಏನೋ ಯಾರು ನೇಮ್ಸ್ ಬರುತ್ತೆ ಗೊತ್ತಿಲ್ಲ ಅಂತ ಹೇಳಿದರು. ಆಮೇಲೆ ಕೃಷ್ಣ ಯಾದವ್ ಅಂತ ಹೇಳಿದರು. ಇವಾಗ ರೆಡ್ಡಿ ಇನ್ನೂ ಯಾರು ನೇಮ್ಸ್ ಬರುತ್ತೆ ಗೊತ್ತಿಲ್ಲ. ಸಪೋರ್ಟ್, ಥ್ಯಾಂಕ್ ಯು. ನಿಮ್ಮ ಮೇಲೆ ಡೌಟ್ ಇದ್ದರೆ ಡೈರೆಕ್ಟ್ ನಿಮಗೆ ಹೇಳ್ತಿದ್ದೆ ನಾನು. ಫೇಕ್ ಐ ಡಿ, ಅವನು ಮಂಗಳೂರು, ಅವರು ಉಡುಪಿಯವನು ಅಂತ ಎಲ್ಲೂ ಮಾತಾಡಿಲ್ಲ ಸುಮ್ಮನೆ. ಉಂಟು ನನ್ನ ಹತ್ರ, ಬೇಕಾ ತೋರಿಸ್ಲಾ? ನೀವು ಮಂಗಳೂರು ಅಂತ ಹೇಳ್ತಿದ್ರೆ ನನಗೆ ಎಷ್ಟು ಬೇಜಾರಾಗ್ತಿರ್ಲಿಲ್ಲ ಕವಿ. ನೀವು ಉಡುಪಿ ಅವನು ಅಂತ ಹೇಳಿದ್ರಿ. ಇರಲಿ ಬಿಡಿ, ನಾನು ಬಿಟ್ಟಿದ್ದೇನೆ ಅದು ವಿಷಯ. ಈಗ ಬೇಡ ಕವಿ, ಬಿಡಿ. ಇವತ್ತು ನಾನು ರೆಡ್ಡಿ ಬಗ್ಗೆ ಹೇಳಿದ್ದು ಟಾಪಿಕ್ ಬಿಡಿ. ರೆಡ್ಡಿ ಇದ್ದು ಬಿಡಿ, ಆವತ್ತಿದ್ದು ಬಿಡಿ. ಇನ್ನು ಬೇಡ ಅದು. ನನಗೆ ಹೇಳಿದರೆ ಪರವಾಗಿಲ್ಲ. ಬೇಡ ನವಾಸ, ನಾನು ಯಾಕೆ ಅವನ್ನ ಕರಿಬೇಕು? ಅವನು ಬಂದು ಫ್ಲೈಟ್ಗೆ ಹಾಕ್ಕೊಳ್ಳಿ. ಏನು ಅಡಿಗೆ ಕರಿತಕ್ಕ? ಅವನಿಗೆ ಯಾಕೆ ಹೆದರಿಕೆ ಆಗ್ತದೆ? ಬರ್ಬೋದು, ಹೇಳ್ಬೋದಲ್ಲ. ನಮಗೆ ವೆಜ್ ಇವತ್ತು. ನಾವು ಸ್ಯಾಟರ್ಡೆ ಅಲ್ವಾ, ನೀನು ತಿನ್ನಲ್ಲ. ನಾವು ವೆಜ್ ಮಾಡಿದ್ದೇನೆ.
ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ, ಫೇಕ್ ಐ ಡಿ ಟಾಯ್ಲೆಟ್ ಕ್ಲೀನರ್ ಹುಡುಗಿ ಅವರು ಬೆಂಗಳೂರು ಅವನು ಅಂತ ನಾನು ಎಲ್ಲೂ ಹೇಳಿಲ್ಲ ಸುಮ್ಮಿ. ನಾನು ಜಾಗೃತಿ ಅದನ ಬಗ್ಗೆ ತಿಳ್ಕೊಂಡಿದ್ದು ಅಷ್ಟೇ. ಆ ಥರ ನಿಮ್ಮ ಮೇಲೆ ಇಟ್ಸ್ ಓಕೆ ನಾನು ಬಿಟ್ಟಿದ್ದೀನಿ ಕವಿ, ಬೇಡ ಇನ್ನು ಬಿಡಿ ಅದನ್ನು. ನನಗೆ ಹೇಳಿದರು ಪರವಾಗಿಲ್ಲ, ಏನು ಆಗಲ್ಲ, ನಾನಂತ ಮಾಡಲಿಲ್ಲ, ಯಾರು ಹೇಳಿದರೂ ಪರವಾಗಿಲ್ಲ, ಬಿಟ್ಟುಬಿಟ್ಟೆ ಅದನ್ನು. ನಾನೇನು ಅದ್ರ ಬಗ್ಗೆ ಅದರ ಮೇಲೆ ಮಾತಾಡಲಿಲ್ಲಲ್ಲ. ಇಷ್ಟೆಲ್ಲ ಆಯಿತು ನಾನೇನು ಹೇಳಿದ್ನ ಲೈವಲ್ಲಿ ಬಂದು? ಇಲ್ಲಲ್ಲ. ಅವರೇ ಹೇಳಿದರು ಬರ್ತೇನೆ ನಾಳೆ ಅಂತ, ಬಂದು ಹೇಳ್ಬೋದಿತ್ತಲ್ಲ ನಿನ್ನೆ ಅವರಿಗೆ, ನಾನೇ ಅದು ಫೇಕ್ ಐ ಡಿ ಅಂತ ಯಾಕೆ ಬರಲಿಲ್ಲ? ನಾನು ಕೇಳಲು ಕೂಡ ಇಲ್ಲ ಯಾರ ಹತ್ರ, ಬಿಟ್ಟುಬಿಡಿ. ಏನಂತ ಗೊತ್ತಿರದೆ ನೇಮ್ ಹೇಳಿ ಸುಮ್ಮನೆ ಯಾಕೆ ತೊಂದರೆ ಎಲ್ರಿಗೂ. ಹೌದು, ನೇಮ್ ಹೇಳ್ಕೊಂಡು ಬನ್ನೆಲ್ಲ. ಅವು ನನ್ನನ್ನು ಯಾಕೆ ಕ್ವಶನ್ ಮಾಡ್ತಿದ್ದ? ನಿಮಗೆ ಹೇಳಿಲ್ವಾ ಬೇರೆಯವ್ರಿಗೆ ಯಾಕೆ ಕೇಳಲಿಲ್ಲ? ನಿಮ್ಮ ಮೇಲೆ ಡೌಟ್ ಇದ್ದರೆ ನಾನು ಹಾಕ್ಕೊಳ್ತೇನೆ. ಹಾಯ್ ನವೀನ್, ಗುಡ್ ಈವ್ನಿಂಗ್. ಇಸ್ಕಿ ನನಗೆ ಯಾವುದೌದು ಬಿಡಿರಿ, ಬೇಡ ಕವಿ, ಬಿಡಿ, ನನಗೇನು ತೊಂದರೆ ಇಲ್ಲ, ಬೇಡ ಬಿಡಿ. ಆಗಿದೆ, ಒಂದು 2-3 ದಿನ ಬಂದಿದ್ದಾರೆ, ಅಲ್ಲೇ ಮುಗಿದಿದೆ, ಅದು ಬಿಟ್ಟುಬಿಡಿ. ನಾನು ಅದರ ಬಗ್ಗೆ ಏನು ಹೇಳಲಿಲ್ಲಲ್ಲ. ಆಮೇಲೆ ಅವ್ರು ಬಂದವ್ರು ನೋಡ್ಕೊಳ್ಬೇಕು, ಹೀಗೆಲ್ಲ ನಾವು ಮಾಡಬಾರ್ದು, ಅವರಿಗೂ ಬೇಜಾರಾಗ್ತದೆ. ಅದನ್ನು ನೀವು ಬರಬೇಕಿತ್ತು, ನೀವು ಮತ್ತು ಅವರು ಮಾತಾಡಬೇಕಿತ್ತು, ನೀವು ಬರಲಿಲ್ಲ. ಬೆಣ್ಣೆ ಸಹ ಹೇಳ್ತಿದ್ದಾರೆ. ಆ ದಿನ ಯಾರು ನೋಡಿ, ಕಮಲು ಬರಲಿಲ್ಲ, ಪ್ರಮೋದ್ ಬರಲಿಲ್ಲ, ಪ್ರಾಶ್ವ ಬರಲಿಲ್ಲ, ಭಟ್ರು ಬರಲಿಲ್ಲ. ಬಂದಿದ್ರಾ? ಭಟ್ರು ಬಂದಿದ್ದಾರೆ, ಭಟ್ರು ಇದ್ದಂತ ಕಾಣ್ತಾರೆ. ಮತ್ತೆ ಯಾರೂ ಇರಲಿಲ್ಲ, ಕಮಲ್ ಇರಲಿಲ್ಲ, ಪ್ರಮೋದ್ ಇರಲಿಲ್ಲ. ನಿಮ್ಮ ಬಗ್ಗೆ ಮಾತಾಡುವಾಗ ಅವರು ಬಂದು ಜೋರು ಮಾಡಬೇಕಿತ್ತಲ್ಲ, ಅವರು ಬರಲಿಲ್ಲ ಆ ದಿನ, ಯಾಕೆ? ಮನೆ ನಮಸ್ಕ ನಮಸ್ತೆ ಹೇಳ್ತಿದ್ದಾರೆ, ಊಟ ಆಯಿತಾ ಎಲ್ಲ ಹೇಳ್ತಿದ್ದಾರೆ. ನೀವು ಬರಲಿಲ್ಲ, ನಿಮ್ಮ ಬಗ್ಗೆ ಅಷ್ಟು ಹೇಳುವಾಗ ನೀವೆಲ್ಲರೂ ಬರಬೇಕಿತ್ತಲ್ಲ ಸಪೋರ್ಟಿಗೆ, ನಿಮ್ಮ ಸಪೋರ್ಟಿಗೆ ಅವರು ಬರಬೇಕಿತ್ತು. ಸಹ ನಿನ್ನೆ ನಿಮಗೆ ನಾನು ಕಾಲ್ ಮಾಡಿದ್ದೆ, ಫೋನ್ ಯಾಕೆ ರೀಚ್ ಆಗ್ತಿಲ್ಲ? ಮತ್ತು ನಿಮ್ಮ ಆಯಿತು ನಿಮ್ಮದು ನಮಸ ಅಕ್ಕ ಹೇಳ್ತಿದ್ದಾರೆ. ಮೂಲೆ ಮನೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಮೂಲೆ GML ಪ್ರೋ ಹೇಳ್ತಿದ್ದಾರೆ, ಹೌದಾ? ಮೂಲೆ GML ಪ್ರೋ. ಸಿದ್ದು, ನೀವ್ಯಾರು ನನ್ನ ಲೈವ್ಗೆ ಬರೆದಿದ್ದಕ್ಕೆ? ನಾನೇ ಮೂಲೆ ಮನೆ ಬಿಟ್ಟಿದ್ದಾರೆ ಎಲ್ಲರೂ, ಮೂಲೆ ಮನೆಗೆ ಕೂಡಿದ್ದಾರೆ ಎಲ್ಲರೂ. ನಮಗೆ ಕಾಲ್ ಮಾಡಿದ್ದೀರಾ ಸೀಸ್? ವಾಟ್ಸಪ್ನ ನಂಬರ್ ಆನ್ ಇಲ್ಲ, ಅದು ಆಗ್ತಾ ಉಂಟು ನೈಟ್ ಬೋಟ್. ಸಿದ್ದು ಕಾಕ ಹೇಳ್ತಿದ್ದಾರೆ. ಸಿದ್ದು ಇಲ್ಲ ಇನ್ನೂ ಹೇಳ್ತಿದ್ದಾರೆ. ಸೋನು ಅಂತ ಹೇಳ್ತಿದ್ದಾರೆ ನೈಟ್ ಬೋಟ್. ಇನ್ನೊಂದು ನಂಬರಿಂದ ಕಾಲ್ ಮಾಡು ಈಗಲೇ ನಮಸ್ತೆ ಹೇಳ್ತಿದ್ದಾರೆ. ಓಕೆ ಕವಿತಾ ಹೇಳ್ತಿದ್ದಾರೆ. ಕವಿತಮ್ಮ ಅಂತ ಹೇಳ್ತಿದ್ದಾರೆ.
ನಾನು ಹೇಳ್ತಿದ್ದಾರೆ ಸಿಸ್ ಕಾಲ್ ಬಂತಾ ಕೇಳ್ತಿದ್ದಾರೆ. ಸಿಮಿ ಅವತ್ತು ನನ್ನ ಯಾಕೆ ಬರಲಿಲ್ಲ ಅಂದರೆ ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ, ಕಾಪಿರೈಟ್ ಬರುತ್ತೆ ಅಂತ. ಅಲ್ಲಲ್ಲ, ಚಾಟ್ ಮಾಡ್ಬೋದಿತ್ತಲ್ಲ, ಚಾಟಿಗೆ ಬರ್ಬೋದಿತ್ತು. 2 ಟೈಮ್ಸ್ ಹೇಳಿದ್ರು ಅದು ಪ್ರಾಬ್ಲಮ್. ಚಾಟಿಗೆ ಬಂದು ಮಾತಾಡಬೇಕಿತ್ತಲ್ಲ. ರಾಷ್ಟ್ರ ಹಾಯ್ ಹೇಳ್ತಿದ್ದಾರೆ. ಫ್ರೋಮ್ ಸಪೋರ್ಟ್, ಥ್ಯಾಂಕ್ ಯು. ಅನಿತಾ ಬಂದರು. ಹಾಯ್ ಅನಿತಾ, ಅನಿತಾ ಕನ್ನಡ ಬ್ಲಾಗ್ಸ್. ಫಸ್ಟ್ ಟೈಮ್ ಬರ್ತಿದ್ದೀರಲ್ವಾ? ಸಬ್ಬಾಗಿದಾ? ನನಗೆ ಮಾಡಿದ್ರೆ ನೀವು ಸೆಕೆಂಡ್ ಐಡಲ್ಲಿ ಕೊಡ್ತೇನೆ ಆಯಿತಾ? ಲಕ್ಷ್ಮಿ ಹಬ್ಬದ ದಿನ ಮುತ್ತೈದೆಯರಿಗೆ ತಾಂಬೂಲ ಕೊಡುವ. ಈ ತಪ್ಪು ಮಾಡಬೇಡಿ. 309 ಉಂಟು, 3010 ಆಯಿತು ನೋಡಿ. ಎಸ್ ಕೆ ಇಂದ ಕೊಟ್ಟೆ ಆಯಿತಾ? ಎಸ್ ಕೆ ಐ ಡಿ
ಮತ್ತು ಹೇಗಿದ್ದೀರಿ ಅನಿತಾ? ಹಾಯ್ ಅನೀಸೆಸ್ ಹೇಳ್ತಿದ್ದಾರೇನ? ಶಿವಕುಮಾರ್ ಬಂದರು, ಬರೋಲ್ಲ ಇದು. ಹೇಗಿದ್ದೀರಿ ನವೀನ್? ಊಟ ಆಯಿತಾ ಅನೀಸೆಸ್ ಹೇಳ್ತಿದ್ದಾರೆ ನವೀನ್. ಕೆಲವರೆಲ್ಲ ಹೋಗಿದ್ದಾರೆ. ಬ್ಲೂ ತೆಗೆದು ಬಿಡುವ. ಮಂಜು ಬಂದರು, ಹಾಯ್ ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯಿತಾ ಮಂಜು? ಈ ದೋಸೆ ತವಾ ಮೀನ್ ಫ್ರೈ, ವಾವ್ ಸೂಪರ್ 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 ಇದೆ. ಬಾಬಾಜಿ ನಮಸ್ತೆ ಹೇಳ್ತಿದ್ದಾರೆ. ಹೋದವರದ್ದು ಬ್ಲೂ ತೆಗಿವ. ನಿಮ್ಮದು ಊಟ? ನಂದು ಆಗಲಿಲ್ಲ. ನಮಸ್ತೆ ಎಲ್ರಿಗೂ ಹೇಳ್ತಿದ್ದಾರೆ. ಊಟ ಆಯ್ತಾ ಮಂಜು ನಿಮ್ಮದು? ಹಾಯ್ ಮಂಜಣ್ಣ, ಊಟ ಆಯ್ತಾ ಅಮ್ಮ? ಊಟ ಮಾಡಿ ಬಂದ್ರಾ? ಏನು ಅಡುಗೆ ಇವತ್ತು? ಅಮ್ಮ ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ, ಮತ್ತು ಅವರ ಟಾಪಿಕ್ ಬಗ್ಗೆ ನಾನೇನು ಮಾತಾಡಲಿಲ್ಲ. ನೀವು ಕೇಳಿದ್ದಕ್ಕೆ ಹೇಳಿದೆ ಅಷ್ಟೇ. ಅವರಿಗೆಲ್ಲ ಬೇಜಾರಾಗಿದೆ. ಹಾಯ್ ಮಂಜಣ್ಣ ಹೇಳ್ತಿದ್ದಾರೆ ಪ್ರಾಶು ಅವರು. ಅಡುಗೆ ಆಯಿತು, ಊಟ ಇನ್ನೂ ಇಲ್ಲ. ಹೌದಾ, ಅಡುಗೆ ಮಾಡಿ ಬಂದದ್ದಾ? ಊಟ ಮಾಡಿ ಬರ್ತೇನೆ ಅಂತ ಹೇಳಿದ್ರಿ. ಏನು ಅಡುಗೆ ನಿಮ್ಮದು? ವೆಜ್ ಅಲ್ವಾ? ಕುಟ್ಲೈಕಿ, ಹಾಯ್ ಸಿಸ್, ಹೇಗಿದ್ದೀರಿ? ಪವಿ ಲೈಕ್ ಡನ್, ಥ್ಯಾಂಕ್ ಯು. ಇಂಚಾಲ್ಲಾರು ಬಕ್ಕ ಮಸ್ತಿ ನಾನು ಅದೇ ಬರೋದೆ. ಹಾಯ್ ಪವಿ ಸಿಸ್ ಹೇಳ್ತಿದ್ದಾರೆ. ಹಾಯ್ ಅಮ್ಮ ಸಿಸ್ ಹೇಳ್ತಿದ್ದಾರೆ ಪವಿ. ಆರಾಮಿರಿ? ಹಾಂ, ಎಲ್ಲ ಹುಷಾರಲ್ಲೇ. ಒಣಸಾಂಡೆ ಊಟ ಆಯ್ತಾ ಪವಿ ಹೇಳ್ತಿದ್ದಾರೆ. ಇಲ್ಲ ಅಮ್ಮ ಸಿಸ್, ನಿಮ್ದು ಆಯಿತಾ? ಇಲ್ಲ ಸಿಸ್ ಹೇಳ್ತಿದ್ದಾರೆ ಅಮ್ಮ. ಅಮ್ಮ ಹೇಳು ಲಿಂಕಿಗೆ ಜಾಯ್ನ್ ಆಗಲಿಕ್ಕೆ. ಹಾಯ್ ಕುಕ್ಕಿಂಗ್ ಅಕ್ಕ ಹೇಳ್ತಿದ್ದಾರೆ. ಚಿದ್ದು ಸಪೋರ್ಟ್ ಥ್ಯಾಂಕ್ ಯು. ಊಟ ಎಷ್ಟು ಗಂಟೆಗೆ ಅಮ್ಮ? ಎಲ್ಲರೂ ಮೇಲಿರುವ ಲಿಂಕಿಗೆ ಜಾಯ್ನ್ ಆಗಿ. ಕುಕ್ ಲೈಕ್ಲಿ ಕೊಡಲಿಲ್ಲ, ಜಾಯ್ನ್ ಆಗಲಿ. ಅಮ್ಮ ಲಿಂಕ್ ಇದೆ, ಪವಿ ಜಾಯ್ನ್ ಆಗಿ. ಹಾಯ್ ನೈಟ್ ಬೋಟ್, ಒಳ್ಳೆ ಹೆಸರು. ಅಮ್ಮ ಸಿಸ್ ಅಂತ ನಗ್ತಾ ಉಂಟು ನೈಟ್ ಬೋಟ್. ಬ್ಲೂ
ಬೇಕಾ? ಓಕೆ, ಬ್ಲೂ 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 ಬ್ಲೂ. ನೈನ್ ಅಕ್ಕ, ಹೌದಾ? 5 ಮಿನಿಟ್ಸ್ ಉಂಟಲ್ಲ 9ಗೆ. ಕೊಟ್ಟೆ ಅಲ್ವಾ, ಕೊಟ್ಟೆ. ಸಪೋರ್ಟ್, ಥ್ಯಾಂಕ್ ಯು. ಎಷ್ಟು ವೆಯ್ಟ್ ಇದ್ದೀರಮ್ಮ ನೀವು? ಸಪೋರ್ಟ್ ಇದ್ದೀರಾ, ತೋರಿದ್ದೀರಾ? ಸುಮಿಸಿಸಿ ತಮ್ಮಲ್ಲಿ ದಯಂಚ ಒಂದು ಪಿಕ್ ಇತ್ತೇನೆ ಪಾಡ್ತೀನಿ. ಚಿನ್ನಿಬ್ರು ನೇಮ್ ಚೆನ್ನಾಗಿ ಚೇಂಜ್ ಹೇಳ್ತಿದ್ದಾರೆ. ಚಿನ್ನಿಬ್ರೋನಾ? ಯಾರು ಚಿನ್ನಿಬ್ರು? ಚಿದ್ದುಗೆ ಹೇಳುದ? ಅದು ಚೇಂಜ್ ಮಾಡ್ತಾ ಇರ್ತದೆಪ್ಪ. ಸಪೋರ್ಟ್, ಥ್ಯಾಂಕ್ ಯು. ಚಿದ್ದು ಊಟ ಆಯ್ತಾ ಚಿದ್ದು? ಸಪೋರ್ಟ್, ಥ್ಯಾಂಕ್ ಯು. ಅವೆಯಲ್ಲಿ ಹೋದ್ರು? ಆ್ಯಪಲ್ ಎತ್ತಿದ್ದಾರೆ. ಥ್ಯಾಂಕ್ ಯು ಸಿದ್ದು. ನವೀನ್ ಥ್ಯಾಂಕ್ ಯು. ಅಮ್ಮ ಥ್ಯಾಂಕ್ ಯು. ನಂದು ಆಗಲಿಲ್ಲ, ಇನ್ನಾಗಬೇಕು. ನೀವು ವೆಜ್ ಅಲ್ವಾ ಸಿದ್ದು? ಹಾಯ್ ಕುಕ್ಕ ಆಂಟಿ ಹೇಳ್ತಿದ್ದಾರೆ ಭುವಿ. ವಿಸ್ಕಿ ಬ್ರ್ಯಾಂಡ್ ಸೂಪರ್ ಬ್ರ್ಯಾಂಡ್ ಅದು. ಹಾಯ್ ಭುವಿ ಆಂಟಿ ಹೇಳ್ತಿದ್ದಾರೆ. ಹಾಯ್ ಭುವಿ ಆಂಟಿ. ಅಯ್ಯೋ, ಎಲ್ಲರೂ ಆಂಟಿ ಹೇಳ್ತಿದ್ದೀರಾ? ಏನು 20 ಹಾಯ್ ಹೇಳ್ತಿದ್ದಾರೆ. ಊಟ ಕುಕ್ಕ ಆಂಟಿ ಅಂತ ಕೇಳ್ತಿದ್ದಾರೆ ಅಮ್ಮ. ಊಟ ನವೀನ್ ಕೇಳ್ತಿದ್ದಾರೆ. ಪವಿಸೆಸ್ ಊಟ ಆಯ್ತಾ ಹೇಳ್ತಿದ್ದಾರೆ ನವೀನ್. ಊಟ ಆಯಿತು ಆಂಟಿ ಹೇಳ್ತಿದ್ದಾರೆ. ಊಟ ಸಿದ್ದು ಹೇಳ್ತಿದ್ದಾರೆ. ಯಾಕೆ ಭೂವಿಗೆ ಆಂಟಿ ಹೇಳ್ತೀರಾ? ಇಲ್ಲ ನವೀನ್ ಬ್ರೋ, ನಿಮ್ಮದಾಯ್ತಾ ಕೇಳ್ತಿದ್ದಾರೆ. ಊಟ ಅಮ್ಮ ಹೇಳ್ತಿದ್ದಾರೆ. ಊಟ ನಿಮ್ಮದು ಭೂವಿ ಆಂಟಿ. ಏನು ಎಲ್ಲರೂ ಆಂಟಿ ಅಂತ ಆಯಿತು ನಿಮ್ಮದು? ಇನ್ನೂ ಇಲ್ಲ ನವೀನ್ ಹೇಳ್ತಿದ್ದಾರೆ. ಎಸ್, ಒಲ್ಲಿ ವೆಜ್. ಹೌದೌದು. ಹೇಗೆ ತಿಂತೀರೋ ದಿನ ವೆಜ್? ಯಪ್ಪ, ನಾನು ನಿಮ್ಮ ತಮ್ಮನೇ ನೋಡಿ ಹೇಳಿದ್ದೆ ನಾನು. ಹೆದರಿಬಿಟ್ಟೆ ನಿಮ್ಮ ತಮ್ಮನೇ ನೋಡಿ ಅಂತ. ಯಾಕೆ ಹೆದರಿಕೆ? ಏನಿಲ್ಲ ಭೂವಿಸೇಸ್ ನಿಮ್ದು ಹೇಳ್ತಿದ್ದಾರೆ. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು ಅಮ್ಮ. ಪ್ರೀತಿಯಿಂದ ಭೂವಿ ಆಂಟಿ. ಏನು ಸುಮಿಸಸ್? ಹೌದಾ, ಪ್ರೀತಿಯಿಂದ ಹಾಗೆಲ್ಲ ಉಂಟಾ? ಯಾಕೆ ಕುಕ್ಕಿಂಗ್ ಅಕ್ಕ ಹೇಳ್ತಿದ್ದಾರೆ. ಆಂಟಿ ಅನ್ನೋದೊಂದು ಪ್ರೀತಿಯಾ? ಚಿನ್ನಿ ಬ್ರದರ್ ಊಟ ಆಯಿತಾ? ಅವರು ಚಿನ್ನಿನ?
ಆಗಿಲ್ಲ ಚಿನ್ನಿ ಬ್ರದರ್ ಹೇಳ್ತಿದ್ದಾರೆ. ಹೌದಾ, ಓಕೆ ಹೇಳ್ತಿದ್ದಾರೆ ಚಿನ್ನಿ. ಸಪೋರ್ಟ್, ಥ್ಯಾಂಕ್ ಯು. ಪ್ರಶ್ನ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಪ್ರಶ್ವಾ ಅಮ್ಮ, ಥ್ಯಾಂಕ್ ಯು. ಹಾಂ, ಬಕಾಲ್ ಬೇರೆ. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರೂ ಇಲ್ಲ ನೋಡಿ. ಹಾಗಾದರೆ ಎಲ್ಲರೂ ರೆಡ್ಡಿಗೆ ಸಪೋರ್ಟ್ ಅಂತ ಗೊತ್ತಿಲ್ಲಲ್ಲ ಅಮ್ಮ. ಈಗ ನೋಡಿದರೆ ಮಾಡಲಿ ಮಾಡಲಿ. ಯಾಕೆ ಎಂತ ಗೊತ್ತಾಗ್ತಿಲ್ಲ. ಇರಲಿ ಬಿಡಿ, ನೆಕ್ಸ್ಟ್ ಟೈಮ್ ಗೊತ್ತಾಗ್ತದೆ ಅವರಿಗೆ ಮಾಡುವಾಗ. ಸಾಕಾಯಿತು ಅಮ್ಮಗೆ, ಸಾಕಾಯಿತು. ಯಾರಿಲ್ಲ, 7:30 ಆಯಿತು ಗಂಟೆ. ಟಿ ವಿ ನೋಡ್ತಾರಾ ಹಸ್ಬೆಂಡ್? ಓಕೆ ಓಕೆ. ಸೀರಿಯಲ್ ನೋಡೋದಾ? ರಾಮಾಚಾರಿ ಎಲ್ಲ ನೋಡೋದಿಲ್ವಾ ನೀವು? ರಾಮಾಚಾರಿ, ಗೀತಾ. ನಾನು ಮೊಬೈಲಲ್ಲಿ ನೋಡೋದು. ಅದೆರಡು ಸೀರಿಯಲ್ ನೋಡ್ತೀನಿ ಅಷ್ಟೇ ಮೊಬೈಲಲ್ಲಿ. ಒಳ್ಳೆಯದುಂಟು. ರಿಯಾಲಿಟಿ ಶೋ, ಓಕೆ. ಒಳ್ಳೆಯದಾಗ್ತದಲ್ವ ಅದು? ಹೌದು, ನಾವು ನೋಡ್ತೀವಿ. ಹೌದಾ, ಬರ್ತದಲ್ಲ ಈವ್ನಿಂಗ್ ನೈಟ್ ಏನು ಬರ್ತದಲ್ವ ಅದು? ನಾವು ನೆಕ್ಸ್ಟ್ ಡೇ ನೋಡೋದು, ಮೊಬೈಲಲ್ಲೇ ನೋಡೋದು. ಇದು ಒಳ್ಳೆಯದಾಗ್ತದೆ, ಗೀತಾ. ರಾಮಾಚಾರಿ ಕೂಡ ಒಳ್ಳೆಯದುಂಟು. 9 o'clock, ಓಕೆ. ಆಯ್ತಲ್ಲ 9. ಈಗ ಟೈಮ್ ಆಯ್ತು ಹಾಗಾದರೆ ನೋಡೋದು.
ಬರುತ್ತದೆ ಇಲ್ಲಿ ಕನ್ನಡ ಚಾನಲ್ ಬರ್ತದೆ. ಅದು ಎಷ್ಟು ಚಾನಲೆಲ್ಲ ತಗೊಳ್ತೇವೆ ಅದ್ರ ಮೇಲೆ ಇರ್ತದೆ, ಡಿಪೆಂಡ್ ಆಗ್ತದೆ ಯಾವುದೆಲ್ಲ ಬೇಕು. ಪವನ್ ಬಂದರು ಇಲ್ಲ ಇವತ್ತು ಯಾಕೆ ಸ್ಯಾಟರ್ಡೇ ಇಲ್ಲಲ್ಲ, ಸ್ಯಾಟರ್ಡೇ ಸಂಡೇ ಇಲ್ಲಲ್ಲ 2 ದಿನ. ಪವನ್ ಗೌಡ ಊಟ ಆಯಿತಾ? ಹಾಯ್ 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 ಸುಮ್ಯಕ್ಕ. ಓಕೆ, ಹೇಗಿದ್ದೀರಿ ಪವನ್? ಊಟ ಆಯಿತಾ? ಆಯಿತು, ನಂದಾಗಲಿಲ್ಲ, ಮಾಡಬೇಕೀಗ. ಮಿಸ್ಸಸ್ ಹಾಯ್ ಹೇಳ್ತಿದ್ದಾರೆ. ಲಕ್ಷ್ಮಿ ಬಂದರು ಹಾಯ್ ಅಕ್ಕ ಅಂತ. ಹಾಯ್ ಲಕ್ಷ್ಮಿ, ಊಟ ಆಯ್ತಾ ಲಕ್ಷ್ಮಿ? ಟಿ ವಿ ಏನು ಊಟ ನಿಮಗೆ ಲಕ್ಷ್ಮಿ? ಸಚಿನ್, ಮತ್ತೇನು ವಿಶೇಷ? ಚಿಕ್ಕವ ಭುವಿ ಹೋದರು. ಸಚಿನ್ ಬ್ರದರ್, ನೀವು ಯಾಕೆ ಲೈವ್ ಮಾಡಲ್ಲ ಹೇಳ್ತಿದ್ದಾರೆ. ಹೌದು, ಇವತ್ತು ಕೂಡ ಮಾಡ್ತೇನೆ ಅಂತ ಮಾಡಲಿಲ್ಲ. ಏನು ಸಚಿನ್, ಬ್ಯುಸಿಯಾ? ಏನದು ಸೌಂಡ್, ಗಡಿಯಾರ ಶಬ್ದ ಟಕ್ಟ್? ಹೌದೌದು, ಇಲ್ಲೇ ಉಂಟು ನೋಡಿ, ಸ್ಮಾಲ್ ಕ್ಲಾಕ್ ಅದು. ಏನು ಊಟಕ್ಕ? ನನಗೆ ವೆಜ್ ಇವತ್ತು. ನಿಮಗೆ ಎಂತ? ನೀವು ಇನ್ನೊಂದು ಸರಿ ಹೇಳಿ. ಯಾರು ಬರಲ್ಲ? ಸಾರಿ ಅಕ್ಕ, ಬ್ಯುಸಿ ಇದ್ದೀನಿ. ಬ್ಯುಸಿ ಇದ್ದೆ ಹೇಳ್ತಿದ್ದಾರೆ. ಓಕೆ, ನೀವು ಇನ್ನೊಂದು ಸರಿ ಹೇಳಿ. ಯಾರು ಬರಲ್ಲ? ಹೌದೌದು, ಇನ್ನೊಂದು ಸರಿ ಹೇಳಿದರೆ ಬರಲ್ಲ ಯಾರು, ಸುಮ್ಮನೆ ಅಂತ ತಮಾಷೆ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ಅಲ್ವಾ ಅಮ್ಮ. ಅದಕ್ಕೆ ಇನ್ನೊಂದು ಸಾರಿ ಶೆಡ್ಯೂಲ್ ಇಡ್ತೀನಿ ಅಕ್ಕ. ಓಕೆ ಓಕೆ, ನನಗೆ ಹೇಳಿಬಿಡಿ ಆಯಿತಾ. ಕೆಲಸ ಎಲ್ಲ ನಿಮ್ಮ ಶೆಡ್ಯೂಲ್ ನೋಡಲ್ಲ ನಾನು. ಲಕ್ಷ್ಮಿ ಹೋದ್ರಾ? ಲಿಂಕ್ ಕಳಿಸಿಬಿಡಿ ನನಗೆ. ದೇವ, ಅಮ್ಮ ಕೇಳಿದ್ದು ನೋಡಿ, ಇಷ್ಟು ಜಗಳ ಆಯಿತು ಸುಮ್ಮನೆ. ಸ್ಟಾರ್ಟಿಂಗ್ ಅಮ್ಮ ಫೈಟಿಂಗ್. ನೀವು ಇನ್ನೊಂದು ಸರಿ, ಅದಕ್ಕೆ ಇನ್ನೊಂದು ಸರಿ ಶೆಡ್ಯೂಲ್ ಇಡ್ತೀನಿ. ನಮ್ಮದು ಮುದ್ದೆ ಉಪ್ಸಾರು. ನೀವು ಕೂಡ ಉಪ್ಸಾರು ಮಾಡ್ತೀರಾ? ಉಪ್ಸಾರಿನವರ ನೀವು? ಖಾರ, ಅನ್ನ ಸಾಂಬಾರು, ಬೀನ್ಸ್ ಪಲ್ಯ. ನೀವು ವೆಜ್ ಅಂತ ಕಾಣ್ತದೆ. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್, ಹೋಗಿ ಬನ್ನಿ. ಊಟ ಮಾಡಿ ಬರ್ತೀರಿ ನೀವು? ಓಕೆ ಓಕೆ, ಊಟ ಮಾಡಿ ಬನ್ನಿ. ನೀವು ವೆಜ್ಜಿನವರೇ, ಎಲ್ಲರೂ ಊಟ ಮಾಡಿ ಬನ್ನಿ. ಅಮ್ಮ ಹೋದರು, ಎಲ್ಲರೂ ಊಟಕ್ಕೆ ಹೋದ್ರಾ? ನಾನು ಊಟ ಮಾಡಲಾ? ನಾನು ಊಟ ಮಾಡ್ತೀನಿ. ಅಮ್ಮ ಊಟ ಮಾಡಮ್ಮ. ಅಮ್ಮ ಡಾರ್ಲಿಂಗ್, ಊಟ ಮಾಡೋದಿಲ್ವಾ? ವಿಗ್ಗು, ಊಟ ಮಾಡಿ. ನೀವು ಮಾಡಲಾ? ಮಾಡಿ ಬರ್ತೇನೆ, ಓಕೆನಾ? ನಿಲ್ತೀರಾ? ಊಟ ಮಾಡ್ತೀರಾ ನೀವು?
ಊಟ ಮಾಡಿ ಬರ್ತೀನಿ. ಓಕೆ ಅಮ್ಮ.
ಎಲ್ಲಿ ಹೋಯ್ತು ಮೆಸೇಜ್? ಹಾಯ್ ಅಂತ ಬಂತು ಪವನ್, ಏನದು? ಅದೊಂದು ಬ್ರ್ಯಾಂಡ್ ನೇಮ್. ಹೇಗಿದೆ ನೇಮ್? ಚೆನ್ನಾಗಿಲ್ವಾ? ಊಟ ಆಯ್ತಾ ಪವನ್? ಇದ್ದೀರಾ ಪವನ್? ಗೊತ್ತಿಲ್ಲ. ಇಂಥವೆಲ್ಲ ಸಿಗುತ್ತೆ ಅಂತ. ಹೌದಾ? ಈಗ ಗೊತ್ತಾಯ್ತಲ್ವಾ? ತಗೊಳ್ಳಿ ತಗೊಳ್ಳಿ, ಒಳ್ಳೆಯದುಂಟು. ಆಯಿತು. ಪಲಾವ್. ನಿಮಗೆ ಪಲಾವ್, ನಂದು ಕೂಡ ಪಲಾವ್. ವೆಜ್ ಪಲಾವ್. ಥ್ಯಾಂಕ್ ಯು ನವೀನ್. ಯಾರೂ ಇಲ್ಲ ನೋಡಿ. ಎಲ್ಲ ಊಟ ಮಾಡ್ತಿದ್ದಾರಾ ಅಂತ. ಯಾರಿಲ್ಲ ಇವತ್ತು. ರಜೆ ದಿನ ಸ್ಯಾಟರ್ಡೆ ಸಂಡೇ ಅಷ್ಟು ಬೇಗ ನೀವು ಲೈವ್ ಮಾಡಿದರೆ ಬರಲಿಕ್ಕಾಗಲ್ಲ ನನಗೆ. ನಾನು ಇಲ್ಲಿ ಹೇಳೋದೇ ಲೇಟ್. 8:30 9 ಕೆಲಸ ಎಲ್ಲ ಆಗ್ತದೆ. ಅಂದರೆ ಊರಿದ್ದು ಲೇಟ್ ಆಗ್ತದೆ, 1.5 ಗಂಟೆ. ಆವಾಗ ಆಗೋದಿಲ್ಲ. ಸಪೋರ್ಟ್ ಅವರಿಗೆ ಎಂತಾರು ಕೆಲವರಿಗೆ ಮಳೆಗಾಲ ಯಾವತ್ತೂ ಇಲ್ಲ. ಓಕೆ ಹೇಳ್ತಿದ್ದಾರೆ. ನೀವು ಓಕೆ ಅಂದರೆ ನಾನು ಮಾತಾಡಲ್ಲ. ಯಾರು ನಿಮ್ಮ ಹತ್ರನೇ ಮಾತಾಡಲಿ. ಅವರು ಕವಿ ಸಪೋರ್ಟ್ ಅವರು ಅಲ್ಲ ಹೇಳ್ತಿದ್ದಾರೆಲ್ಲ, ರೆಡ್ಡಿ ಅಲ್ಲ ಅಂತ ಹೇಳ್ತಿದ್ದಾರೆ. ನಾನು ಮಾತಾಡಿ ಏನು ಪ್ರಯೋಜನ ಇಲ್ಲ. ನೀವು ಮತ್ತೆ ಅವರು ಗೆಸ್ಟ್ ಬಂದವರು ಲೈವ್ ಟುಗೆದರ್, ಅವರೇ ಮಾತಾಡಿ ರೆಡ್ಡಿ ಬಗ್ಗೆ. ನನಗೇನಿದಿಲ್ಲ. ನಾನು ಅಮ್ಮ ಕೇಳಿದರು, ಅದಕ್ಕೆ ಆನ್ಸರ್ ಮಾಡಿದ್ದೆ ಅಷ್ಟೇ. ನನಗೆ ಹೇಗೆ ಅನಿಸ್ತು ಹಾಗೆ ನಾನು ಹೇಳಿದೆ ಅಷ್ಟೇ. ಮತ್ತೇನು ನನಗೇನಿಲ್ಲ. ಯಾರೇ ಬರಲಿ ಏನು ಮಾಡಲಿ. ಯಾರಾದರೂ ಹಾಗೆಲ್ಲ ಮೆಸೇಜ್ ಮಾಡಬಾರ್ದಲ್ಲ. ಬಿಯರ್ ಟಾಯ್ಲೆಟ್ ಕ್ಲೀನರ್ ಅಂತ ಹಾಕಬೇಕು. ಸಪೋರ್ಟ್. ಊಟ ಆಯ್ತಾ ಮಂಜು? ಏನು ಊಟ? ಓಕೆ ಬಾಯ್, ಟೇಕ್ ಕೇರ್. ನೀವು ಯಾಕೆ ಏನು ಹೇಳ್ತಿಲ್ಲ ಯಾರು? ನೆನ್ನೆದೇ ಪ್ರಾಬ್ಲಮ್ಮು. ನಿಮಗೆ ಗೊತ್ತಲ್ಲ, ನೀವು ಇದ್ರಲ್ಲ ಆರು ಲೈವಲ್ಲಿ ನೆನ್ನೆ. ಅದಕ್ಕೆ ಸಂತು ಹೇಳೋದು, ಸಂತು ಮತ್ತು ಕವಿ ಹೇಳೋದು ಅದು ರೆಡ್ಡಿ ಅಲ್ಲ, ಬೇರೆ ಐಡಿಯಿಂದ ಬಂದವರು ಅಂತ ಹೇಳೋದು. ಅದಕ್ಕೆ ಅಮ್ಮ ನನ್ನ ಲೈವ್ ಸಂತು ಲೈವಲ್ಲಿ ಅಮ್ಮ ಇದ್ದರು. ಆವಾಗ ಅಮ್ಮ ಕರಿತಾ ಇದ್ದರು, ಸಂತು ಬನ್ನಿ ಬನ್ನಿ ಹೇಳಿ ನೀವು ಅಲ್ಲ ಅಂತ ಹೇಳಿ ಅಂತ. ನಾನೇನು ಮಾತಾಡಲಿಲ್ಲ. ಆವಾಗ ಮೆಸೇಜ್ ಮಾಡ್ತಿದ್ರು ರೆಡ್ಡಿ ಬಂದು. ಅಮ್ಮ ಕೂಡ ಅಲ್ಲಿದ್ದರು. ಮತ್ತು ಈಗ ಅಮ್ಮ ನನ್ನ ಲೈವ್ಗೆ ಬಂದರು, ಕೇಳಿದರು ಅದು ನೀವಿದ್ರಲ್ವ ಆವಾಗ, ಅದು ರೆಡ್ಡಿ ಅಲ್ವಾ ಅಂತ ಕೇಳಿದರು. ನಿಮಗೆ ಮೆಸೇಜ್ ಎಲ್ಲ ಮಾಡ್ತಿದ್ರಲ್ವ ರೆಡ್ಡಿ. ಅದಕ್ಕೆ ನಾನು ಆನ್ಸರ್ ಕೊಟ್ಟೆ ಅಷ್ಟೇ. ರೆಡ್ಡಿ ಆಗಿದ್ದರೆ ಆವಾಗಲೇ ಹೇಳ್ಬೋದಿತ್ತಲ್ಲ ನಾನಲ್ಲ ಅಂತ. ಎವಿಡೆನ್ಸ್ ಬೇಕು ಅಲ್ವಾ ಸುಮ್ಮ. ಅದೌದು. ಏನಾಗಿದೆ ಈ ಜಗತ್ತಿಗೆ ಹೇಳ್ತಿದ್ದಾರೆ. ನಿನ್ನೆ ಅಷ್ಟು ಆಯಿತು, ನಿಮಗೆ ಗೊತ್ತು. ಅದೇ ಹೇಳೋದು ನಾನು. ರೆಡ್ಡಿ ಯಾಕೆ ಹೇಳಲಿಲ್ಲ? ಆವಾಗಲೇ ಹೇಳಬೇಕಿತ್ತಲ್ಲ. ಒಂದು 2-3 ಮೆಸೇಜ್ ನೋಡಿ ಆವಾಗಲೇ ಹೇಳಬೇಕಿತ್ತು ಅಂತ ನಾನು ಹೇಳೋದು. ನನ್ನ ಅನಿಸಿಕೆ ಹಾಗೆ. ಮತ್ತೆ ನಂಗೆ ಗೊತ್ತಿಲ್ಲ, ಫೇಕಾ ರೆಡ್ಡಿನ ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಮನೆಗೆ ಬಂದೆ. ಓಕೆ. ಇವತ್ತು ಫುಲ್ ಟ್ವಿಸ್ಟ್ ಸ್ಟೋರಿ. ಹೌದೌದು, ಟ್ವಿಸ್ಟ್ ಆಗಿದೆ. ಏನಂತ ಗೊತ್ತಿಲ್ಲ. ಸಂತೋಲ ನಿನ್ನೆ ನಿಮ್ಮ ಲೈವ್ಗೆ ಬಂದು ಮಾತಾಡಿದ್ದು. ಈಗ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆದರು ಅಂತ ಗೊತ್ತಿಲ್ಲ. ಅವರು ಸಂತು ಹತ್ರನೇ ನೀವು ಕೇಳಿ. ಯಾರು ನನಗೆ ಬೇಡಲ್ಲ ಅದೆಲ್ಲ.
ನಿಮ್ಮ ಲೈವಲ್ಲಿ ನಡೆದಿದ್ದು ನೀವೇ ಕೇಳಬೇಕು. ನಿಮಗೂ ಜಾಯ್ನ್ ಆಗಿದ್ರು ಅವರು. ತಪ್ಪು ಮಾಡಿಲ್ಲ ಅಂದರೆ ಗ್ರೂಪಿಂದ ಯಾಕೆ ಯಾವುದು ಅದೇ ಹೇಳೋದು. ಹೌದು ಮತ್ತೆ ಬಂದೆ ಒಂದು ನಿಮಿಷ ಕೈ ವಾಶ್ ಮಾಡ್ಕೊಂಡು. ತಪ್ಪು ಮಾಡಿಲ್ಲ ಅಂದರೆ ಎಷ್ಟು ಟ್ವಿಸ್ಟ್ ಬೇಕಾಗಿರಲಿಲ್ಲ. ಇರಲಿ ಬಿಡಿ, ನೋಡೋಣ. ಹೌದು, ನೋಡುವ ಏನಾಗ್ತದೆ ಅಂತ. ಅವರಿಗೆ ಗೊತ್ತಿಲ್ಲ ಯಾರು ಬಂದದ್ದಂತ, ಕರೆಕ್ಟ್ ಗೊತ್ತಿಲ್ಲ ಯಾರು. ಈಗ ಮಾತಾಡಿ ನೀವು ಅದು ಐ ಡಿ ಚೆಕ್ ಮಾಡಬೇಕಿತ್ತು ಆವಾಗಲೇ. ನೀವು ಏನು ಮಾಡಲಿಲ್ಲ. ಚೆಕ್ ಮಾಡಿ ನೋಡಬೇಕಿತ್ತು ಯಾರು ಬಂದರು. ಒಮ್ಮೆ ಚೆಕ್ ಮಾಡಿ ನೋಡಬೇಕು ಅವ್ರು ಹೌದಾ ಅಲ್ವಾ ಅಂತ. ಅದು ನೀವು ಹೇಳಿ, ನೀವು ಮತ್ತು ನಿಮ್ಮ ಒಟ್ಟಿಗೆ ಜಾಯ್ನ್ ಆದರು ಅವರೇ, ನೀವಿಬ್ಬರೇ ಮಾತಾಡಬೇಕು ಅದರ ಬಗ್ಗೆ. ನಾನು ಮಾತಾಡಿದರೆ ಆಗಲ್ಲ ಅದು. ಅಂದರೆ ನಾನು ನೋಡಿಲ್ಲ ಅವ್ರು ಮೆಸೇಜ್ ಹಾಕಿದ್ದು, ನಾನು ಲೇಟ್ ಬಂದೆಲ್ಲ. ರೀಲ್ಸ್ ವಿಡಿಯೋ ನೋಡಿದೆ. ಏನಕ್ಕ ನಿಮ್ಮ ಸ್ಟೈಲ್ ತುಂಬ ಚೆನ್ನಾಗಿದೆ. ಯಾರ್ದು ಪವನ್? ನಾನು ಬದಲಾಗಿಲ್ಲ, ರೆಡ್ಡಿ ಪರವಾಗಿ ಇವಾಗಲೂ ನಾನು ಮಾತಾಡೋಲ್ಲ. ಅವನ ಬಗ್ಗೆ ವೈಟಿಗೆ ಗೊತ್ತಿದೆ. ನಾನು ಕೆಲವು ಲೇಡೀಸ್ ಹತ್ರ ಹೇಗೆ ಮಾತಾಡ್ತಾರೆ ಅನ್ನೋ ಎಲ್ರಿಗೂ ಗೊತ್ತು. ಬಟ್ ನಾನು ಅವ್ರ ಲೈವಲ್ಲಿ ಮಾತಾಡಿದ ವಿಷಯ ಏನಂದರೆ, ನಾನು ಕರೆಕ್ಟಾಗಿ ಕೇಳಲಿಲ್ಲ ನಿಮ್ಮ ವಿಷಯ. ನಾನು ಬ್ಯುಸಿ ಇದ್ದೆ ಸಂತು. ಸ್ವಲ್ಪ ಬಂದೆ ನಾನು, ಆವಾಗ ನೀವು ಮಾತಾಡ್ತಿದ್ರಿ. ನಾನು ನಿಲ್ಲಿಲ್ಲ ಜಾಸ್ತಿ ಹೊತ್ತು. ನಿಮಗೆ ಯಾವುದು ರೀಲ್ಸ್ ನೋಡಿದ್ರಿ ನೀವು? ನಾನು ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿಯಾ ಶಾರ್ಟ್ಸಲ್ಲಿಯಾ? ನಿನ್ನೆ ಯಾರೋ ಲೈವಲ್ಲಿ ಬಂದು ಒಂದು ಫೇಕ್ ಐ ಡಿ ಬಂದವರು. ಐ ಡಿ ಬಗ್ಗೆ ನಾನು, ಅದು ಯಾವ ಐ ಡಿ ಅದು ಉಂಟಾ ನಿಮ್ಮ ಹತ್ರ? ನನಗೆ ತೋರಿಸಿ ಕಳಿಸಿ. ಇದ್ದರೆ ಓಕೆ, ಅದು ಇರಬೇಕು. ಯಾರು ಅಂತ ಗೊತ್ತಿದ್ದರೆ ಓಕೆ. ನೀವು ಏನು ಹೇಳಲಿಲ್ಲ ಹಾಗಾದರೆ ಫೇಕ್ ಐ ಡಿ ಅಂತ? ನೀವು ಹೇಳ್ಬೋದಿತ್ತಲ್ಲ, ನೀವು ನೋಡಿದರೆ ಅವನು ಫೇಕ್ ಅಂತ. ಇವತ್ತು ಹೇಳ್ತಿದ್ದೀರಿ? ಹೌದು, ಫೇಕ್ ಐ ಡಿ ಅಂತ ಹೇಗೆ ಗೊತ್ತಾಯಿತು? ಯಾವಾಗ ಗೊತ್ತಾಯಿತು ನಿಮಗೆ ಅದು? ನೀವು ಅವನನ್ನು ಲೈವ್ಗೆ ಬನ್ನಿ ಬನ್ನಿ ಅಂತ ಕರಿತಿದ್ರಲ್ಲ, ನಾನೇನು ಮಾತಾಡಲಿಲ್ಲ ಆವಾಗ. ಈಗ ಕೇಳ್ತಿದ್ದೇನೆ ನಿಮ್ಮ ಹತ್ರ, ಅದು ಫೇಕ್ ಐ ಡಿ ಯಾವಾಗ ಗೊತ್ತಾಯಿತು ನಿಮಗೆ? ಇವತ್ತು ಗೊತ್ತಾಯಿತು? ಅದು ಹೇಗೆ ಇವತ್ತು ಗೊತ್ತಾಗ್ತದೆ? ಇವತ್ತು ಮಾಡಿದ ಮೆಸೇಜ್ ನೋಡಲಿಕ್ಕೆ ಆಗ್ತದಾ? ನಿನ್ನೆ ಆದದ್ದು ಇವತ್ತು ಮೆಸೇಜ್ ನೋಡಲಿಕ್ಕೆ ಆಗ್ತದಾ ಯಾರು ಅಂತ? ಪ್ರಕಾಶ್ ಬಂದರು, ಹಾಯ್. ಡೀಟೇಲ್ ಆಗಿ ಹೇಳಿ ಸಂತು, ಹೇಗೆ ಗೊತ್ತಾಗ್ತದೆ? ಊಟ ಆಯ್ತಾ ಪ್ರಕಾಶ್? ಅಲ್ಲ, ನನಗೇನಿಲ್ಲ. ಆರು ಮತ್ತು ಅವರ ಟುಗೆದರ್ ಬಂದವರಿಗೆ ಹರ್ಟ್ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಅವರೇನು ಹೇಳ್ತಾರೆ ನೋಡು. ನಾನು ಮಾತಾಡಿ ಪ್ರಯೋಜನ ಇಲ್ಲ. ಆನ್ಸರ್ ಮಾಡಿ ಸಂತು. ನೆಕ್ಸ್ಟ್ ಡೇ ನೋಡ್ಲಿಕ್ಕೆ ಆಗ್ತದೆ ಐ ಡಿ ಹೇಗೆ ಚೆಕ್ ಮಾಡೋದು? ಊಟ ಮಾಡ್ತಿದ್ದೀನಿ. ಓಕೆ, ಮಾಡಿ ಮಾಡಿ.
ಆಯಿತು. ಅದೇ ಸಂತದ್ದು ಅರ್ಥ ಆಗ್ತಿಲ್ಲ, ಆನ್ಸರ್ ಇಲ್ಲ ಸಂತದ್ದು. ಹೇಗೆ ಗೊತ್ತಾಯಿತು ಹಾಗೆ ಹೇಳಿ ನಮಗೆ. ಅವರು ಫೇಕ್ ಐ ಡಿ ಅವರಂತ. ಅದು ಸ್ವಾತಿ ಲೈವಲ್ಲಿ ಒಂದು ದಿಯಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಅಲ್ಲಿ ಈ ಫೇಕ್ ಐ ಡಿಗೆ ಸ್ವಾತಿ ಜಗಳ ಆಗಿದೆ. ಆವಾಗ ಅಲ್ಲಿಗೆ ರೆಡ್ಡಿ ಕೂಡ ಬಂದಿದ್ದಾರೆ. ಆವಾಗ ರೆಡ್ಡಿ ಕೂಡ ಫೇಕ್ ಐ ಡಿ ಜೊತೆ ಜಗಳ ಮಾಡಿದ್ದಾರೆ. ಅದು ಬೇರೆಯೇ ವಿಷಯ ಆಯಿತು. ದಿಯಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಇಲ್ಲ, ಫೇಕ್ ಐ ಡಿಯಿಂದ ಸ್ವಾತಿಗೆ ಜಗಳ ಆಗಿದೆ. ಆವಾಗ ರೆಡ್ಡಿ ಅಲ್ಲ, ನಿನ್ನೆದ್ದು ಹೇಳೋದು ನಾನು. ನಿನ್ನೆ ಬಂದ ರೆಡ್ಡಿ ಅಲ್ವಾ? ಹೌದಾ? ಅದು ಹೇಗೆ ಗೊತ್ತಾಯಿತು ಕೇಳಿತ್ತು. ಗೊತ್ತಿಲ್ಲಪ್ಪ, ನನ್ನ ಬಗ್ಗೆ ಮಾತಾಡೋದಿಲ್ಲ. ಯಾರ ಬಗ್ಗೆನೇ ಮಾತಾಡಿ ಈ ವಿಷಯ. ಕವಿಶಿಸ್ಯಲ್ಲಿ ಗೊತ್ತಿಲ್ಲ, ಬಂದಿದ್ದರು. ಬಂದು ಹೋದರು. ವಿಸ್ಕಿ ತಗೊಳ್ಳಿ. ಇತ್ತೆ ಮಾಡ್ಕೊಡಿ. ಒಂದು ನಿಮಿಷ, 2 ಮಿನಿಟ್ಸ್ ಬಂದೆ. ಪ್ರಕಾಶ್ ಗೊತ್ತಿಲ್ಲ, ಪ್ರಕಾಶ್ ಕವಿ ಫ್ರೆಂಡ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ಮತ್ತೆ. ವಿಸ್ಕಿ ಯಾವುದು ಹೊಸ ಬ್ರ್ಯಾಂಡ್ ಅದು. ರೆಡ್ಡಿ ಕೂಡ ಫೇಕ್ ಐ ಡಿಗೆ ತುಂಬ ಜಗಳ ಮಾಡಿದ್ದಾರೆ. ಸೊ ಆಮೇಲೆ ಅದು ನಾಗ ಸಿಸ್ಟರ್ ಲೆವೆಲ್ಗೆ ಮತ್ತೆ ಬಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ನಾನು ಕೇಳ್ತಿರೋದು ನಿನ್ನೆ ವಿಷಯ, ನಿನ್ನೆದ್ದು ಕೇಳೋದು. ಗೊತ್ತಿಲ್ಲ, ನೋಡುವ. ಹಾಂ, ತಿರ್ತಲ್ಲ ಬೇತೆ ಪೇಪರ್ ಇಜ್ಜ ಏನು ಮಾಡ್ತಾರೆ. ಒಂದು ನಿಮಿಷ ಬಂದೆ, ಒಂಚೂರು ಕೆಲಸ, 2 ಮಿನಿಟ್ಸ್. ಎಷ್ಟಲ್ಲ? ಹಾಂ, ಬಂಜಾನ್ ಅಲ್ಲಿಗೆ ಕೂಡ ರೆಡ್ಡಿ ಹೋಗಿ ಬಂದಿದ್ದಾನೆ. ಫೇಕ್ ಐ ಡಿ ಜೊತೆ ಜಗಳ ಮಾಡಿದ್ದಾನೆ. ಹಾಯ್ ಪ್ರವೀಣ್, ಬಂದೆ. ಅದನ್ನು ನೋಡಿ ನೀವು ಅವನು ಅಲ್ಲ ಅಂತ ಹೇಳೋದು ಹಾಗಾದರೆ. ಓಕೆ. ತಮ್ಮನೆಯಲ್ಲಿ ಯಾರು ಕೆಟ್ಟದ್ದು ಬದಲಾವಣೆ ಮಾಡಿ. ಮಾಡ್ತೇನೆ ಮಾಡ್ತೇನೆ. ರೆಡ್ ಆರ್ ಲೈವಲ್ಲಿ ಇರೋದನ್ನು ನೋಡಿ ಅಲ್ಲಿಗೆ ಈ ಫೇಕ್ ಐ ಡಿ ಕೂಡ ಬಂದು ಕೆಟ್ಟದಾಗಿ ಬೇರೆಗೆ ಮೆಸೇಜ್ ಮಾಡಿದ್ದಾನೆ. ಇದನ್ನು ಎಲ್ಲರೂ ರೆಡ್ಡಿ ಅಂತ ತಿಳ್ಕೊಂಡು, ರೆಡ್ಡಿ ಅಲ್ಲಿದ್ದರೆ ರೆಡ್ಡಿ ಹೇಳ್ಬೋದಿತ್ತಲ್ಲ, ರೆಡ್ಡಿಗೆ ಬೈಬೋದಿತ್ತಲ್ಲ, ಅದು ನಾನಲ್ಲ ಅಂತ. ಅಷ್ಟು ಜನ ಬೈತಿದ್ರು ಲೇಡೀಸ್ ಎಲ್ಲ ರೆಡ್ಡಿಗೆ.
ನಾನಲ್ಲ ಅಂತ ಹೇಳ್ಬೋದಿತ್ತು ಅಷ್ಟೇ. ಮ್ಯಾಟರ್ ಕಥ. ರೆಡ್ಡಿಗೆ ಏನು ಹೇಳಲಿಕ್ಕಾಗಲಿಲ್ವಾ? ಓಕೆ, ಬಿಟ್ಟು ಬಿಡಿ ಈಗ ರೆಡ್ಡಿಯನ್ನು. ನೆಕ್ಸ್ಟ್ ಟೈಮ್ ಆಗುವಾಗ, ಇನ್ನೊಂದು ಸಲ ಆಗುವಾಗ ಗೊತ್ತಾಗ್ತದೆ ಅಷ್ಟೇ. ಸಲಿಗೆ ಕೊಟ್ಟರೆ ಥರ್ಡ್ ಟೈಮ್ ಕೂಡ ಹೀಗೆ ಆಗೋದು. ಇದು ಸೆಕೆಂಡ್ ಟೈಮ್ ಆದದ್ದು. ವೆಯ್ಟ್ ಮಾಡಿ ಥರ್ಡ್ ಟೈಮಿಗೆ ಅಷ್ಟೇ. ರೆಡ್ಡಿ ಮಾಡಿದ್ದು ತಪ್ಪು ಏನಂದರೆ, ಈ ಫೇಕ್ ಐ ಡಿ ಬಂದಾಗ ಈ ಒರಿಜಿನಲ್ ಐ ಡಿ ಹೇಳ್ಬೋದಿತ್ತು. ಬಟ್ ರೆಡ್ಡಿ ಅದನ್ನು ಹೇಳಲಿಲ್ಲ. ಅದೇ ಹೇಳೋದು ನಾನು, ರೆಡ್ಡಿ ಯಾಕೆ ಹೇಳಲಿಲ್ಲ ಅಂತ. ರೆಡ್ಡಿ ಮತ್ತು ಆರು ಮತ್ತು ಆ ಜನ ಸಾಲ್ವ್ ಮಾಡಲಿ. ನಾನು ಇರಲಿಲ್ಲ ಆ ಟೈಮಿಗೆ, ನಾನು ಮತ್ತೆ ಬಂದೆ. ನೀವು ಜಾಯ್ನ್ ಆಗುವಾಗ ಆವಾಗ ಕೂಡ ಬರ್ಬೋದಿತ್ತು ರೆಡ್ಡಿಗೆ. ಆವಾಗ ಕೂಡ ಬರಲಿಲ್ಲ ರೆಡ್ಡಿ. ನಿಮ್ಮ ಹತ್ರ ಹೇಳ್ಬೋದಿತ್ತು. ಸಂತಿಗೆಲ್ಲ ಆಗಿತ್ತು, ಎಲ್ಲಿಂದ ಹೇಳು. ಇವಾಗ ಈ ಫೇಕ್ ರೆಡ್ಡಿ ಯಾರು ಅನ್ನೋದು ಸ್ವಾತಿ ಕಂಡುಹಿಡಿದರೆ, ಸೊ ಇವಾಗ ಈ ಫೇಕ್ ಐ ಡಿ ಮೇಲೆ ಇವಾಗ ಈ ಫೇಕ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಓಕೆ ಓಕೆ. ಅವನು ಮತ್ತು ಇವನು ಒಂದೇ ಆದರೆ ಓಕೆ. ಇವನು ಬೇರೆ ಅವನು ಬೇರೆ ಆದರೆ ನೋಡಲಿಕ್ಕುಂಟು. ಎಲ್ಲ ಸ್ಟಾರ್ಟ್ ಆಗಿದ್ದು ಆ ಸ್ವಾಟ್ ಲೈನಲ್ಲಿ. ಈಗ ದಿಲೀಪ್ ಅನ್ನೋ ಫೇಕ್ ಐ ಡಿ ಬಂದಾಗಿಂದ ಸ್ಟಾರ್ಟ್ ಆಗಿದೆ. ಸ್ವಾತಿ ಲೈವ್ ನಾನು ಹೋಗಲ್ಲ. ದಿಲೀಪ್ ಅನ್ನೋ ಫೇಕ್ ಐ ಡಿ. ದಿಲೀಪಾ ಸ್ಟಾರ್ಟ್ ಆಗಿದೆ. ಓಕೆ, ಇರ್ಬೋದು. ಗೊತ್ತಿಲ್ಲ ನನಗೆ ಏನಂತ. ಗೊತ್ತಿಲ್ಲದೆ ಮಾತಾಡಬಾರ್ದಲ್ಲ. ಅದೇ ಫೇಕ್ ಐ ಡಿ ಎಲ್ಲ ಜಾಸ್ತಿ ಆಗಿದೆ ಈಗ. ಏನು ಮಾಡೋದು? ಇವಾಗ ನಾನು ಆ ರೆಡ್ಡಿ ಪರವಾಗಿ ಮಾತಾಡ್ತಿಲ್ಲ. ಆ ರೆಡ್ಡಿ ಅಂತ ಅನ್ನೋದು ಎಲ್ರಿಗೂ ಗೊತ್ತು. ಓಕೆ, ನಾನು ನನ್ನ ಲೈವ್ ಅಲ್ಲಿಗೆ ಮಾಡಿಸಿದ್ದು ಆ ಫೇಕ್ ರೆಡ್ಡಿ ಬಗ್ಗೆ ಅಷ್ಟೇ. ಅಲ್ಲ, ಅವನು ದಿಲೀಪ್ ಅಂತ ಬರಲಿಲ್ಲ, ರೆಡ್ಡಿ ಅಂತ ಬಂದಿದ್ದಲ್ಲ. ಫಸ್ಟ್ ಟೈಮ್ ಅಲ್ಲ ಬರೋದು ಅವನು, ರೆಡ್ಡಿ ಅಂತ ಇಟ್ಕೊಂಡು. ರೆಡ್ಡಿಗೆ ಅಷ್ಟು ಗೊತ್ತಾಗಲಿಲ್ವಾ? ಅವರು ಇದ್ದಾರೆ, ಯಾರು ನೀನಂತ ಕೇಳ್ಬೋದಿತ್ತಲ್ಲ. ಅಷ್ಟು ಗೊತ್ತಾಗಲಿಲ್ಲ ಅವರಿಗೆ. ಮತ್ತು ನಾನು ಒಬ್ಬ ರೆಡ್ಡಿ ಹೆಸರಲ್ಲಿ ಫೇಕ್ ಬಂದಿರೋನು ನಾಳೆ ದಿನ ಬೇರೆ ಹೆಸರಲ್ಲಿ ಬರ್ಬೋದು ಅನ್ನೋ ಕಾರಣಕ್ಕೆ ನಾವು ಅವ್ರ ಬಗ್ಗೆ ಮಾತಾಡಿದ್ದು.
ಅಯ್ಯೋ ರಾಮ ಅಂತಿದ್ದಾರೆ. ನಮಗೆ ಗೊತ್ತಿರೋ ನಮ್ಮ ಐ ಡಿಲಿ ಬರ್ತಾರೆ. ಅದಕ್ಕೆ ಚಾನಲ್ ಇಲ್ಲದವರಿಗೆ ಬ್ಲೂ ಕೊಡಬಾರ್ದು. ಇಲ್ಲಾಂದರೆ ಒಂದು ಹೆಸರು ಹೇಳಬೇಕು ಅವರು ಯಾರು ಅಂತ. ಇಲ್ಲಾಂದರೆ ಕೊಡಲೇಬಾರ್ದು ಬ್ಲೂ ಕೊಟ್ಟರೆ ಹೀಗೆ ಆಗೋದು. ಊಟ ಮಂಜಣ್ಣ ಹೇಳ್ತಿದ್ದಾರೆ. ಅದೇ ನಾನು ಲೈವಲ್ಲಿ ಇದುವರೆಗೆ ಅವರನ್ನು ಅಂಥ ಮೆಸೇಜ್ ಇದುವರೆಗೆ ನೋಡಲಿಲ್ಲ. ಇನ್ಸ್ಟಾದಲ್ಲೆಲ್ಲ ಮಾಡ್ತಾರೆ ಅವರು, ಮತ್ತು ಹುಡುಗಿಯರನ್ನು ಹೊಗಳ್ತಾರೆ ಹಾಗೆ ಹೀಗೆ ಅಂತ. ಇದುವರೆಗೆ ಅಂಥದ್ದು ನಾನು ಇವರು ಹೇಳುವ ಪ್ರಕಾರ ನೋಡುವಾಗ ಅಂಥ ಮೆಸೇಜ್ ನಾನು ಎಲ್ಲೂ ನೋಡಲಿಲ್ಲ. ಇನ್ನು ಮೂಗು ಚಂದ, ಅದು ಚಂದ, ಇದು ಚಂದ ಅಂತ. ಮತ್ತೆ ಗೊತ್ತಿಲ್ಲ ನನಗೆ. ನಾನು ಎಷ್ಟು ನೋಡಿದೆ ಅಷ್ಟು ಹೇಳ್ತೇನೆ ಅಷ್ಟೆ. ಮಾಡಬೇಕು ಬಗ್ಲಿ. ಇವಾಗ ಅದೇ ಮೇನ್ ಪ್ರಾಬ್ಲಮ್ ಆಗಿತ್ತು. ನಿನ್ನೆ ಈ ಒರಿಜಿನಲ್ ರೆಡ್ಡಿ ಯಾರು ಲೈವ್ನಲ್ಲಿ ನಿಂತು ಹೇಳಿದರೆ ಎಲ್ಲ ಅಲ್ಲೇ ಕ್ಲಿಯರ್ ಆಗ್ತಿತ್ತು. ಬಟ್ ರೆಡ್ಡಿಯಲ್ಲಿ ಇದು ಮಾತಾಡಲಿಲ್ಲ. ಅದಕ್ಕೆ ಅವನು ಈ ಪ್ರಾಬ್ಲಮ್ ಆಗಿರೋದು. ನಿಮ್ಮದು ಊಟ ಆಯ್ತಾ ಕೇಳ್ತಿದ್ದಾರೆ. ಓಕೆ ಮಂಜಣ್ಣ ಹೇಳ್ತಿದ್ದಾರೆ. ಇನ್ನೂ ಇಲ್ಲ ಮಂಜಣ್ಣ, ಇನ್ನೂ ಹಸ್ಬೆಂಡ್ ಬಂದಿಲ್ಲ. ಹೌದಾ, ನೈಟ್ ಡ್ಯೂಟಿ ಅವರಿಗೆ. ಸಪೋರ್ಟ್, ಥ್ಯಾಂಕ್ ಯು. ಒಂದೇನು ಗೊತ್ತುಂಟ, ಯಾರು ಬಾಯ್ ಹೇಳಿ ಹೋಗಬೇಕು, ಆವಾಗ ರೆಡ್ ಬ್ಲೂ ರಿಮೂವ್ ಮಾಡಲಿಕ್ಕೆ ಆಗ್ತದೆ ನಮಗೆ. ರೆಡ್ಡಿ ಕೆಟ್ಟವನೇ ನಿಜ, ಅದು ನಾ ಇಲ್ಲ ಅಂತ ಹೇಳಲ್ಲ. ಅವರ ಬಗ್ಗೆ ನಾ ಮಾತಾಡ್ತಿಲ್ಲ. ನಾ ಮಾತಾಡಿದ್ದು ಫೇಕ್ ಐ ಡಿ ರೆಡ್ಡಿ ಬಗ್ಗೆ. ಗೊತ್ತಿಲ್ಲ ಸಂತು ಏನು ನಡೀತದೆ ಇಲ್ಲ ಅಂತ. ರೆಡ್ಡಿ ಎಷ್ಟು ಯಾಕೆ ಹೆದರ್ಕೊಂಡಿದ್ದಾರೆ ಅವರಲ್ಲ ಅಂದರೆ. ವಿಜಯಸ್ ಕಿಚನ್. ಹಾಯ್ ಸುಮಿ, ಊಟ ಆಯ್ತಾ ವಿಜಯ? ಇಲ್ಲಾಂದರೆ ಅವರ ಚಾನಲ್ಗೆ ಹೋಗಿ, ಅವ್ರದ್ದು ಚಾನಲ್ ಇದೆಯಾ ನೋಡಿ ರೆಡ್ ಬ್ಲೂ ಕೊಡಬೇಕು. ಊಟ ಆಯಿತು, ನಂದು ಕೂಡ ಆಯಿತು. ಅವನು ತಪ್ಪು ಮಾಡಿಲ್ಲ ಅಂದರೆ ಮೆಸೇಜ್ ಮಾಡಬೇಕಿತ್ತು, ಅದೇ ಹೇಳೋದು. ಅಂದರೆ ಅವನು ಮೆಸೇಜ್ ಮಾಡಿಲ್ಲ, ಅದೇ ಪ್ರಾಬ್ಲಮ್ ಆದದ್ದು ಇಲ್ಲಿ. ಅಷ್ಟು ಜನ ಬಂದ್ರಲ್ವಾ ಸಂತು, ನೀವೇ ಇದ್ರಿ. ಅಷ್ಟು ಜನ ಬಂದಾಗ ಅವರು ಬಂದು ಹೇಳಬೇಕಿತ್ತಲ್ಲ ಅದೇ ದಿನ. ಹೇಳಿದ್ರ ಅದು ಗೊತ್ತಿಲ್ಲ ನನಗೆ. ಹೇಳಿದ್ರ ಮೆಸೇಜ್ ಮಾಡಿದ್ರ ನಾನು ನೋಡಲಿಲ್ಲ. ರೆಡ್ಡಿಯನ್ನು ನಾನು ನೋಡಲಿಲ್ಲ ಆ ದಿನ. ಇವತ್ತು ನಾವು ಈ ಫೇಕ್ ರೆಡ್ಡಿನ ಹೀಗೆ ಬಿಟ್ಟರೆ ನಾಳೆ ಬೇರೆಯವರ ಹೆಸರಲ್ಲಿ ಬರೋದಿಲ್ಲ. ಹೀಗೆ ಅವನು ಗ್ಯಾರಂಟಿ ಏನು ಅಲ್ವಾ. ಅದಕ್ಕೆ ನಾವು ಫೇಕ್ ರೆಡ್ಡಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ನೋಡ್ತಿರೋದು. ಹೇಗೆ ಗೊತ್ತಾಗ್ತದೆ ಅದು? ಸುಮ್ಮನೆ ಅಂತ ಹೇಳ್ತಿದ್ದಾರೆ. ವಾಯ್ಸ್ ಇಲ್ವಾ? ಈಗ ಬರ್ತದಾ? ಸಂತ ಅವನಿಗೆ ಯಾಕೆ ತಲೆ ಕೆಡ್ಕೊಳ್ತೀಯ, ಮುಂದೆ ನೋಡಿ ಹೇಳ್ತಿದ್ದಾರೆ. ಎಸ್, ನಾನು ಕೂಡ ನಿನ್ನೆ ಆ ರೆಡ್ಡಿಗೆ 6 ಲೈವಲ್ಲಿ ಬೈದಿದ್ದೇನೆ. ಸಂತು ಯಾವನು ಮಾತಾಡಿದ್ದೆಲ್ಲ ಅವನೇ ಮಾತಾಡಿಲ್ಲ. ಹಾಯ್ ಶ್ರೀ. ಊಟ ಆಯ್ತಾ ಶ್ರೀ? ಹಾಯ್ ಸಂತೋಷ್ ಬ್ರೋ ಹೇಳ್ತಿದ್ದಾರೆ ಶ್ರೀ ಅವರು. ಬ್ಲೂ ಕೊಡಲಿಕ್ಕೆ ಪ್ರೆಸ್ ಆಗ್ತಾನೆ ಇಲ್ಲ. ಹಾಯ್ ಭೂವಿ ಹೇಳ್ತಿದ್ದಾರೆ ಶ್ರೀ ಅವರು. ಹಾಯ್ ಶ್ರೀ ಸಿಸ್ಟರ್, ಊಟ ಆಯ್ತಾ ಹೇಳ್ತಿದ್ದಾರೆ ಭೂವಿ. ಲೈಕ್ ಡನ್, ಥ್ಯಾಂಕ್ ಯು ವಿಜಯ. ಹಾಯ್ ವಿಜಯ, ಇದ್ದೀರಾ? ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಯ್ ಮೇಡಮ್ ಹೇಳ್ತಿದ್ದಾರೆ. ವಿನಯ್ ಬಂದ್ರ? ಊಟ ಆಯ್ತಾ ವಿನಯ್? ಇನ್ಮೇಲೆ ತಲೆ ಕೆಟ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ಮಂಜಣ್ಣ. ಆಗಲೇ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಒಬ್ಬರು ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಅವನಲ್ಲ, ಇಲ್ಲಿ ಯಾರು ಬಂದಿದ್ದಾನೆ ಅವರಿಗೆ ಮಾಡಿದ್ದೀರಾ? ಇಲ್ಲಿ ಯಾರು ಗೊತ್ತಿಲ್ಲಲ್ಲ ಯಾರು ಅಂತ. ರೆಡ್ಡಿ ಬಂದವರು ಯಾರು ಅಂತ ಗೊತ್ತುಂಟಾ? ರೆಡ್ಡಿ ನೇಮಲ್ಲಿ ನೆನ್ನೆನೇ ಬಂದದ್ದಲ್ಲ ಅವನು. ವಿಜಯ್ ಜಿ
ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಹಾಯ್ ಶ್ರೀ ಇಷ್ಟ ಹೇಳ್ತಿದ್ದಾರೆ. ಹ್ಯಾಪಿ ಅವರು ಹಾಯ್ ಶ್ರೀ ಊಟ ಆಯ್ತಾ ಹೇಳ್ತಿದ್ದಾರೆ. ವಿಜಯ ಚೂಸಿಸ್ ಹಾಯ್ ಹೇಳ್ತಿದ್ದಾರೆ. ಅದು ಬಿಟ್ಟುಬಿಡಿ ಸಂತು ಪ್ಲೀಸ್ ಹೇಳ್ತಿದ್ದಾರೆ. ಆಲೂ ಪರೋಟ ಮಾಡ್ತಾಯಿದ್ದೀನಿ. ನೀವು ನಂದು ವೆಜ್ ಇವತ್ತು, ವೆಜ್ ಪುಲಾವ್. ಇದ್ದೀನಿ ಶ್ರೀ ಹೇಳ್ತಿದ್ದಾರೆ. ವಿಜಯ ಆಯಿತು ಕಣವ ಬರ್ತೀನಿ ಬಿಡು ಹೇಳ್ತಿದ್ದಾರೆ. ವಿಜಯ್ ಅಡುಗೆ ಮಾಡ್ತಾಯಿದ್ದೀನಿ, ನಿಮ್ಮದು ಆಯ್ತಾ ಹೇಳ್ತಿದ್ದಾರೆ. ಶ್ರೀ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ವಿನಯ ಥ್ಯಾಂಕ್ ಯು ಹಾಯ್ಸ್ ಅಂತ ಹೇಳ್ತಿದ್ದಾರೆ. ಭುವಿ ವಿನಯ್ ಸಪೋರ್ಟ್. ಆರು ಹತ್ರ ಕೇಳಿ ಸಂತು, ಅವರೇನು ಹೇಳ್ತಾರೆ ಕೇಳಿ. ಊಟ ಆಯ್ತಾ ಶ್ರೀ ಹೇಳ್ತಿದ್ದಾರೆ. ಸಂತು ಅವನು ಸರಿ ಇಲ್ಲ, ಆಗಿದ್ದು ಹಾಗೆ ಬಿಡು ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ವಿನಯ್. ಶ್ರೀ ಸಿಸ್ ಒಂದು ಬಕೆಟ್ ಪರೋಟ, ಒಂದು ಬಕೆಟ್ ಚಿಕನ್ ಸಾಂಬಾರು ಸಾಕಾ? ಅದರ ಬಗ್ಗೆ ಮಾತಾಡಿದ್ದೀರಿ. ಹೊಟ್ಟೆ ಅವರೇ ಲೈವ್ಗೆ ಹೋಗಲ್ಲ. ನಾವು ಅದರ ಬಗ್ಗೆ ಹೊಟ್ಟೆ ಅವರೇ ಲೈವ್ಗೆ ಹೋಗಲ್ಲ. ಮಲ್ಕೋಬೇಕು ಹೇಳ್ತಿದ್ದಾರೆ. ಮಲ್ಕೊಳ್ಳಿ. ಹಾಯ್ ಮಂಜು ಬ್ರೋ ಹೇಳ್ತಿದ್ದಾರೆ. ಶ್ರೀ ಮಂಜು ಅಕ್ಕ ಹೇಳ್ತಿದ್ದಾರೆ. ಬ್ರೋ ಅವರು ಇನ್ಮೇಲೆ ಯಾರೇ ಬಂದರೂ ID ಚೆಕ್. ಹೌದು, ID ಚೆಕ್ ಮಾಡಬೇಕು ಫಸ್ಟ್. ಕೆಲಸ ಮುಗೀತು ಹೇಳ್ತಿದ್ದಾರೆ. ಓಕೆ ಸಪೋರ್ಟ್ ಮಾಡ್ತಿದ್ದಾರೆ ವಿನಯ್. ಸುಮ್ಮನೆ ಅವರೇ ಸಾಕು, ಒಂದು ಬಕೆಟ್ ಸಾಕಾ? ಇದೇ ವಾಯ್ಸ್ ಹೇಳ್ತಿದ್ದಾರೆ. ಓಕೆ ಸೋನು ಹಾಯ್ ಹೇಳ್ತಿದ್ದಾರೆ. ಮಂಜು ಅವರು ವಿನಯ್ ಸಪೋರ್ಟ್ ಮಾಡ್ತಿದ್ದಾರೆ. ವಿಜಯ್ ಅವರೇ ಅಡುಗೆ ಕೆಲಸನ ಹೇಳ್ತಿದ್ದಾರೆ. ಹಾಯ್ ಶ್ರೀ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಮಂಜು ಅವರು ಜೋರಾಗಿ ಮಾತಾಡಿ, ಕೇಳಲ್ವಾ? ವಾಯ್ಸ್ ಇಷ್ಟಿದೆಲ್ಲ ಫುಲ್ ಇದೆ, ಜೋರಾಗಿ ಮಾತಾಡಿ. ಈಗ ಕೇಳ್ತದಾ? ಭೂಮಿ ಮನಲ್ಲಿದ್ದಾರೆ. ನಾಳೆ ಯಾರು ಲೈವಲ್ಲಿ ಮಾತಾಡಿ ಸಂತು, ಅವರೇನು ಹೇಳ್ತಾರೆ ನೋಡು. ಮಂಜು ಕಾಕ ಹಕ್ಕೋ ಟೋಪಿ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ವಿನಯ್. ಭೌಜಿ ನಾನು ಹೇಳ್ತಿದ್ದಾರೆ. ಭುಜಿ ಭುವಿ ನಾನು ಹೇಳ್ತಿದ್ದಾರೆ ಪ್ರೋ ಅವರು. ವಿಜಯ್ ಅವರೇ ಅಡುಗೆ ಕೆಲಸ ಇಟ್ಟ ಅಂತ ಕೇಳಬೇಡಿ, ಇತ್ತ ಅಂತ ಕೇಳಿದೆ. ವಿಜಯ್ ಅವರೇ ಅಡುಗೆ ಕೆಲಸ ಇತ್ತ ಅಂತ ಕೇಳಿದೆ ಹೇಳ್ತಾರೆ. ಬ್ರದರ್ ಹಾಯ್ ಹೇಳ್ತಿದ್ದಾರೆ. ಸುಮ್ಮನೆ ಅವರೇ ಮಸಾಲೆ ದೋಸೆ ಖಾಲಿ ನೆನ್ನೆನೆ ಖಾಲಿ. ಅದು ಬೇಕಾ? ಕೊಟ್ಟು ಟೋಪಿ ಸೋಣು ಹೇಳ್ತಿದ್ದಾರೆ. ಹಾಯ್ ಬಾಬಾ ಊಟ ಆಯ್ತಾ ಹೇಳ್ತಿದ್ದಾರೆ. ಊಟ ಮಾಡಿ ಬಂದ್ರ ಅಮ್ಮ? ಎಲ್ಲರಿಗೂ ಗಿಫ್ಟ್ ಕೊಟ್ಟಿಲ್ಲ, ಯಾಕೆ ಜೋರು ಮಾಡಿದರೆ? ಭಟ್ರು ಎಲ್ರಿಗೂ ಕೊಡೋಕ್ಕೆ ಹೇಳಿದ್ದಾರೆ. ಎಲ್ರಿಗೂ ಗಿಫ್ಟ್ ಕೊಟ್ಟಿಲ್ಲ, ಯಾಕೆ ಜೋರು ಮಾಡಿದ್ದಾರೆ? ಭಟ್ರು ಎಲ್ರಿಗೂ ಕೊಡೋಕ್ಕೆ ಹೇಳಿದ್ದಾರೆ. ಸುಮ್ಮನೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಮಾಡಿ ಶ್ರೀ, ಒಂದು ಇಲ್ಲಿ ಕಳಿಸಿ ನಂಗೆ ಕೂಡ. ಮಂಜು ಕಾಕ ಹೇಳ್ತಿದ್ದಾರೆ. ಮಂಜಣ್ಣ ಊಟ ಆಯಿತಾ ಕೇಳ್ತಿದ್ದಾರೆ. ಅಮ್ಮ ಹಾಯ್ ವಿಜಯ್ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಮಂಜು ಅವರು ಅಮ್ಮ ಊಟ ಆಯಿತಾ? ಊಟ ಆಯಿತು, ನಿಮ್ಮದು ಊಟ ಆಯಿತಾ ಹೇಳ್ತಿದ್ದಾರೆ. ಹಾಯ್ ಶ್ರೀ ಹೇಳ್ತಿದ್ದಾರೆ. ಅಮ್ಮ ಹಾಯ್ ಶ್ರೀ ಹೇಳ್ತಿದ್ದಾರೆ. ಹಾಯ್ ಶ್ರೀ ಹೇಳ್ತಿದ್ದಾರೆ. ಈಗ ಮಾಡಬೇಕಮ್ಮ ಹೇಳ್ತಿದ್ದಾರೆ.
ಶ್ರೀ ಒಂದು ಬಕೆಟು ಆಲೂ ಪರೋಟ ಬೇಕು ಹೇಳ್ತಿದ್ದಾರೆ. ಎಲ್ಲನೂ ಒಂದು ಬಕೆಟಾ? ಬಕಸ್ರನ ನೀವು ಒಂದೊಂದು ಬಕೆಟ್ ತಿಂತೀರಲ್ವ? 167 ಆರಾಮ್ ಹೇಳ್ತಿದ್ದಾರೆ ವಿನಯ್. ಹಾಯ್ ಅಮ್ಮ ಹೇಳ್ತಿದ್ದಾರೆ. ಬಕಾಸುರ ನಮ್ಮ ಪ್ರೋ. ಸಪೋರ್ಟ್ ಥ್ಯಾಂಕ್ ಯು. ನಿಮ್ಮದೇನು ಊಟ ಅಮ್ಮ? ಸಾರು ಮುದ್ದೆನಾ? ಅನ್ನ ಸಾಂಬಾರು ಮುದ್ದೆ ಆಯಿತು. ಸೋನು ಕಳಿಸ್ತೀನಿ ಹೇಳ್ತಿದ್ದೆ. ನನಗೆ ಒಂದೇ ಒಂದು ಸಾಕು ಶ್ರೀ. ಎಲ್ಲ ಇದ್ದದ್ದೆಲ್ಲ ಅವ್ರಿಗೆ ಕೊಡಿ. ಅವನಲ್ಲಿದ್ದಾರೆ ವಿಜಯ ಥ್ಯಾಂಕ್ ಯು. ಮೊಸಪ್ಪ ಅದೆಂತಪ್ಪ ಮೊಸಪ್ಪದೊಂದು ಲೀಫ್ ಗೊತ್ತಿಲ್ಲ ನನಗೆ, ಎಂಥ ಸೊಪ್ಪು ಅಂತ ಗೊತ್ತಿಲ್ಲ. ಮೊಸಪ್ಪು ಅಂದರೆ ಮೊಸಪ್ಪು ಸಾಂಬಾರು. ನಗ್ತಾ ಉಂಟು ಪ್ರೋ. ಶ್ರೀ ಕಿಚನ್ ಡನ್ ಹೇಳ್ತಿದ್ದಾರೆ. ಮೇಲೊಂದು ಲಿಂಕ್ ಉಂಟು ನೋಡಿ ಅಮ್ಮ, ನೆನಪು ಆಯ್ತಾ ಅಮ್ಮ? ಮೇಲೊಂದು ಲಿಂಕ್ ಉಂಟು, ವಿಜಯ್ ಜಾಯ್ನ್ ಆಗಿ ಅಂತ. ವಿಡಿಯೋ ಇಲ್ಲ ಇದರಲ್ಲಿ, ಖಾಲಿ ಸಬ್ ಮಾಡಿ ಅಷ್ಟೇ. ಪ್ರೋ ಅವರು ಕೊಟ್ಟಿದ್ದೀರಾ ಅಮ್ಮಗೆ ಗಿಫ್ಟ್? ಇಲ್ಲ, ಮಿಕ್ಸ್ ಸೊಪ್ಪು ಸಾಂಬಾರು. ಮಿಕ್ಸ್ ಸೊಪ್ಪು ಯಾವುದೆಲ್ಲ ಸೊಪ್ಪು ಅದು? ಎಲ್ಲರೂ ಮೇಲೆ ಇರುವ ಲಿಂಕಿಗೆ ಗಿಫ್ಟ್ ಕೊಡಿ. ಬೇಗ ಬೇಗ ಕೊಡಿ ಗಿಫ್ಟ್ ಅಮ್ಮಗೆ. ವಿಜಯ ನೀವು ಅಂತ ಕಾಣ್ತದೆ. 478 ವಿಜಯ್ ಮೇಡಮ್ ನೋಡಿ, ಎಷ್ಟು ಬೇಗ ಬೇಗ ಕೊಡ್ತಾರೆ ನಮ್ಮ ವಿನಯ್. ಥ್ಯಾಂಕ್ ಯು ವಿನಯ್. ಅವನಲ್ಲಿದ್ದ ವಿಜಯ್ ಒಂದು ಗಿಫ್ಟ್ ಕೊಡಿ, ಲಿಂಕ್ ಇದೆ ಮೇಲೆ. ಕೇಳ್ತಿದ್ಯಾ? ನಿಮ್ಮದು ಊಟ ಆಯ್ತಾ ಸುಮಿಸಿಸ್? ಹಾಂ ಊಟ ಮಾಡಿದ್ದೆ. ನೀವು ಮಾಡುವಾಗ ನಾನು ಮಾಡಿಬಿಟ್ಟೆ, ಯಾರು ಇರಲಿಲ್ಲ. ವಿನಯ್ ಸರ್ ಥ್ಯಾಂಕ್ ಯು. ವಿಜಯ ಒಂದು ಮೇಲೆ ಲಿಂಕ್ ಇದೆ, ಗಿಫ್ಟ್ ಕೊಡಿ ಹೇಳಿದೆ. ಎಷ್ಟಾಗಿದೆ ಅಮ್ಮಗೆ ನೋಡುವ. 60 ಆಗಿದೆ. ಮಮತಾ ಅವರಿಗೆ ನಿನ್ನೆ ಆಗಿದೆ ಹೇಳ್ತಿದ್ದಾರೆ. ಹೌದು ನೀವು ಕೊಟ್ಟಿದ್ದೀರಿ, ವಿಜಯ್ ಹೇಳುದು ನಾನು. ವಿಜಯ್ಗೆ ಕೇಳ್ತಾ ಇಲ್ಲ ಅಂತ ಕಾಣ್ತದೆ, ಮ್ಯೂಟಲ್ಲಿದೆ ಏನು. ಅಮ್ಮನ ಹೇಳಿಬಿಡಿ. ಥ್ಯಾಂಕ್ಸ್ ವಿನಯ್ ಬ್ರೋ. ಒಳ್ಳೆ ಕೊಡ್ನೀರವೇ. ಸಪೋರ್ಟ್ ಏಸಾನೊಂದು ಫ್ಯಾನ್ ಮಾಡಿಯಾರು ಕೂಡ. ರಾಧೆ ಹೇಳ್ತಿದ್ದಾರೆ ಅಮ್ಮಗೆ. ಅಮ್ಮ ಹೇಳು, ನಾನು ಮ್ಯೂಟಲ್ಲಿ ಇಟ್ಟಿದ್ದಾರೆ ಕಾಣ್ತದೆ ಅವರು. ವಿಜಯ್ ಗಿಫ್ಟ್ ಕೊಡಿ ಅಂತ ಹೇಳಿ. ಭಜನೆ ಮಾಡ್ತಿದ್ದಾರೆ ನೋಡಿ ಅವರು, ರಾಧೆ ಅಂತ. ಎಲ್ಲರಲ್ಲ,
ಇಲ್ಲಿ ಇರೋದು ವಿಜಯ್ ನೀವು ಅವರಿಗೆ ಹೇಳಿ. ಮನಸ್ಸು ಬಂದರು. ಇದು ಯಾವ ಮನಸ್ಸು, ಯಾರ ಮನಸ್ಸಿದು? ಮನಸ್ಸು ಕನಸು ಇವರ ಸಿದ್ದು ಹೇಳ್ತಿದ್ದಾರೆ. ಇವರನಾ ಮನಸ್ಸು? ಆಯ್ತಾ, ಥ್ಯಾಂಕ್ ಯು. ಹಾಯ್ ಅಮ್ಮ ಸಿಸ್ ಹೇಳ್ತಿದ್ದಾರೆ. 23 ಲೈಕ್ ಡನ್. ಹಾಯ್ ಅಮ್ಮು. ಹಾಯ್ ಮನಸ್ಸು ಹೇಳ್ತಿದ್ದಾರೆ. ಅದು ಹೊರ ಕಾಣ್ತದೆ ಮನಸ್ಸು. ಲೈವ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮನಸ್ಸು ವರ ಶ್ರೀ ಸಿಸ್ ಹೇಳ್ತಿದ್ದಾರೆ. ಚಾನಲ್ ಇದೆಯಾ ವಿಡಿಯೋ? ಇಲ್ಲ, ಚಾನಲ್ ಇಲ್ಲ, ಓನ್ಲಿ ಸಬ್. ಹಾಂ, ಇಲ್ಲ ಸಿಸ್ ಹೇಳ್ತಿದ್ದಾರೆ. ಅಮ್ಮು ನಿಮ್ಮದು? ಅದು ಹೌದು, ಅವ್ರದ್ದೇ, ಅಮ್ಮದ್ದು. ಹಾಯ್ ಪ್ರವೀಣ್, ಊಟ ಆಯ್ತಾ? ಹಾಯ್ ಪ್ರವೀಣ್ ಬ್ರದರ್ ಹೇಳ್ತಿದ್ದಾರೆ. ಅಮ್ಮು ಸಪೋರ್ಟ್ ಅಮ್ಮು, ಥ್ಯಾಂಕ್ ಯು. ಆಯಿತು, ಏನು ಸ್ಪೆಷಲ್ ಇವತ್ತು? ಏನಿತ್ತು ಊಟಕ್ಕೆ? ನಿಮ್ಮದು ವೆಜ್ಜೇನಾ? ಡನ್ ಅಂತೆ ಅಮ್ಮಗೆ. ಅಮ್ಮಕ್ಕ ಟೂಟು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಏನಾಯಿತು? ವಿನಯ್ ಬಂದಿದ್ದಾರೆ. ಥ್ಯಾಂಕ್ ಯು ವಿಜಯ್. ಥ್ಯಾಂಕ್ಸ್ ವಿಜಯ್ ಸಿಸ್ ಹೇಳ್ತಿದ್ದಾರೆ. ಸಪೋರ್ಟ್ ವಿನಯ್, ಥ್ಯಾಂಕ್ ಯು. ವಿಜಯ್ ಸಪೋರ್ಟಿಂಗ್, ವಿನಯ್ ಸಪೋರ್ಟಿಂಗ್, ಅಮ್ಮ ಸಪೋರ್ಟ್. ಸಪೋರ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀ. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು ವಿಜಯ್.
ಒಂದು ವಿಡಿಯೋ ಹಾಕಿದ್ದೀರಾ ಪ್ರವೀಣ್ ನೀವು? ಆನ್ ಟುಗೆದರ್ ಲೈವ್ ಸ್ಟ್ರೀಮ್ ಇದು ಗೊತ್ತುಂಟಲ್ಲ ಎಲ್ರಿಗೂ, ಈಸಿ ಉಂಟು. ಏನು ವಿಡಿಯೋನೇ ಹಾಕಲ್ಲ ನೀವು? ಒಂದು ಬೆಕ್ಕಿದ್ದುಂಟು, 3 ವೀಕ್ಸ್ ಮುಂಚೆದುಂಟು, ಇವತ್ತಿದ್ದುಂಟು. ಲೈಕ್ ಡನ್ ಕೃಷ್ಣ ಯಾದವ್, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ವಿಜಯ, ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು ವಿನಯ್, ವಿಜಯ್, ವಿನಯ್, ಅಮ್ಮು. ಅಮ್ಮ ಹೋದ್ರಾ? ಥ್ಯಾಂಕ್ ಯು ವಿಜಯ್. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಇದ್ದೀರಾ? ಬಾಯಲ್ಲಿ ಹೋಗ್ಬೇಕಾಯ್ತಾ?
ಥ್ಯಾಂಕ್ ಯು ವಿನಯ್, ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮು, ವಿನಯ್. ಥ್ಯಾಂಕ್ ಯು ಸಂತು. ಊಟ ಆಯ್ತಾ ಸಂತು? ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಸಂತು. ಥ್ಯಾಂಕ್ ಯು ವಿನಯ್. ಭಟ್ರು ಬಂದರು. ಹಾಯ್ ಭಟ್ರೆ, ಊಟ ಆಯ್ತಾ? ನಿರಂಜನ್, ಊಟ ಆಯ್ತಾ? ಹೇಗೆ? ಥ್ಯಾಂಕ್ ಯು ಸಂತು. ಥ್ಯಾಂಕ್ ಯು ವರ, ಲೈಕ್ ಟೈಮ್. ಥ್ಯಾಂಕ್ ಯು ಸಪೋರ್ಟ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ಸಂತು, ಥ್ಯಾಂಕ್ ಯು ಭಟ್ರೆ. ಓಹ್ ಸಾರಿ ನೋಡಲೇ ಇಲ್ಲ ಓಡ್ತಾ ಉಂಟಲ್ಲ ಮೆಸೇಜ್ ಕಾಣಲಿಲ್ಲ, ಸಾರಿ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸಂತು, ಅಮ್ಮ ಥ್ಯಾಂಕ್ ಯು. ಥ್ಯಾಂಕ್ ಯು ಭಟ್ರೆ. ನೆಟ್ಟಿದೆ ಅಮ್ಮ, ಖಾಲಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸಂತು, ಅಮ್ಮ ಭಟ್ರೆ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತು, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಭಟ್ರೆ.
ಥ್ಯಾಂಕ್ ಯು ಅಮ್ಮು. ಅಮ್ಮು ಡಾರ್ಲಿಂಗ್, ಥ್ಯಾಂಕ್ ಯು. ಅಮ್ಮವ್ರು ಬಂದರು. ಊಟ ಆಯ್ತಾ ಅತ್ತೆ? ಹೌದೌದು, ಊಟ ಆಯಿತು. ನಿಮ್ದಾಯ್ತಾ? ಸಪೋರ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಪ್ರಮೋದ್ ಊಟ ಆಯ್ತಾ? ಗುಡ್ ನೈಟ್. ಮಲಗ್ತೀರಾ? ಊಟ ಆಯ್ತಾ ಭುವಿ? ಅಯ್ಯೋ, ಇನ್ನೂ ಬಂದಿಲ್ವಾ? ದಿನ ಲೇಟ್ ಆಗ್ತದಾ? ಅದು ಬ್ರ್ಯಾಂಡ್, ನ್ಯೂ ಬ್ರ್ಯಾಂಡ್ ಅದು. ಚೆನ್ನಾಗಿದೆ ಅಲ್ವಾ? ತರಬೇಕಾ ಬರುವಾಗ? ಪ್ರಮೋದ್ ಊಟ ಆಯ್ತಾ ಹೇಳ್ತಿದ್ದಾರೆ ಭುವಿ. ಆಯಿತು ಭುವಿ, ನಿಮ್ಮದು ಹೇಳ್ತಿದ್ದಾರೆ. ನಿಜವಾಗ್ಲೂ ಆ ಥರ ಬ್ರ್ಯಾಂಡ್ ಇದೆ? ಯಾವುದೋ ಉಂಟು, ತರಬೇಕಾ? ಏರ್ಪೋರ್ಟಲ್ಲಿ ಸಿಗ್ತದೆ. ಕಡೆ ಇದೆ ಒಂದು ಬ್ರ್ಯಾಂಡ್. ಪೂರಲ್ಲಿ ಅಡ್ಡಣದೆ ಅನಂತ ನಿರಂಜನ್ ಬಂದರು. ಇಲ್ಲ, ಊಟ ಮಾಡಿ ಸ್ಲೀಪ್. ಎಲ್ಲ ಊಟ ಮಾಡಿ ಸ್ಲೀಪ್ ಎಲ್ಲ ಸವೇರೆ ಬಿಟ್ಟಿದೆ ಸುಮ್ಮನೆ. ಓಕೆ 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 ಓಕೆ. ಕರ್ಮ ಮಾರೆ. ಕರ್ಮ ಅಂತ ಹೊಸ ಬ್ರ್ಯಾಂಡ್ ಅದು.
ದುಬೈ ಬ್ರ್ಯಾಂಡ್. ಊಟ ಆಯಿತಾ ನಿಮ್ಮದು ನಿರಂಜನ್? ಇಲ್ಲಿ ಇಲ್ಲ, ಊಟ ಮಾಡಿ ಸ್ಲೀಪ್. ಬೇರೆ ಊಟ ಮಾಡಿ ಸ್ಲೀಪ್. ಸವೇರ ಚೆಂಡೆತ್ತು ಬೀಳುತ್ತೇವೆ. ಹೌದಾ? ಸಪೋರ್ಟ್ ಪಟ್ರು, ಅಮ್ಮ ಸಪೋರ್ಟ್. ಆಯಿತು. ಒಂದೇ ನಿಮಿಷ ಸೀನಾಕಿ. ಓಕೆ, ಎಂತ ಹೇಳ್ತೀರಾ ಅರ್ಥ ಆಗ್ತಿಲ್ಲ ನನಗೆ. ಬೆಂಡೆ ಮೆಣಸಿನಕಾಯಿ. ಓಕೆ ಓಕೆ, ಒಂದೇ ವರ್ಡಲ್ಲಿತ್ತು ಅದು. ಬೆಂಡೆ ಮೆಣಸಿನಕಾಯಿ. ಓಕೆ, ಬೆಂಡೆ ಮೆಣಸಿನಕಾಯಿ. ಓಕೆ, ನಾಳೆ ರಜೆ ಅಲ್ವಾ, ಮಲ್ಗೋದಾ? ಅಮ್ಮ ಥ್ಯಾಂಕ್ ಯು. സപ്പോർട്ട്. എന്നെ മനസ്സാണ്. എന്നാല മനസ്സാണ്. 10:30 ಸ್ಲೀಪ್, 4:30 ಹೋಗ್ದಾ? ಈಗ ಎಷ್ಟಾಯಿತು? 8:09. ಇಲ್ಲ ಎಷ್ಟಾಯ್ತು? 8:30, 9, 10 ಕಾಲ ಆಯ್ತಲ್ಲ. ಕಾಲು ಗಂಟೆ ಸಪೋರ್ಟ್ ಮಾಡಿ ಹೋಗಿ. ಹಾಗಾದರೆ ಬಂದಿದ್ದೀರಲ್ವ, ಅಷ್ಟು ಬೇಗ ಯಾಕೆ ಹೇಳ್ತೀರಿ? ಓಕೆ ಓಕೆ, ಗುಡ್ ನೈಟ್. ಅಷ್ಟು ಬೇಗ ಯಾಕೆ ಹೇಳೋದು 4:30ಗೆ? ಥ್ಯಾಂಕ್ ಯು ಅಮ್ಮ. ಹಸ್ಬೆಂಡ್ ಏನು ಮಾಡ್ತಾರಮ್ಮ? ಮಲಗಿದ್ದಾರಾ? ನಿತ್ಯ ಜಪ ತಪ ಪೂಜೆ ಮತ್ತು ಓಡೋದು. ನಿತ್ಯ ಜಪ ತಪ ಪೂಜೆ ಮತ್ತು ಓಡೋಕ್ಕೆ. ಮತ್ತು ಅವಂತ ನನ್ನ ಹಸ್ಬೆಂಡ್ ವೇಲಕ್ಕು ಜಪ ತಪ ಪೂರ ಮಲ್ತದು. ಏನು ಲೇಟ್ ಲಕ್ಕು ಎನ್ನ ಬೊಕ್ಕ ಜಪ ತಪ ಅವರ. ಹಾಯ್ ಸಿಸ್ ಅಂತ ರಾಜು ಬಂದರು. ಹಾಯ್ ರಾಜು, ಊಟ ಆಯಿತಾ? ಲೈಕ್ 10, ಥ್ಯಾಂಕ್ ಯು. ಹೇಳಿ. ಆಯಿತು ಸಿಸ್, ನಂದು ಕೂಡ ಆಯಿತು. ಅಮ್ಮ ಸಿಸ್ಗೆ ಊಟ ಆಯಿತಾ ಸಿಸ್ ನಿಮ್ಮದು? ಅಮ್ಮ ಸಿಸ್ ಊಟ ಆಯಿತಾ ನಿಮ್ಮದು ಹೇಳ್ತಿದ್ದಾರೆ. ರಾಜು ಅವರ ಒಂದು ಗಿಫ್ಟ್ ಕೊಡಿ, ಒಂದು ಮೇಲೆ ಲಿಂಕ್ ಇದೆ ಅಮ್ಮದ್ದು. ಒಂದು ಸಪ್ ಕೊಡಿ ಆಯಿತಾ? ನಂದು ಊಟ ಆಯಿತು ಸಿಸ್, ಮುದ್ದೆ ಸಾರು. ಓಕೆ ಓಕೆ, ನಂದು ಕೂಡ ವೆಜ್ ಇವತ್ತು. ನಾನೇ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅದೇ ಸಮಾಧಾನ. ಧ್ಯಾನ ಇಂಪಾರ್ಟೆಂಟ್. ಓಕೆ, ಧ್ಯಾನ ಇಂಪಾರ್ಟೆಂಟಾ? ಓಕೆ, ನೆಕ್ಸ್ಟ್ ಧನ ಅದೇ ಸಮಾಧಾನ. ಓಕೆ, ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಅಮ್ಮ ಹುಣಸಾಂಡೆ ಹೇಳ್ತಿದ್ದಾರೆ. ಅವರಿಗೆ ತುಳುವರಲ್ಲ ಅಮ್ಮಗೆ, ಅಮ್ಮ ಕನ್ನಡ. ಅವರು ಸಪೋರ್ಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಬ್ರ್ಯಾಂಡ್ ಉಂಟಾ? ಯಾಕೆ ಪ್ರಮೋದ್ ಬೇಕಾ ನಿಮಗೆ? ಕನ್ಫ್ಯೂಸಲ್ಲಿದ್ದಾರೆ ನಮ್ಮ ಪ್ರಮೋದ್. ಬಾಟಲೇ ಉಂಟಲ್ಲ ಮನೇಲಿದ್ದ, ಬಾಟಲೇ ಅದು ಪಿಕ್ ಹಾಕಿದ್ದು. ತೋರಿಸ್ಬೇಕಾ? ಭಟ್ರು ಬ್ರೋ ಹಾಯ್ ಹೇಳ್ತಿದ್ದಾರೆ.
ಭಟ್ರು ಓಕೆ ಇದ್ದಾರೆ, ಮಧ್ಯದಲ್ಲಿ ಬಂದರು ಭಟ್ರು. ಪ್ರಮೋದಿಗೆ ಬೇಕಾ ಬ್ರ್ಯಾಂಡ್? ಹೌದು, ಬಂದಿಲ್ಲ. ಬಂದೋದ್ರು ಕವಿ, ಸ್ವಲ್ಪ ಬೇಜಾರಾಗಿ ಹೋದ್ರು ಅಂತ. ನಿರಂಜನ್ ರಾವ್ ಹಾಯ್ ಹೇಳ್ತಿದ್ದಾರೆ. ರಾಜು ಹಾಂ, ತರ್ತೇವೆ. ಎಷ್ಟು ಬೇಕು? ಒಬ್ಬರಿಗೆ 2 ತರ್ಬೋದು, 2 ಬಾಟಲ್ಸ್ ಅಲೌಡ್. ಅದು ಬಿಯರ್ ಮಾತ್ರ ಕೇಸಲ್ಲಿ, ಇದು ಸಿಂಗಲ್ ಅಲ್ವಾ. ಒಬ್ಬರಿಗೆ 2 ಬಾಟ್ಲು. ಆಫರದ್ದು ಬಂದರೆ ಬಿಡ್ತಾರೆ, 1 ಬೈ ಗೆಟ್ 1 ಫ್ರೀ ಇರ್ತದಲ್ಲ, ಅದರದ್ದು ಬಿಡ್ತಾರೆ. ಇಲ್ಲಾಂದರೆ 2 ಬಾಟ್ಲು ಪರ್ ಪರ್ಸನ್ 2. ಪ್ರೈಸ್ ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀನಿ. ಅಮ್ಮ ಡಾರ್ಲಿಂಗ್, ಸಾಕಾಯ್ತಾ? ಮಲಗ್ತೀರಾ? ಏನು ಮಾಡ್ತಿದ್ದಾರೆ ಹಸ್ಬೆಂಡ್? ಕಾಯಿ ನೋವಾಯ್ತು ಎಲ್ರಿಗೂ ಪಾಪ. ಬ್ರೇಕ್ ಟೈಮ್ ಅಲ್ವಾ ಅಮ್ಮ? ಅಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಮಲಗಿದ್ದಾರಾ? ಮ್ಯೂಟ್ ಇದೆ ನಮ್ಮ. ಉಮೇಶ್ ಬಂದರು, ಹಾಯ್ ಹಲೋ ಅಂತ. ಹಾಯ್ ಉಮೇಶ್, ಊಟ ಆಯಿತಾ? ಹಸ್ಬೆಂಡ್ ಮಲಗಿದ್ದಾರಾ ಅಮ್ಮ ಕೇಳಿದೆ. ಸಾಂಡೆ ದಾದ ಕಜಿಪು ಇನ್ನು ತರಕಾರಿ
ಬೈಯಗೆ ಪುಲಾವ್ ಇರಗ್ದಾದೆ. ಸುಮಿತ್ರಾ ಅವರೇ ಊಟ ಮಾಡಿದ್ರೆ? ಹೌದು, ನಂದು ಊಟ ಆಗಿದೆ. ನಿಮ್ಮದಾಗಿದಾ? ಯಾತಾವು ನಿಮ್ಮದು ಆಗಿತ್ತಾ? ಎನ್ನ ಮನಸಾಂಡ್ ಕೋರಿ ವಾವ್ ಕೋರಿಯಾ ಎಂಕ್ಲಿನ್ ತಿನ್ ಪೂಜೆ ಮಾರೆ ಎಲ್ಲ ಕೋರಿ ತಿನ್ರಿ. ಕಟ್ಟದ ಕೋರಿಯ ಫಾರ್ಮದ ಕೋರಿಯ. ನವೀನ್ ಥ್ಯಾಂಕ್ ಯು. ನಿಮ್ಮದು ಫುಲ್ ಅರ್ಧ ಗಂಟೆ ನೋಡಿದೆ ಆಯಿತಾ, ಜಸ್ಟ್ ಫಿನಿಶ್ ಆಯಿತು. ನಿನ್ನೆ ಲೈವ್ ನನ್ನೆ ಆಯ್ತಲ್ಲ, ಇವತ್ತಿತ್ತು. ಮಿಸ್ ಆಗಿತ್ತಲ್ವ? ಒಬ್ಬ ಅಮ್ಮ ಎಂತ ಇದು ಒಮ್ಮೆಲೆ ಪುರ್ರ ಮೇಲೆ ಹೋಗ್ತುಂಟು. ವಿನಯ್ ಥ್ಯಾಂಕ್ ಯು. ಎಂತ ಕಮಾಲಿದು ಅಮ್ಮು ಡಾರ್ಲಿಂಗ್ ಇತ್ತು. ಟಿ ವಿ ನೋಡ್ತಿದ್ದಾರಾ? ಇಲ್ಲಿ ಮೆಸೇಜ್ ಮಾಡ್ತಿದ್ದೆ ಬಂದಿಲ್ಲ. ಹೌದಾ ಅಮ್ಮು? ಲೈಕ್ ಡನ್, ಇಟ್ಸ್ ಓಕೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು. ನಿಮ್ಮದೊಂದು ಅರ್ಧ ಗಂಟೆ ಆಯಿತು ಲೈವ್. ಏನು ಜಾಸ್ತಿ ಮಾಡಲ್ವಾ ನೀವು? 1 ಗಂಟೆ ಮಾತ್ರ ಅಲ್ಲ, ಇವತ್ತು ಅರ್ಧ ಗಂಟೆ ಮಾಡಿದ್ದೀರಾ. ಫುಲ್ ಸಪೋರ್ಟ್, ಥ್ಯಾಂಕ್ ಯು ಸೊ ಮಚ್. ಇಲ್ಲ ಸಮಯ 16 ನೋಡ್ತಿದ್ದಾರೆ. ಓಕೆ ಓಕೆ, ನಾಳೆ ರಜೆ ಅಲ್ವಾ, ಅದೇ ಲೇಟ್ ಅಲ್ವಾ? 10:30 ಆಯಿತಾ? ಊಟ ವೆಜ್. ನಿಮ್ಮದು? ಪುಲಾವ್ ಮಾಡಿದ್ದೀನಿ. ಥ್ಯಾಂಕ್ ಯು. ನನಗೂ ಸ್ವಲ್ಪ ಜಾಗ ಬಿಡಿ. ಅಮೃತ ಯಾರ ಅಮೃತ? ಅಮೃತ ಅಲ್ಲ, ಅವರು ಅಮ್ಮು. ಮೇಲೊಂದು ಲಿಂಕ್ ಉಂಟು, ಅದಕ್ಕೆ ಒಂದು ಪ್ರೆಸ್ ಮಾಡಿ. ಕೃಷ್ಣ ಯಾದವ್ ಉಮೇಶ್ ಕೊಟ್ಟಿದ್ದೀರಾ ಅಮ್ಮಗೆ ಗಿಫ್ಟ್? ವೀಡಿಯೋಸ್ ಇಲ್ಲ, ಜಸ್ಟ್ ಸಬ್ ಮಾಡಿಬಿಡಿ ಇಬ್ಬರು. ನವೀನ್ ಕೊಟ್ಟಿದ್ದೀರಾ ಅಮ್ಮಗೆ ಗಿಫ್ಟ್? ಅಮ್ಮಕ್ಕ ನಿಮ್ಮ ವೀಡಿಯೋಸ್ ಇಲ್ಲ, ಹೇಗೆ ಸಪೋರ್ಟ್ ಮಾಡೋದು? ಸಪೋರ್ಟ್ ಬೇಡ, ಜಸ್ಟ್ ಸಬ್ ಕೊಡಿ ಅಷ್ಟೇ. ಜಾಗ ಬಿಡಿ ಹೇಳ್ತಿದ್ದಾರೆ ಯಾದವ್. ಊಟ ಆಯಿತಾ? ಹೌದೌದು, ಊಟ ಆಯಿತು. ನಿಮ್ದಾಯ್ತಾ? ಗಿಫ್ಟ್ 7 ಕೊಟ್ರಾ? ಗುಡ್ ಗುಡ್. ಎಷ್ಟಾಯ್ತು ನೋಡ್ತೀನಿ. 62 ಬರಲಿಲ್ಲಲ್ಲ ಆಗ. ಎಷ್ಟಿತ್ತಮ್ಮ? ಆಗಲೇ ಆಯಿತು. ಓಕೆ, ಏನಿತ್ತು ನಿಮಗೆ ಊಟಕ್ಕೆ? ಪ್ರಕಾಶ್ ಸರ್ ಊಟ ಆಯಿತಾ? ಊಟ ಆಯ್ತಂತೆ. ಮೊನ್ನೆ ಕೊಟ್ಟಿದ್ದೆ. ಓಕೆ, ನವೀನ್ ಬ್ರದರ್ ಏನು ಆಯಿತು ನಿಮ್ಮದು ಹೇಳ್ತಿದ್ದಾರೆ. ಎಂಥ ಊಟ ಪ್ರಕಾಶ್? ಥ್ಯಾಂಕ್ಸ್ ನವೀನ್ ಬ್ರೋ ಹೇಳ್ತಿದ್ದಾರೆ. 60 ಇತ್ತಾ? ಮತ್ತು ಇಷ್ಟು ಕೊಟ್ಟಿದ್ರಂತೆ. 6 7 ಕೊಟ್ಟರೆ ಅಂತ ಏನು ಆ್ಯಡ್ ಆಗಲಿಲ್ಲ. ಮೊನ್ನೆ ಕೊಟ್ಟಿದ್ದಾರೆ ಏನಲ್ವಾ? ಮೊನ್ನೆ ಕೊಟ್ಟಿದ್ದಾರಂತೆ. ಓಕೆ ಓಕೆ. ಜೋಳದ ರೊಟ್ಟಿ, ಮೆಂತ್ಯ ಪಲ್ಯ, ರೈಸ್, ಸಾಂಬಾರು. ನಿಮ್ಮದು ಏನು ಸ್ಪೆಷಲ್? ನಮ್ಮದು ಕೂಡ ವೆಜ್. ಇವತ್ತು ಪುಲಾವ್ ಮಾಡಿದ್ದೇನೆ. ಮೊನ್ನೆ ಕೊಟ್ಟಿದ್ದೆ. ಓಕೆ ಓಕೆ. ಸಿಕ್ಸ್ಟಿ 62 ಏನೋ ಆಗಿದೆ. 100 ಆಗಬೇಕೇನು. 62 100 ಮಾಡಿಬಿಡುವ ಆಯಿತಾ?
ಸಪೋರ್ಟ್ ಥ್ಯಾಂಕ್ ಯು ಏನು ಮೆಸೇಜ್ ಬಂದಾಯ್ತು ಇದರಲ್ಲಿ. ಮೊನ್ನೆ ಕೊಟ್ಟಿದ್ದೆ ಅದೇ ಮೆಸೇಜ್ ಲಾಸ್ಟ್, ಮತ್ತೆ ಬರ್ತಾ ಇಲ್ಲ ಇದರಲ್ಲಿ. ಈ ಫೋನಲ್ಲಿ ನೋಡಬೇಕು ಯಾಕೆ ಹೀಗಾಯಿತು. ಮೊನ್ನೆ ಕೊಟ್ಟಿದ್ದೆ ಸಪೋರ್ಟ್. ಇನ್ನು ಯಾರಿಗೂ ಬ್ಲೂ ಕೊಡಲಿಕ್ಕೆ ಆಗೋದಿಲ್ಲ ಆಯಿತಾ. ನನಗೂ ಸ್ವಲ್ಪ ಜಾರಿ ಬಿಡಿ, ಅಮ್ಮ ಅವರೇ ಹೇಳ್ತಿದ್ದಾರೆ ಬನ್ನಿ ಭಟ್ರೆ ಮಧ್ಯದಿಂದ ಬನ್ನಿ, ಅವರ ಮಧ್ಯದಿಂದ. ನಾಳೆ ಲೈವ್ ಟೈಮ್ ಇದೇ ಟೈಮ್ ಅಮ್ಮ, ಯಾಕೆ ಫಿಕ್ಸ್ ಆಗಿದೆ. ಮೌನ ಆಗುವ ತನಕ ಫಿಕ್ಸ್ ಟೈಮ್ ಇದೆ. ಭಟ್ರು ಬೈತಾರಿಲ್ಲ ಅಂದರೆ. ಇನ್ನು ಯಾರು ಬಂದರೂ ಬ್ಲೂ ಆಗಲ್ಲ, ಮೆಸೇಜ್ ಬರ್ತಿಲ್ಲ, ಓಕೆನಾ. ಜೀವನ ತುಂಬ ಬೇಸರ ಉಂಟು ಮಾರ್ರೆ, ಹೌದಾ. ಭಟ್ರಿಗೆ ಜಾಗ ಕೊಡಿ. ಯಾಕೆ ಅಮ್ಮ ಹೊರಗೆ ಹೋಗ್ತೀರಾ, ಸಂಜೆ ತನಕ ಬರ್ತೀರಲ್ವ, ಹೋಗಿ. ಚೇಂಜಸ್ ಇದ್ದರೆ ಬೇರೆಯವ್ರ ಲೈವಲ್ಲಿ ಹೇಳ್ತೀನಿ, ಓಕೆನಾ. ಸಪೋರ್ಟ್ ಥ್ಯಾಂಕ್ ಯು. ನಾನು ಇಲ್ಲಿ ಇದ್ದೀನಿ ಭಟ್ರೆ, ನನಗೆ ದಾರಿ ಬಿಟ್ಟಿಲ್ಲ. ಯಾರು ನವೀನಾ. ಭಟ್ರೆ ನಾನು ಇಲ್ಲೇ ಇದ್ದೀನಿ ಭಟ್ರೆ, ನನಗೆ ದಾರಿ ಬಿಡ್ತಿಲ್ಲ. ಮೆಸೇಜ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಜೀವನ ತುಂಬ ಬೇಸರಂತೆ. ಯಾವನೇ ಇದ್ದರೆ ನಾನು ಬಂದರೂ ಬಿಡಲೇಬೇಕು ದಾರಿ. ಎಸ್ ಕಿಂಗ್ ಅಲ್ಲ ನೀವು, ಅಲ್ವಾ. ನಾನೇ ರಾಜ ಅಂತ ಬರಬೇಕು ನೀವು ಬರುವಾಗ. ಹೋಗ್ತೀರಮ್ಮ, ಓಕೆ ಬಾಯ್ ಟಾಟಾ, ಸಿ ಯು. ಬಾಯ್ ಅಮ್ಮ ಊರಲ್ಲಿ ಮಲ್ಲಿಗೆ, ಆಯಿತಾ. ಆರಾಮಾಗಿ ಮಲ್ಲಿಗೆ, ಏನು ಹೆದರ್ಕೊಳ್ಬೇಡಿ. ರೆಡ್ಡಿ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೆದರ್ಕೊಳ್ಬೇಡಿ. ಆರಾಮಾಗಿ ಮಲಗಿಬಿಡಿ. ಎಲ್ಲ ಮಾಯವೇ ಮಾಯ. ಗುಡ್ ನೈಟ್ ಹೇಳ್ತಿದ್ದಾರೆ. ಎಟ್ಟು ಖಾಲಿ. ಓಕೆ ಅಮ್ಮ, ಓಕೆ ಬಾಯ್ ಸಿ ಯು. ಕಳಿಸ್ಲಾ ನೆಟ್. ಒಂದಿನಕ್ಕೆ ಎಷ್ಟಾಗ್ತದೆ ನೆಟ್ಟಿಗೆ ಅಮ್ಮ. ಸಪೋರ್ಟ್ ಥ್ಯಾಂಕ್ ಯು. ನಿಮಗೆಲ್ಲ ಎಷ್ಟು ನೆಟ್ ಬೇಕಲ್ವಾ ಸಪೋರ್ಟ್ ಮಾಡಲಿಕ್ಕೆ. ಅಲ್ಲ ದಿನಕ್ಕೆ ಎಷ್ಟು ಬೇಕಾಗ್ತದೆ ಅಮ್ಮ ನೆಟ್, ಎಷ್ಟು ಕೇಳಿದ್ದು ನಾನು. ಬ್ಲೂ ತೆಗೆದಿದ್ದೇನೆ, ಬಾಯಿ ಹೇಳಿದ್ರಲ್ವ ಅದಕ್ಕೆ. ನಾಳೆ ಕೊಡುವ. ಇನ್ನು ಬಂದವರಿಗೆ ಬ್ಲೂ ಇಲ್ಲ, ಮೆಸೇಜ್ ಕಾಣ್ತಾ ಇಲ್ಲ. ಜೀವನ ಬೇಸರಂತೆ ನವೀನ್ಗೆ. ಸಪೋರ್ಟ್ ಥ್ಯಾಂಕ್ ಯು. 3 ಮಂತ್ಸಿಗೆ ಒಂದು ಸರಿ ಹಾಕೋದು, ಹೌದಾ. ಎಷ್ಟಾಗ್ತದೆ 3 ಮಂತ್ಸಿಗೆ. ಕೆಲವರೆಲ್ಲ ದಿನ ಹಾಕ್ತೇನೆ ಅಂತ ಹೇಳ್ತಿದ್ರಲ್ವ. ನಾವು ಮಂತಿಗೆ ಒಂದು ಸಲ ಹಾಕೋದು ಊರಿಗೆ ಬಂದರೆ, ಎವ್ರಿ ಮಂತ್. 3 ಮಂತ್ರಿಗೆ ಎಷ್ಟಾಗ್ತದೆ.
3 ಮಂತ್ಸಿಗೆ ಹಾಕೋದಾದ್ರೆ ಹೇಗೆ ಖಾಲಿ ಆಗ್ತದೆ ಅಮ್ಮ ಅದು? 3 ಮಂತ್ಸ್ ಬರಬೇಕಲ್ಲ. ನಂದು 1.5 GB ಇದೆ ದಿನಕ್ಕೆ. ದಿನಕ್ಕೆ ಅಷ್ಟು ಯೂಸ್ ಮಾಡಬೇಕಾ ನೀವು? ಗೊತ್ತಾಗ್ತದೆ ಅದು ಇಷ್ಟು ಖಾಲಿ ಆಯ್ತಂತ? ಅದೆಲ್ಲ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ವೈಫೈ ಅಲ್ಲ ನಮಗೆ, GB ಎಲ್ಲ ಗೊತ್ತಾಗ್ತಿಲ್ಲ ನನಗೆ. ನಮಗೆ ಹೆದರಿಕೆ ಆಗ್ತದೆ. ಬ್ಲೂ ಕೊಟ್ಬಿಡ್ತೀನಿ ಹೋಗೋ ತನಕ. ಟೋಟಲ್ ಎಷ್ಟಾಗ್ತದೆ 3 ಮಂತ್ಸಿಗೆ? ಜೀವನ ತುಂಬ ಬೇಸರ ಅಂತ ಮಾರ್ರೆ. ಹೌದಾ ಮಾರ್ರೆ, ಗೊತ್ತೇ ಇಲ್ಲ. ಸಪೋರ್ಟ್, ಬೆಟರ್ ಸಪೋರ್ಟ್, ಮಮ್ಮಿನ ಸಪೋರ್ಟ್. ಥ್ಯಾಂಕ್ ಯು. ಗಂಟೆ, ಇನ್ನೂ 2 ಗಂಟೆ. ಬಿಸ್ಕಿ ಹಾಡು ಹೇಳಿ ಆಯಿತಾ ಹೊರಮನೆಯಲ್ಲಿ? ಸಚಿನ್, ದಿಯಾ ಬಂದರು. ಯಾವ ದಿಯಾ? ಚಾನಲ್ ಇದೆ ದಿಯಾದ್ದು. ದಿಯಾ ಬಂದರು. ದಿಯಾ ಸಿಸ್ ಊಟ ಆಯ್ತಾ ಹೇಳ್ತಿದ್ದಾರೆ. ನಾವೇನು ಸಪೋರ್ಟ್ ಮಾಡ್ತಿದ್ದಾರೆ. ದಿಯಾ ಥ್ಯಾಂಕ್ ಯು. ದಿಯಾ ಊಟ ಆಯ್ತಾ ದಿಯಾ? ಹ್ಞೂ ಅಕ್ಕ, ಹ್ಞೂ ಅಕ್ಕ ಹೇಳ್ತಿದ್ದಾರೆ. ಸಚಿನ್ ಬ್ರೋ ಊಟ ಆಯ್ತಾ ಹೇಳ್ತಿದ್ದಾರೆ. ನನಗೆ ಮೆಸೇಜ್ ಕಾಣ್ತಾ ಇಲ್ಲ. ಹೊರಮನೆಗೆ ಹೋಗಲಿಕ್ಕೆ ಆಗಲ್ಲ, ಅದಕ್ಕೆ ಈ ಫೋನಲ್ಲಿ ನೋಡ್ತಾ ಇದ್ದೇನೆ, ಬೇರೆ ಫೋನಲ್ಲಿ. ದಿಯಾಗೆ ಇದು ಕೂಡ ಉಂಟು, ಬ್ಲೂ ಕೂಡ ಉಂಟಲ್ವಾ? ಬ್ರೋ ಆಯಿತು ನಿಮ್ಮದು ಹೇಳ್ತಿದ್ದಾರೆ. ಮತ್ತೇನು ವಿಶೇಷ ಸಚಿನ್? ಥ್ಯಾಂಕ್ ಯು ದಿಯಾ. ದಿಯಾ ಅಕ್ಕ, ಅದೇ ಅಕ್ಕ, ನಾಳೆ ಬರ್ತೀನಿ ನಿಮ್ಮ ಲೈವ್ಗೆ, ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು. ನಾಳೆ ಸಂಡೇ ಅಲ್ವಾ? ನಮಗೆ ಕನೆಕ್ಟ್ ಆಗಿದ್ದೀರಾ ನೀವು ದಿಯಾ? ಒಂದು ಮೆಸೇಜ್ ಇಡಿ ಆಯಿತಾ? ನಾನು ವೀಡಿಯೋಗೆ ಅಂತ ಕಮೆಂಟ್ ಮಾಡಿ ಬನ್ನಿ ಆಯಿತಾ ದಿಯಾ? 40 ಸಬ್ಸ್ಕ್ರೈಬರ್ ಈಗೊಂದು ಕೊಡ್ತೇನೆ ನೋಡಿ ನಿಮಗೆ, ದಿಯಾಗೆ ಎಸ್ಕೆ ಅಂತ ಕೊಡ್ತೀನಿ ನೋಡಿ. ಇದರಲ್ಲಿ ಕಮೆಂಟ್ಸ್ ಆಫ್ ಆಗಿದೆ. ಇದರಲ್ಲಿ ಕೊಟ್ಟಿದ್ದೇನೆ ನಿಮಗೆ. ಸೆಕೆಂಡ್ ಐಡಿಯಲ್ಲಿ ಕೊಟ್ಟಿದ್ದೀನಿ, ಮೇಯ್ನಲ್ಲಿ ಗೊತ್ತಿಲ್ಲ. ಭವ್ಯ ಬಂದರು ಹಾಯ್ ಅಂತ. ಹಾಯ್ ಭವ್ಯ.
ಊಟ ಸುಮ್ಮಿ ಅಕ್ಕ ಊಟ ಆಯಿತು ಸಚಿನ್ ನಂದು. ದಿಯಾ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ದಿಯಾ. ಊಟ ಆಯಿತು, ನಿಮ್ದಾಯ್ತಾ ಸಚಿನ್? ಭವ್ಯ ಊಟ ಆಯಿತಾ? ಹಾಯ್ ಹಾಯ್. ನಮಗೆ ಸಬ್ಸ್ಕ್ರೈಬ್ ಫ್ರಮ್ ಲಾಂಗ್ ಬ್ಯಾಕ್, ಹೌದಲ್ಲ? ಹೌದು, ಸೆಕೆಂಡ್ ಐಟಿಯಲ್ಲಿ ಜಾಯ್ನ್ ಆಗಿದ್ದೀನಿ, ಚೆಕ್ ಮಾಡಿದ್ದೆ ನಾನೀಗ. ಮೀನಲ್ಲಿ ಗೊತ್ತಿಲ್ಲ, ನಾಳೆ ಕೊಡ್ತೀನಿ ಆಯಿತಾ? ಕೊಟ್ಟಿಲ್ಲ ಅಂದರೆ ನಾಳೆ ಕೊಡ್ತೀನಿ. ತುಂಬ ದಿನ ಆಯ್ತಲ್ಲ, ಅದೇ ನೆನಪು ಹೋಗಿದೆ ನನಗೆ. ಆಯ್ತು ಹೇಳ್ತಿದ್ದಾರೆ. ಓಕೆ, ಹೇಗಿದ್ದೀರಿ ಮತ್ತೆ ಭವ್ಯ? ಆಯ್ತಕ್ಕ, ಏನು ಊಟ? ಇವತ್ತು ವೆಜ್ ಪುಲಾವ್ ನನಗೆ ಸಚಿನ್. ನವೀನ್ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಸಪೋರ್ಟ್ ದಿಯಾ, ಥ್ಯಾಂಕ್ ಯು. ನಾನು ಪ್ರತಿ ದಿವಸ ಯೂಸ್ ಮಾಡೋದು 2 ಸಿಮ್ಮು, 6 GB. ಹೌದಾ? ಓ, ಅಷ್ಟು ಯೂಸ್ ಮಾಡ್ತೀರಾ? 2.5 ಹೇಳಿದಲ್ವ ಅಮ್ಮು? ತುಂಬ ಬೇಕಾಗ್ತದೆ ನಿಮಗೆಲ್ಲ, 2 ಸಿಮ್ಮು. ಸಪೋರ್ಟಿಗೆಯಾ? ಗ್ರೇಟ್ ಗ್ರೇಟ್ ಬಟ್ರೆ. ಓ, ನೈಸ್ ಆಗಿ ಹೇಳ್ತಿದ್ದಾರೆ. ಹೌದು, 6 ಲೈವಲ್ಲಿ ಇದ್ದೆ ಅಲ್ಲ, ಆವಾಗ ಮಾಡಿದೆ. ಜಾಯ್ನ್ ಆಗಿದ್ದೆಲ್ಲ ಆವಾಗ ಮಾಡ್ತಾಯಿದ್ದೆ ಪುಲಾವ್. ಥ್ಯಾಂಕ್ ಯು ದಿಯಾ. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಭವ್ಯ, ಹೇಗಿದ್ದೀರಿ? ಮಾತಾಡಿ. ನಮ್ಮ ಮಂಜು ಶೆಟ್ಟರು ಸುದ್ದಿ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ಮೇಲೆ ಲಿಂಕ್ ಉಂಟು ಅಮ್ಮದ್ದು, ಜಾಯ್ನ್ ಆಗಿದ್ದೀರಾ ಭವ್ಯ? ಚೆಕ್ ಮಾಡಿ. ಸಪೋರ್ಟ್, ಥ್ಯಾಂಕ್ ಯು. ಭವ್ಯಗೆ ಜಾಯ್ನ್ ಆಗಿ, ಲಿಂಕ್ ಹಾಕಿದ್ದಾರೆ. ನಾನು ಐಟಿಗೆ ಸಪೋರ್ಟ್ ಬರೋಕ್ಕಿಂತ ಮುಂಚೆನೇ ಯೂಸ್ ಮಾಡ್ತಿದ್ದೆ. ಹೌದಾ? ಓಕೆ ಓಕೆ. ಫಸ್ಟ್ ರಮ್ಯಾ ಲೈವ್ ಸ್ಟಾರ್ಟ್ ಆಯಿತಾ ನಿಮಗೆ? ಲೈವ್ ಬರೋಕ್ಕೆ ಫಸ್ಟ್ ಯಾರ ಲೈವ್ಗೆ ಸ್ಟಾರ್ಟ್ ಆದದ್ದು ಬಟ್ರೆ ನೀವು? ರಮ್ಯಾ ಲೈವ್ಗ ಅಲ್ಲ, ಅದಕ್ಕಿಂತ ಮುಂಚೆ ಹೋಗ್ತಿದ್ರಾ? ಸಪೋರ್ಟ್ ಅಕ್ಕ ಅಂತ ಬಂದರು. ಪ್ರಾಶ್ವ, ಹಾಯ್ ಪ್ರಾಶ್ವ. ಊಟ ಆಯ್ತಾ ನಿಮ್ಮದು ಪ್ರಾಶ್ವ? ರಾಜಕ್ಕೆ ಬಂದರು. ಹಾಯ್ ಮಿಸೇಸ್ ಅಮ್ಮ. ಇದು ಓ ಏನಮ್ಮ ಇದು, ಗಂಡನ ಮೊಬೈಲಲ್ಲಿ ಬಂದ್ರ? ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಾರ್ಲಿಂಗ್. ಬೈಯಲ್ಲವಲ್ಲ ಗಂಡ, ಏನು ಹೇಳಲ್ಲ ಅವರು? ಥ್ಯಾಂಕ್ ಯು. ಸಪೋರ್ಟ್, ಥ್ಯಾಂಕ್ ಯು ಭವ್ಯ. ಲಿಂಕ್ ಹಾಕಿದ್ದಾರೆ. ದಿಯಾ ಕನೆಕ್ಟ್ ಆಗಿದ್ದೀರಾ ಭವ್ಯಗೆ? ಕನೆಕ್ಟ್ ಆಗಿ. ಸಪೋರ್ಟ್ ದಿಯಾ, ಥ್ಯಾಂಕ್ ಯು. ಅಮ್ಮ ಸಪೋರ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ದಿಯಾ. ಸಪೋರ್ಟ್ 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 ಸಪೋರ್ಟ್. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ದಿಯಾ, ಥ್ಯಾಂಕ್ ಯು ಅಮ್ಮು. ಹಸ್ಬೆಂಡ್ ಮಲಗಿದಾರಮ್ಮ, ಫೋನ್ ಕದ್ಕೊಂಡಿದ್ದಾಳೆ ಅಮ್ಮ. ಥ್ಯಾಂಕ್
ಥ್ಯಾಂಕ್ ಯು ಮಂಜು. ಊಟ ಆಯ್ತಾ ನಿಮ್ಮದು? ಸಪೋರ್ಟ್ ವಿನಯ್ ಬಂದರು. ಸಪೋರ್ಟ್. ಊಟ ಆಯ್ತಾ ವಿನಯ್? ಫೇಶಿಯಲ್ ಅಂತೆ, ಬೇಕಾ? ಫೇಶಿಯಲ್ ಮಾಡಬೇಕಾ? ಸಪೋರ್ಟ್. ದಿಯಾ ನಿಮ್ಮದು ವೀಡಿಯೋನೇ ನೋಡ್ತಿಲ್ಲ ನಾನು, ನೋಡ್ತೀನಿ ನಾಳೆಯಿಂದ. ದಿಯಾ ನಿಮ್ಮದು. ವಿನಯ್ ಸಪೋರ್ಟ್. ಶಕುಂತಳ ಬನ್ನಿ. ಊಟ ಆಯಿತು ನಿಮ್ಮದು? ಹೌದು, ನಿಮ್ಮದು ಆಯಿತಾ ಶಕುಂತಳ? ಉಪ್ಸಾರು ಮಾಡಿದ್ದೀರಾ? ವಿನಯ್ ಸಪೋರ್ಟ್, ಥ್ಯಾಂಕ್ ಯು. ಡನ್ ಹೇಳ್ತೈತೆ. ಥ್ಯಾಂಕ್ ಯು ಶಕುಂತಳ. ವಿನಯ್ ಸಪೋರ್ಟ್. ಮಾಸಪ್ಪು, ನೀವು ಕೂಡ ಮಾಸಪ್ಪ. ಎಲ್ಲರೂ ಅದನ್ನೇ ಹೇಳ್ತಿದ್ದಾರಲ್ಲ ಇವತ್ತು, ಮಾಸಪ್ಪು ಅಂತ. ಅದು ಯಾವ ಸೊಪ್ಪು ಮಾರೆ? ನಾನು ಇಲ್ಲಿ ಒಂದು ಸಲ ಇಲ್ಲಿಯದ್ದು ವೀಡಿಯೋ ಮಾಡ್ತೀನಿ, ಇಲ್ಲಿ ಉಂಟಾ ಅಂತ ನೋಡಬೇಕು. ನೀವೇ ಹೇಳಿ ಆಯಿತಾ? ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಸೊಪ್ಪನ್ನು. ಕೆಲವೆಲ್ಲ ಸೊಪ್ಪು ಉಂಟು, ಗೊತ್ತಿಲ್ಲ ಯಾವ ಸೊಪ್ಪು ಅಂತ ಅದರಲ್ಲಿ. ಮಾಸೊಪ್ಪು ಅಂದರೆ ಬ್ಲೂ ಇಲ್ಲ ಶಕುಂತಲ. ಮೆಸೇಜೆಲ್ಲ ಬಂದಾಗಿದೆ, ಮೆಸೇಜ್ ಬರೋದು. ಬ್ಲೂ ಕೊಡಲಿಕ್ಕೆ ಆಗಲ್ಲ ಆಯಿತಾ? ಮಂಜುಗೆ ಬ್ಲೂ ಇದೆ. ಬಟ್ಟೆ ಸಪೋರ್ಟ್, ನಮ್ಮ ಸಪೋರ್ಟ್. ದಿಯಾ ಸಪೋರ್ಟ್. ಇದಕ್ಕೆ ಏನೊಂದು ಗೊತ್ತಿಲ್ಲ. ಥ್ಯಾಂಕ್ ಯು.
ಅಮ್ಮ
ದೊಡ್ಡ ಮನೆ ಥರ ಬಂತು. ಹಾಯ್, ಊಟ ಆಯ್ತಾ ಮಂಜು? ಗೊತ್ತಾಯ್ತು ನಿನ್ನೆನೆ ಗೊತ್ತಾಯ್ತಲ್ಲ. ಮೈಸೂರು ಇದ್ದಾರೆ. ರಮ್ಯಾ ಮಲಗಿದಾರ? ನಾಳೆ ಹೋಗ್ತೀನಿ. ಅಲ್ಲಿಗೆ ಫಿಸಿಯೋಥೆರಪಿ ಹೋಗ್ಲಿಕ್ಕೆ ಅಂತ ಉಂಟಾ? ನಾಳೆ ಮೈಸೂರು ಹೋಗ್ತಿದ್ದೀನಿ ಸಿಸ್ಟರ್. ಹೌದಾ? ಯಾಕೆ? ಊಟ ಆಯಿತಾ? ದೊರೆ ಬ್ರದರ್ ಹೇಳ್ತಿದ್ದಾರೆ ಅಮ್ಮ. ಯಾಕೆ ಮಂಜು ಮೈಸೂರಿಗೆ ತಿರ್ಗ್ಲಿಕ್ಕಾ? ಬ್ಯುಸಿ ಇದ್ದಾರೆ ಅಂತದಲ್ವಾ? ಆಯ್ತು, ರಾಜು ಪ್ರೋಳಿಸಿದ್ದಾರೆ. ರಾಜಲ್ಲ, ಅದು ಅಮ್ಮು. ಹಸ್ಬೆಂಡ್ ಐಡಿಯಲ್ಲಿ ಬಂದಿದ್ದಾರೆ. ವರ್ಕ್ ಇದೆ. ಹೌದಾ? ಒಬ್ಬರೇ ಹೋಗೋದಾ ನೀವು? ರಮ್ಮೆ ಬರ್ತಾರಾ? ಹೌದೌದು, ಅಮ್ಮನೇ ಅದು. ಒಬ್ಬನೇ? ಓಕೆ ಓಕೆ. ಬರೋದು ಯಾವಾಗ? ಸೇಮ್ ಡೇ ಬರ್ತೀರಾ? ಮಂಜಣ್ಣ ಅಂತ ನಗ್ತಿದೆ ನೋಡಿ. ಐಟಿ ಬೇರೆ ಅಲ್ಲ, ನೇಮ್ ಚೇಂಜ್ ಹೇಗೆ ಗೊತ್ತಾಗ್ತದೆ? ಮಗ ಹೆಜ್ಜೆ ಸಾರಿ ಅಂತೆ. ಸಾರಿ ಯಾಕೆ? ಐ ಡಿ ಚೇಂಜ್ ಇದೆ ಅಲ್ಲ, ಗೊತ್ತಾಗೋದಿಲ್ಲ. ನಿಮ್ಮದು ಕೂಡ ನಮಗೆ ಗೊತ್ತಾಗಲಿಲ್ಲ ಅಲ್ಲ. ಬೆಳಿಗ್ಗೆ ಹೋಗಿ ನೈಟ್ ಬರ್ತೀನಿ. ಓಕೆ.
ದೊಡ್ಡ ಮನೆದವರೇನೋ ಸಣ್ಣ ಮನೆದವರೇನೋ ದೇವರೇ ಬಲ್ಲ ಹೇಳ್ತಿದ್ದಾರೆ. ಮಂಜು ಏನಾಯಿತು, ಎಲ್ಲಿ ಹೋಗಿದ್ರಿ? 2-3 ದಿನ ಆಯಿತು ಬಾರದೆ ನೋಡದೆ. ಮಿಸ್ಸಿಂಗ್ ನೀವು. ಏನಾಯ್ತು ಮಂಜು? ನೀವಿಲ್ಲದೆ ಲೈಫ್ ಬೋರ್ ಆಗಿದೆ ಗೊತ್ತುಂಟಾ? ತಡಿಲಪ್ಪಮ್ಮ. ಆಪ್ರೇಷನ್ ಯಾರಿಗೆ ಮಂಜು? ಶೆಟ್ರೆ ಅಂತ ನಗ್ತಿದ್ದಾರೆ ಮಂಜು. ಓ ಮಂಜು ಬ್ರದರ್, ಯಾಕೆಲ್ಲ ಕಾಣ್ತಿಲ್ಲ ನೀವು ಹೇಳ್ತಿದ್ದಾರೆ. ಬ್ಯುಸಿ ಇದ್ದಾರೆ ಅಂತ ಕಾಣ್ತದೆ. ಮೈಸೂರಿಗೆ ಹೋಗ್ತಾರೆ ಅಂತೆ ನಾಳೆ, ಅದೇ ಬ್ಯುಸಿಯಲ್ಲಿದ್ದಾರೆ. ತಲೆ ಕೆಟ್ಟು ಹೋಗ್ತಿದೆ. ಹೌದಾ ಮಂಜು? ಯಾರಿಗೆ ಮಂಜು ಆಪ್ರೇಷನ್? ನಾನು ಈ ಕನ್ನಡ ಕೀಬೋರ್ಡ್ ಪ್ರೀತಿಸ್ತೇನೆ, ಅದನ್ನು ಪ್ರಯತ್ನಿಸಿ. ಇಂಟ್ರೆಸ್ಟ್ ಕನ್ನಡ. ಹೌದಾ, ಈಗ ಕರೆಕ್ಟ್ ಬರಿತಾ ಇದ್ದೀನಿ ನೋಡಿ. ನಾನು ಈ ಕನ್ನಡ ಕೀಬೋರ್ಡ್ ಪ್ರೀತಿಸ್ತೇನೆ, ಇದನ್ನು ಪ್ರಯತ್ನಿಸಿ. ಹೌದಾ ಮಂಜು? ಮತ್ತು ಲಿಂಕ್ ಓಪನ್ ಆಗ್ತಿಲ್ಲಲ್ಲ. ಓಕೆ ನನ್ನ ಹತ್ರ ಉಂಟು ಅದರಲ್ಲಿ. ಓಕೆ, ಬೇಕಾದವರಿಗೆ ಕೊಡುವ ನಾನು. ಈಗ ಕರೆಕ್ಟ್ ಆಗ್ತದೆ ನೀವು ಬರೆಯೋದು, ಇಲ್ಲಾಂದರೆ ಏನೇನೇನೇ ಆಗ್ತದೆ. सांडे होय तनु ಹೆಂಚಲ್ಲರ್ ಬಕ ಒಣ ಸಾತ ನಿರ್ನ ಹೆಂಚಲ್ಲರ್ ಬಕ ನಾಂಡೆ ಒಣಸ ಅದಕ್ಕ ಜಿಪು ತನಶ್ ಅಂಡ್ ಓಕೆ ಮೀನು ತಿಂಡಿ ತರಕಾರಿ ಅದಾದ ಮಂಚು. ಮತ್ತೆ ಹೇಳಿ ವಿಶೇಷ. ಮೀನು ಓಕೆ ಓಕೆ ಅಂತೆಲ್ಲ ತರಕಾರಿನಿ ಕೂಡ ಪಂಡರತೆ ಗುಳ್ಳೆ ಬುರ್ದುನ್ನೊಂದು ಮಸ್ತ್ ಉಂಡೆ ಫುಲ್ ಬಾಡಿಡ್ ಉಂಡೆ 10 ಮಂಜಂಜಿ ಉಂಡೆ ಇನ್ನು ತರಕಾರಿ ಅತೆ ಪುಲಾವ್ ಮಲ್ತೀನಿ ಫುಲ್ ಬಾಡಿಡ್ ಬುಡ್ತುಂಡೆ ಅಂದೆ ತೋಜಾರೆ ಡಾಕ್ಟ್ರಿಗೆ ಅವು ನೀರ್ದ ಲೆಕ್ಕ ಪೊಕ್ಕೆ ಬನ್ನಿ ನಾಗದೋಷ ಲಂಚ ಹಾಕೊಂಡು ಥ್ಯಾಂಕ್ ಯು ಅಮ್ಮ ಅಂತಿದ್ದಾರೆ. ನಾಗದೋಷ ಅವು ನೀರ್ದ ಪೊಕ್ಕೆ ಬೂರುಣತೆ ಅಂಕಲ್ ಇತ್ತಿನ ಪೂರ ಪ್ರಾಬ್ಲಮ್ ಐಕೆ ಕೇಂದ್ರ ಇತ್ತೇನೆ ಇಟ್ಟು ಕೇಂತೊಲೆ ಅಲ್ಲೆಲ್ಲ ಗೊತ್ತಾಗ ಏನೆಲ್ಲ ಉಂಡ ನಡೆ ಜಾಕ್ಪೇನು ಉಂಡಾ ಇಲ್ಲದಲ್ಪ ಫುಲ್ ಮೇಯ್ಬಾರ್ದು ನೋಡದೆ ಹಾಕೊಂಡ ಕಡೆ ಪಡಲಿ ಅಂತ ತೂಪೆ ಅಂಚನು. ಹಾಯ್ ಧನುಷ್ ಸರ್ ಹೇಳ್ತಿದ್ದಾರೆ ಶೆಟ್ಟಿ. ಯಾರಿಗೆ ಶೆಟ್ಟಿ ಆಪ್ರೇಷನು? ಏನು ಆಪ್ರೇಷನು? ಮಂಜು ಹಾಯ್ ಹೇಳ್ತಿದ್ದಾರೆ. ಮಂಜುಳು ತುಳು ಬರ್ತದೆ.
ಮಂಜು ನಿಮ್ಮ ಊರು, ಅವರು ಇರೋದು ಬೆಂಗಳೂರಿನಲ್ಲಿ. ಮಂಜು ಅವರು ಇದ್ದೀರಾ? ಮಂಜು ಮಾತಾಡಿ. ಮಂಜು ಮಂಜು ಮಾತಾಡಿ ಮಾತಾಡಿ. ಸಪೋರ್ಟ್ ಮಾಡ್ತಿದ್ದಾರೆ ಭಟ್ರು. ಮಂಜು ನಗ್ತಿದ್ದಾರೆ. ಯಾಕೆ ನಗ್ತಿದ್ದೀರಿ ಭಟ್ರೆ? ಮಂಜು ಭಟ್ರೆ ಅಂತ ಹೇಳ್ತಿದ್ದಾರೆ ಮಂಜು ಅವರು. ನಮ್ಮ ತಾಯಿ. ಹೌದಾ? ಏನೋ ಪ್ರಶ್ನೆ? ಓದ್ತೀನಿ ಎಂಚಿನ ಗೊತ್ತಾಜಿ ರೇಷಸ್ ಬಣ್ಣ ಏನಂತ ಅರ್ಥ ಆಜಿ ರೇಷಸ್ ಕೊಡ್ತೀನಿ. ಕಾಪು ಅಂತ ಹೇಳ್ತಿದ್ದಾರೆ. ಇರೋದು ಬೆಂಗಳೂರಲ್ವಾ ನೀವು? ಕಾಪಲ್ಲಿರೋದ ನೀವು? ಸಪೋರ್ಟ್. ನನಗೆ ಬರಲ್ಲ. ಏನು ಬರಲ್ಲ? ಸಾರಿ. ಎಂಥ ಶೆಟ್ರೆ ಅದು. ಯಾವುದು ಭಯವ? ಈ ಡೈಲಾಗ್ ಹೇಳಿ. ಯಾವುದು ಭಯವ? ಯಾವ ಡೈಲಾಗ್? ಸಪೋರ್ಟ್. ಚತುರ್ದಶ ಭುವನ ಭಯಂಕರವಾದ ಲಂಕೇಶ್ವರ ಶತಕಂಠ ರಾವಣ. ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಚೆಲ್ಲಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ತಂಡದೆಯ ಗಂಡನಾದ ಪ್ರಚಂಡ ರಾವಣ. ಓ ರೇಷಸ್ ಕೊಡ್ತೀನಿ ಎಂಚವು. ಧನುಷ್ ನಿಮ್ಮ ಮೀನು. ನಿಮ್ಮ ಊರ ಮೀನದು. ನೋಡಿದೆ ವಿಡಿಯೋ ಹೇಳ್ತಿದ್ದಾರೆ. ರೇಷಸ್ ಅವು ಡಸ್ಟ್ ಎಲ್ಲ ಬೋರುಂಡು ಬಕ್ಕೇನು ಅಗ್ಗಿಂಡೆಲ್ಲ ಬೋರುಂಡು. ರೇಷಸ್ ರೆಶಿಯೇ. ಓಹೋ ರೆಶಿ ಬಿಡ್ತುನಾ? ಎಂಚ ಮಾರೆ ಕಡಪುರ ಹಾಕೊಂಡ ಕಡಪುಳ್ಳೆ ತೂಪೇನು ರೆಶಿ ಬಣ್ಣೆ. ಓಕೆ ಮಸ್ತ್ ಬಂಗ ಆಡತೆ. ಸೂಪರ್ ಬಾಯ್ ಸೂಪರ್. ಥ್ಯಾಂಕ್ ಯು. ಮತ್ತೊಮ್ಮೆ ಓದಬೇಕಾ? ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡನಾದ ಪ್ರಚಂಡ ರಾವಣ. ಇದನ್ನು ನಿಮ್ಮ ಇದು ತುಳುವಲ್ಲಿ ಬರೋದಿಲ್ಲ, ಅರ್ಥನೇ ಗೊತ್ತಿಲ್ಲ, ಹೇಗೆ ಹೇಳೋದು? ಹೇಳಿ ಮಂಜು. ಒಂದು ಒಗಟು ಕೇಳಿ. ಹೇಳಿ ಮಂಜು. ಒಗಟಲ್ಲಿ ಭಾರಿ ಇಂಟ್ರೆಸ್ಟ್ ಮಂಜು ಶೆಟ್ರಿಗೆ ಅಲ್ವಾ? ಶೆಟ್ರೆ ಎಕ್ಸ್ಕ್ಯೂಸ್ ಮೀ.
ಎಂಥದ್ದು ಮಂಜು ಶೆಟ್ಟೆ, ಕ್ಯಾರೇ ಎಕ್ಸ್ಕ್ಯೂಸ್. ಈ ಶೆಟ್ರೆ ಎಂತ ಬರೀತಾರಪ್ಪ ಗೊತ್ತಾಗ್ತಿಲ್ಲ. ಶೆಟ್ರಿಗೆ ಎಣ್ಣೆ ಜಾಸ್ತಿ ಆಗಿದೆ ಅಲ್ವಾ ಶೆಟ್ರೆ? ಎಣ್ಣೆ ಜಾಸ್ತಿ ಆಗಿದೆ ಅಲ್ವಾ? ಭೋಜರಾಯ ಆಗಿದ್ದೀನಿ ಹಾಗಂದ್ರೆ ಅಂತ. ವಿನಯ್ ಬಂದರು ಪುನಃ, ಊಟ ಮಾಡ್ಕೊಂಡು ಬಂದ್ರಾ? ಸಪೋರ್ಟ್. ಬೋಬರಾಯ ಹಾಗಂದ್ರೆ ಎಂತ ಮಂಜು? ವಯಸ್ಕೇನು ಅಜ್ಜಿ? ವಯಸ್ಕೇನು ಅಜ್ಜಿ ಇತ್ತೆ? ಏನಂದಜ್ಜೆ ಇತ್ತಕ್ಕೇನುಣೆ? ಬೋಬರಾಯ ಅಂದರೆ ಎಂತ ಮಂಜು? ಬೋಬರಾಯ ಬೊಬ್ಬರಿಯನಾ? ಬೊಬ್ರಾಯ ಹೇಳ್ತೇವಲ್ಲ ನಾವು ತುಳುವಲ್ಲಿ, ಅಲ್ಲ ಬೊಬ್ಬರಿಯಾ ಅಂತ. ತಾನೇ ಕೇನುಂಡು. ಓಕೆ ಓಕೆ. ತಟ್ಟೆಯಲ್ಲಿ 5 ಜನ ನರ್ತನ ಮಾಡ್ತಾ ಇದ್ದಾರೆ. ತಟ್ಟೆಯಲ್ಲಿ 5 ಜನ ನರ್ತನ ಮಾಡ್ತಾ ಇದ್ದಾರೆ. 5 ಜನನಾ? ಯಾರಿರ್ಬೋದು? ತಟ್ಟೆಯಲ್ಲಿ 5 ಜನ. ಕೈ ಬೆರಳ? ನಮ್ಮ ಕೈ ಬೆರಳ? ನಂಗಲ್ಲ ಏನಂತೆ ಗ್ಲೋ ಮಂಜಿ ಎಂಥದ್ದು ಅರ್ಥ ಆಗ್ತಿಲ್ಲ. ಲೀಲಾ ಬಂದರು. ಲೀಲಾ ಸಾರಿ, ಬ್ಲೂ ಕೊಡಲಿಕ್ಕೆ ಆಗೋದಿಲ್ಲ, ಮೆಸೇಜ್ ಬಂದಾಗಿದೆ, ಬೇರೆ ಫೋನಲ್ಲಿ ನೋಡ್ತಿದ್ದೇನೆ ಆಯಿತಾ? ಬ್ಲೂ ಆಗಲ್ಲ, ಅವರಿಗೆ ಮುಂದೆ ಕೊಟ್ಟಿದ್ದಿತ್ತು, ಲಾಸ್ಟ್ ಟೈಮ್ ಕೊಟ್ಟದ್ದಿತ್ತು. ಒಂದ್ಸಲ ಬಂದು ಹೋದ್ರಲ್ವ ನೀವು, ಪುನಃ ಬಂದರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಲೀಲಾ ಮೇಡಮ್ ಹೇಳ್ತಿದ್ದಾರೆ. ಬೆರಳು ನಾನು ಹೇಳಿದಲ್ವಾ ಶೆಟ್ರೆ ಬೆರಳು ಅಂತ? ನನಗೆಲ್ಲ ಅಲ್ಲಿ ಗೊತ್ತಾಯ್ತು ಯಾರಂತ, ಬಿಡಿ. ಮೆಸೇಜ್ ಡಿಲೀಟ್ ಆಯಿತು. ಥ್ಯಾಂಕ್ ಯು ಮಂಜು ಬ್ರೋ ಹೇಳ್ತಿದ್ದಾರೆ. ನಂಗಲ್ಲ ಅಲ್ಲಿ ಗೊತ್ತಾಯಿತು ನನಗೆ. ಬಿಡಿ 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 ಬಿಡಿ. ಇದು ಮೆಸೇಜ್ ಇದಾಗಿದೆ, ಸ್ಮಾಲ್ ಫೋನಲ್ಲಿ ನೋಡ್ತಾ ಇದ್ದೇನೆ ಮೆಸೇಜ್. ಹೊರಗೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲ, ಹೋಗೋದು ಬರೋದು ಅಷ್ಟೇ. ಇಲ್ಲಿ ಕುಕ್ಕುಂಜಿ ಹಾಯ್ ಹೇಳ್ತಿದ್ದಾರೆ. ಕುಕ್ಕುಂಜಿ ಹಾಯ್, ಕುಕ್ಕುಂಜಿ ಬಂಡೆಯರಿಗೆ ಥ್ಯಾಂಕ್
ಥ್ಯಾಂಕ್ ಯು ಮಂಜು ಬ್ರೋ ಹೇಳ್ತಿದ್ದಾರೆ ಲೀಲಾ ಅವರು. ನಾನು ಕೂಡ ಹೇಳಿದ್ದೆ ಮಂಜು ಬರಲ್ಲ ಅಂತ. ಹಾಯ್ ವರ್ಲ್ಡ್ ಬ್ರೋ ಹೇಳ್ತಿದ್ದಾರೆ. ಅವರ ಹೆಸರು ಧನುಷ್ ಅಂತ. ಲೀಲಾ ಮೇಡಮ್ ನಿಮ್ಮ ಮುಂದೆ ಹೋಗುತ್ತೆ. ಏನು ಹೋಗುತ್ತೆ? ನಮ್ಮ ಕಾಲು ಹೋಗುತ್ತೆ ನಮ್ಮ ಮುಂದೆ, ಮತ್ತೇನು ಹೋಗುತ್ತೆ? ನಮ್ಮ ಮುಂದೆ ನಮ್ಮ ಕಾಲು ಹೋಗೋದು ಅಲ್ವಾ? ಹಿಂದೆ ಬರಲ್ಲ ನಾನು ಯಾರು? ನಮ್ಮ ಕಾಲು ಕರೆಕ್ಟ್ ಅಲ್ವಾ? ನಿಮ್ಮ ಮುಂದೆ ಹೋಗುತ್ತೆ, ಹಿಂದೆ ಬರಲ್ಲ. ಬಂದರೆ ಬರ್ತದೆ ಹಿಂದೆ. ಕಾಲು, ಎಸ್, ನಾನು ಫಸ್ಟ್ ಹೇಳಿದ್ದು. ಹಾಂ ಹೇಳ್ತಿದ್ದಾರೆ. ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ. ಹಿಂದೆ ಕೂಡ ಬರ್ಬೋದು, ಬ್ಯಾಕ್ ನಡೆದರೆ ಹಿಂದೆ ಬರ್ತದೆ ಅಲ್ವಾ? ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಲೀಲಾ ಅವರು. ಧನುಷ್ ಕನೆಕ್ಟ್ ಆಗಲ್ಲ ಅವರಿಗೆ. ಜೋರು ಪಾತಿರ್ಲಿ ಇರ್ನ ಮೊಬೈಲ್ ಚೆಕ್ ಮಲ್ಪಲೆ ಫಿಂಗರ್ ಸ್ಲೋ ಉಂಡತುಲೆ ವಾಲ್ಯೂಮ್. ಲೀಲಾ ನಿಮಗೆ ಕೇಳ್ತದಾ ನಾನು ಮಾತಾಡಿದ್ದು? ಇಲ್ಲಿದ್ದೇನೆ ನಾನು. ಕತ್ತು ಎಂತ ಹೇಳಿಕ್ಕೆ ಹೇಳಿದರು ಅವರು? ತಲೆನಾ? ಹಾಂ ಓಕೆ ಲೀಲಾ ಮಾರ್ನಿಂಗ್ ಹೇಳ್ತಿದ್ದಾರೆ. ಕತ್ತು ಹಾಂ ಸಿಸ್ಟರ್ ಹೇಳ್ತಿದ್ದಾರೆ. ಅದು ಮೊಬೈಲ್ ಏನೋ ಪ್ರಾಬ್ಲಮ್ ಉಂಟಾ ಅಂತ ಮೊನ್ನೆ ಕೂಡ ಹೇಳ್ತಿದ್ರು, ಕೇಳೋದಿಲ್ಲ ಅಂತ. ನೋಡಿ ಚೆಕ್ ಮಾಡಿ ಮೊಬೈಲ್ ನಿಮ್ಮದು. ಇಯರ್ಫೋನ್ ಪಾಡ್ದಾರೆ, ಇಯರ್ಫೋನ್ ಕೆಲಸಕ್ಕೆ ಏನು ಹುಚ್ಚು? ಯಾವುದಕ್ಕೆ ಕತ್ತು ಆನ್ಸರ್ ಗೊತ್ತಿಲ್ಲ ಬ್ರೋ. ಕಾಲು ರಾಂಗ್ ಅಂತೆಯಾ? मनमंची आपको क्या कितना टाइस हो रहा है? मुश्किल है यार पढ़ना हिंदी। मनमंची आपको आपके यहाँ कितना टाइम हो रहा है? मैडम जी ओके ओके मैडम जी आपके इधर 9:45 हो गया। 9:45. ಹೆಡ್ಫೋನ್ ಪಾಡ್ದೆ. ಹೆಡ್ಫೋನ್ ಒಂಚೂರು ಕಲಿಯೋದು ಚೆಕ್ ಮಲ್ಪಲೆ ವಾಯ್ಸ್ ಬರ್ಕೊಳಣ ಅಂತ. ಅಲ್ಲಿ ಬ್ಲೂ ಇದೆಯಾ ಹಾಗೆ ಹೇಳ್ತಿದ್ದಾರೆ. ಹೌದು ನೀವೇ ಹಾಗೆ, ಅವರಿಗೆ ಬ್ಲೂ ಇಲ್ಲಲ್ಲ. ಅಂದರೆ ನಮಗೆ ಮೆಸೇಜ್ ತುಂಬ ಹೊತ್ತಾಯಿತು ಸ್ಟಾಪ್ ಆಗಿ, ಬ್ಲೂ ಕೊಡಲಿಕ್ಕೆ ಆಗಲ್ಲ. ಬೇರೆ ಫೋನಲ್ಲಿ ನೋಡ್ತಾ ಇದ್ದೇನೆ. ಅದು ಹುಡುಗ ಹತ್ರ ಇರುತ್ತೆ. ಹುಡುಗನ ಹತ್ರ ಇರ್ತದಾ? ಕ್ವಶನ್ ಅದೇಯಾ ಸೇಮಾ? ತಟ್ಟೆಲ್ಲ 5 ಜನ ಆಯಿತು. ಮತ್ತೆ ಯಾವುದು? ಇಲ್ಲ ಮೇಡಮ್ ನಿಮ್ಮದು ಮುಂದೆ ಹೋಗುತ್ತೆ. ಹಿಂದೆ ಬರಲ್ಲ ನಾನು ಯಾರು? ಹಿಂದೆ ಬರಲ್ಲ ನಾನು ಯಾರು? ಗೊತ್ತಿಲ್ಲ ಬ್ರೋನೋ ಹೇಳ್ತಿದ್ದಾರೆ. ವರ್ಡ್ ಬ್ಲೂ ಇದ್ದೆ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಹೆಡ್ಫೋನ್ ಪಾಡಿದೆ. ಹುಡುಗ ಹತ್ರ ಇರುತ್ತೆ. ವಾಟ್? ಹುಡುಗ ಹತ್ರ ಇದೆ. ಹಿಂದೆ ಬರಲ್ಲ ಅದು ನಾನು ಯಾರು? ಮುಂದೆ ಹೋಗುತ್ತೆ ಹಿಂದೆ ಬರಲ್ಲ, ಅದಾ ಕ್ವಶನು? ಅದು ನಿಮ್ಮಲ್ಲಿ ಇದೆ, ನಮ್ಮಲ್ಲಿ ಹೇಗೆ ಇರೋದು? ಹುಡುಗರ ಹತ್ರ ಇದೆ ಹೇಳ್ತಿದ್ದೀರಿ. ಅದೇ ಎಂಥದ್ದು ಮಾರೆ, ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ ಹಿಂದೆ ಬರಲ್ಲ. ವರ್ಷನಾ? ವರ್ಷ ಕೇಳ್ತಿದ್ದೀರಾ? ಹಿಂದೆ ಹೋಗುತ್ತೆ ಮುಂದೆ ಬರಲ್ಲ.
ಥ್ಯಾಂಕ್ ಯು ವರ. ಪ್ರತಿಯೊಂದ್ರ ಲತೀಶ್ ಇದ್ದು ಮುಂದೆ ಹೋಗುತ್ತೆ. ಎಂತ ಮಾತಾಡ್ತೀರಿ ಮಾರೆ. ಇದು 3 ಸಾರಿ ಕೇಳ್ತಾ ಇರೋ ಪ್ರಶ್ನೆ. ಎಸ್ ಕ್ವಶನ್ ಹೇಳ್ತಿದ್ದಾರೆ. ಮೇಲೆ ಉಂಟು ನೋಡಿ ಲತೀಶ್ ಬ್ಲೂ ಕೊಡಲಿಕ್ಕೆ ಆಗೋದಿಲ್ಲ ಆಯಿತಾ. ಮೆಸೇಜ್ ಬಂದಾಗಿದೆ. ಲಕ್ಷಿದ್ದು ಮುಂದೆ ಹೋಗುತ್ತೆ. ಎಂತ ಮಾರೆ ಅದು ಮುಂದೆ ಹೋಗೋದು. ಹೆಡ್ಫೋನ್ ತೆಗೆದಿದ್ದೇನೆ ಕೇನೋಚಿ ಯಾನಕ್ಕಡೆ ಮೀಟುಡಿತ್ತ ಇತ್ತಕ್ಕೇನುಂಡೆ ಧನುಷ್ ಇತ್ತಕ್ಕೇನುಂಡೆ ಆಗ್ತಾ ಇದ್ದಾರೆ. ಓಕೆ ಸಿಸ್ಟರ್, ಬಾಯ್ ಬಾಯ್ ಬಾಯ್, ಗುಡ್ ನೈಟ್ ಲೀಲಾ, ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡ್ತಿದ್ದಾರೆ ಇವರ ಅವರು. ಮಂಜು ಕ್ಲೂ ಬೇಕಾ? ಕೊಡಿ ಕೊಡಿ. ಎಸ್ ಕ್ವಶನ್ ಅಂತ ಕೇಳ್ತಿದ್ದಾರೆ. ಅದೇ ಅಂತ ಹೇಳಿದರು ಅವರು. ಹೇಳೋದು ಅರ್ಥನೇ ಆಗೋದಿಲ್ಲ. ಇಲ್ಲುಂಟಲ್ಲ ನೋಡ್ತೇನೆ ನಾನು ಅಂತಂತೆ. ಲೀಲಾ ಮೇಡಮ್ ನಿಮ್ಮದು ಮುಂದೆ ಹೋಗುತ್ತೆ. ಮತ್ತೊಂದು ಉಂಟು ಹಿಂದೆ ಬರಲ್ಲ ನಾನು ಯಾರು ಅಂತ ಕೇಳ್ತಿದ್ದಾರೆ. ಲೀಲಾ ಮೇಡಮ್ ನಿಮ್ಮದು ಮುಂದೆ ಹೋಗುತ್ತೆ, ಹಿಂದೆ ಬರಲ್ಲ ನಾನು ಯಾರು. ಲತೀಶ್ ಅವ್ರದ್ದು ಮುಂದೆ ಹೋಗುತ್ತೆ. ಕಾಲ ಕೈ ಅಂತೆ. ಕಾಲು ಹೇಳಿದೆ ನಾನು. ನಡೆಯುವಾಗ ಕಾಲು ಮುಂದೆ ಹೋಗ್ತದಲ್ಲ, ಹ್ಯಾಂಡ್ ಹೇಳ್ತಿದ್ದಾರೆ. ತಪ್ಪು ಅಂತೆ. ಲತೀಶ್ ಅವ್ರದ್ದು ಮುಂದೆ ಹೋಗ್ತದೆ ಅಂದರೆ ಅಂತ. ನೆರಳ ಶ್ಯಾಡೋನಾ? ನೆರಳಂತೆ, ಗೊತ್ತಿಲ್ಲ ಏನಂತ. ಅವರೇ ಹೇಳಬೇಕು. ಕ್ಲೂ ಕೊಡ್ತೇನೆ ಹೇಳಿದರೆ ಕೊಡಿ. ಲತೀಶ್ ಅವ್ರದ್ದು ಮುಂದೆ ಹೋಗುತ್ತದೆ, ಅದೇ ಕ್ಲೂವಾ? ಆತ್ಮನ್ಕೇನು ಬೈಜ್ ಇರ್ತಲ್ಲ ಇದೊಟ್ಟ. ಅದೆಲ್ಲ ಎಲ್ಲರ ಹತ್ರ ಇರುತ್ತೆ. ಎಲ್ಲರ ಹತ್ರನೂ ಇರುತ್ತೆ. ಎಂತ ಮಾರದು. ಮುಂದೆ ಹೋಗುತ್ತೆ, ಹಿಂದೆ ಬರಲ್ಲ. ರಾಂಗ್. ನೆರಳ ನಾವು ಹೇಳಿದ್ದಲ್ವಾ ನೆರಳಂತ. ನೆರಳು ರಾಂಗಾ? ಓಕೆ, 4ನೇ ಸಾರಿ ನೆರಳು ರಾಂಗು. ಮತ್ತೆ ಎಂತ? ಮನಸ್ಸಿಲ್ಲಾಂದರೆ ಏಜಾ? ಪ್ರಾಯನ? ಇನ್ನೊಂದು ಕ್ಲೂ ಪ್ಲೀಸ್.
ಇಲ್ಲದ್ರೆ ಇದು ಎಂತ ಹೇಳ್ತಾರೆ, ಮನಸ್ಸು, ಇಲ್ಲದ್ರೆ ಪ್ರಾಯ. ಆಯಿತಾ ಶಾಪಿಂಗ್ ನಿಮ್ಮದು? ಕಾಲು ಹೋದರೆ ಹಿಂದೆ ಬರಲ್ಲ. ಅದೇ ಹೇಳಿದ್ದಲ್ವ, ಎಷ್ಟು ಸಲ ಹೇಳಿದ್ದು ನಾನು, ಕಾಲು ಕಾಲು ಅಂತ ಹೇಳ್ತಿದ್ದೆ, ರಾಂಗ್ ರಾಂಗ್ ಹೇಳ್ತಿದ್ರಿ. ನಾನು ಮಾತಾಡೋದು ಕೇಳೋದಿಲ್ವ ನಿಮಗೆ? ಅವರು ಕೂಡ ಹೇಳಿದರು ಲೀಲಾ ಕಾಲು ಅಂತ. ಫುಲ್ ಟೈಟಾ ಅಂತ ಶೆಟ್ರಿಗೆ. ಮತ್ತೆ ಸರ್ ನಿಮ್ಮಲ್ಲೇ ಇದೆ ಉತ್ತರ. ಟೈಮ್ ರಾಂಗ್. ಆನ್ಸರ್ ವಾಟ್ ಆನ್ಸರ್? ಆನ್ಸರ್ ಮುಂದೆ ಹೋಗುತ್ತೆ, ಹಿಂದೆ ಬರಲ್ಲಂತೆ. ನಿಮ್ಮದು ಮುಂದೆ ಹೋಗುತ್ತೆ, ಹಿಂದೆ ಬರಲ್ಲ. ನಾನು ಯಾರು? ಅದು ಹಿಂದೆನಾ ಎಂತಂತ ಗೊತ್ತಿಲ್ಲ. ಏಜ್ ನಾನು ಹೇಳಿದಲ್ವಾ ಏಜ್ ಅಂತ. ನಾನು ಹೇಳೋದು ಕೇಳೋದಿಲ್ಲ ನಿಮಗೆ. ಸರಿ ರೀಡ್ ಮಾಡಿ ಸುಮಿ ಅಕ್ಕ, ಕಾಲು ಅಲ್ಲ ಏಜ್ ಅಂತೆ, ವಯಸ್ಸು. ಸರಿ ರೀಡ್ ಮಾಡಿ ಸುಮ್ಮನೆ, ಕಾಲು ಅಲ್ಲ. ಓಕೆ, ಏಜ್ ನಾನು ಕೂಡ ಹೇಳಿದ್ದೇನೆ. ಹೌದು, ನಾವು ಹೇಳಿದ್ದವರಿಗೆ ಅರ್ಥನೇ ಆಗೋದಿಲ್ಲ. ಇನ್ನು ಗೊತ್ತಿಲ್ವಾ? ನಮ್ಮ ಬಂದಿಲ್ವಾ ಇವತ್ತು? ಬಂದಿದ್ದರು, ಸ್ಟಾರ್ಟಿಂಗ್ ಜಾಯ್ನ್ ಆಗಿ ಹೋದರು. ದಾದಾ ಶೆಟ್ರೆ ಯಾವುದು? ಓಕೆ ಹೇಳ್ತಿದ್ದಾರೆ, ನೆಕ್ಸ್ಟ್ ಕೇಳಿ. ಇಲ್ಲ, ಇಲ್ಲಿ 10 ಗಂಟೆ ಕೂಡ ಆಗಲಿಲ್ಲ ನಮಗೆ ಮಲಗಲಿಕ್ಕೆ, ಲೇಟ್ ಇದೆ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಗಿಡ ಅಂದರೆ ಎಂತ? ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಹಸಿರು ಗಿಡ, ಇದು ಕಾಲಿಫ್ಲವರಾ? ಮಲ್ಲಿಗೆ ಅಂತೆ. ಕಾಲಿಫ್ಲವರ್. ಸಪೋರ್ಟ್ ಬಂತು ಭಟ್ರದ್ದು. ಸಿಂಪಲ್ ಅಂತೆ. ವೆಜಿಟೇಬಲ್ಸಾ? ವಾವ್, ಮಲ್ಲಿಗೆನಾ? ಕರೆಕ್ಟಾ? ಇವಾಗ ಹುಡುಗಿ. ಅವು ತಿರ್ತಿರ ಹಸಿರು ಪುಣತೆ. ಗೂಗಲಲ್ಲಿ ಇವಾಗ ಹುಡುಕಿ, ಗೂಗಲಲ್ಲಿ ಅಂತ ಹೇಳ್ತಿದ್ದಾರೆ, ಅದು ಹುಡುಗಿ ಆಗಿದೆ. ಕರೆಕ್ಟ್, ಮಲ್ಲಿಗೆ. ಓ, ಫಾಸ್ಟ್ ವಂಡರ್ ಆನ್ಸರ್. ಮಲ್ಲಿಗೆ ಮೊಸರ ಸಪೋರ್ಟ್ ಮಾಡ್ತಿದ್ದಾರೆ. ಭಟ್ರು ಮತ್ತು ವಿನಯ್ ಒಟ್ಟಿಗೆ ಬಂದಿದ್ದಾರೆ. ಭಟ್ರೇ ನಮಸ್ತೆ ಹೇಳ್ತಿದ್ದಾರೆ. ನಮಸ್ಕಾರ ಲತೀಶ್ ಅವರೇ. ನಿಮ್ಮನ್ನು ಕರೆಯುವಂದರೆ ಅಲ್ಲಿ ಸೆಕೆ ನೋಡಿ ನನಗೆ ಬೇಜಾರಾಗ್ತದೆ, ಬೇಡ.
ಸಪೋರ್ಟ್ ಒಟ್ಟಿಗೆ ಏನಿಲ್ಲ, ಅವರೆಲ್ಲೂ ಹೋಗಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಹೌದಾ, ಥ್ಯಾಂಕ್ ಯು ಭಟ್ರೆ. ನೆಕ್ಸ್ಟ್ ಕ್ವಶನ್. ಬರೋ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ವಿನಯ್ ಸಪೋರ್ಟ್. ಮಂಜು ನೆಕ್ಸ್ಟ್ ಕೇಳಿ. ಲತೀಶ್ ಹೋದ್ರ ಅಂತ. ಶೆಟ್ರೆ ಇದ್ದೀರಾ? ತೇಳುತ್ತೆ ಮುಳುಗುತ್ತೆ ಕರಗುತ್ತೆ, ನಿನ್ನೆ ಆಯ್ತಲ್ಲ ಅದು. ಆನ್ಸರ್ ಏನಿತ್ತು? ಆನ್ಸರ್ ಮೊನ್ನೆ ಕೊಡಲಿಲ್ವಾ? ತೇಳುತ್ತೆ ಮುಳುಗುತ್ತೆ ಕರಗುತ್ತೆ, ಮೊನ್ನೆ ಕೂಡ ಕೇಳಿದ್ರಿ ಇದೇ ಕ್ವಶನ್. ಉಪ್ಪು ತೇಲುವುದಿಲ್ಲ. ಮೊನ್ನೆ ಕೇಳಿದ್ರಿ, ನೆನಪಿಲ್ಲ ಈಗ ಎಂತ ಆನ್ಸರ್ ಅಂತ. ತೇಳುತ್ತೆ ಮುಳುಗುತ್ತೆ ಕರಗುತ್ತೆ, ವಾಟ್ ಇಸ್ ದಿಸ್? ಲತೀಶ್ ಹೋದ್ರು, ಇಲ್ಲಾದ್ರೆ ಹೇಳ್ತಿದ್ರು. ಅದಕ್ಕೆ ಸುಣ್ಣ. ಸುಣ್ಣ ಹೌದೌದು, ಕರೆಕ್ಟ್. ಎಲೆ ಅಡಿಕೆ ಸುಣ್ಣ ಅಂತೆ, ಹೌದೌದು, ನೆನಪು ಹೋಯ್ತು ನನಗೆ. ಎಲೆ ಅಡಿಕೆ ಸುಣ್ಣ, ನೀವು ಹೇಳಿದಲ್ವ ಅದಿನ ಆನ್ಸರ್. ತೇಲುವುದೇಗೆ ಮುಳುಗುವುದೇಗೆ? ತೇಲುತ್ತೆ ಮುಳುಗುತ್ತೆ ಕರಗುತ್ತೆ, ಕರೆಕ್ಟ್. ಅದು ವರ ಅಂತ ಶಿವ ಅವರು. ನೆಕ್ಸ್ಟ್ ಕೇಳಿ ಭಟ್ರೆ ಅಲ್ಲ ಶೆಟ್ರೆ. ಭಟ್ರೆ ಅಲ್ಲ ಶೆಟ್ರೆ, ಮಂಜು ಶೆಟ್ಟಿ. ನೆಕ್ಸ್ಟ್. ಪತ್ತು ನಾಯಿ ಏನಂದ್ರೆ, 10 ನಾಯಿ ಒಯ್ದಿನಿ ಬೊಗ್ಗಿ ಕಡಪರೆ ಪೋಯ್ನಿ. ಬೋಗಿ ಕಡಪರೆ ಪೋಯ್ನಿ, ನಾಯಿ ಬೈದನೆ. 10 ನಾಯಿಗೆ ಬೈದಿನಿ ಬೋಗಿ ಕಡಪರೆ ಪೋಯ್ನಿ ಅಂದೆ. ಇದಕ್ಕೆ ಉತ್ತರ ಕೊಡ್ತೆ 1 ದಿನ. ಹೌದಾ, ಗ್ಯಾರಂಟಿಯಾ? ಓಕೆ, ಬರಲಿ ಪ್ರಶ್ನೆ.
ಒಡೆ ಬೈದೇನೆ ಇಲ್ಲದಡೆ ಬೈದಿನಿ ಪತ್ತು ನಾಯಿಯ ಒಗ್ಗಿ ಕಡಪಾರಿ ಪೋಯಿನ ಹೋಗಿ ಬೋಗಿ ಗಡಪಡಿ ಪೋಯಿನಿ ಒಂದು ದಿನಾರು ಕೊಡ್ತೀರಾ ಓಕೆ ಟ್ರೈ ಮಾಡುವ ಪ್ರಶ್ನೆ ಬರಲಿ ಬೇಗ ಅದು ಕೆಳಗೆ ಕನ್ನಡ ಅಂತ ಉಂಟಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಈಸಿ ಆಗ್ತದೆ ನಿಮಗೆ ಶೆಟ್ರೆ ಕೀಬೋರ್ಡಲ್ಲಿ ಕನ್ನಡ ಉಂಟಲ್ಲ ಅದನ್ನು ಪ್ರೆಸ್ ಮಾಡಿ ಆಗ ಕನ್ನಡದಲ್ಲಿ ಬರ್ತದೆ ನಾನೆಷ್ಟು ನನ್ನ ಅರ್ಧ ನನ್ನ ಕಿರ್ದ ನನ್ನ ಸೇರಿ 100 ಅದು ಇದು ಎಂತ ಹೇಳ್ತಾರೆ ಪಾವು ಹೇಳ್ತಾರಲ್ಲ ರೈಸ್ ಅಳತೆ ಮಾಡೋದು ಅದಾ ಪಾವು ಸಿದ್ದೆ ಅಂತ ಹೇಳ್ತಾರಲ್ಲ ಸಪೋರ್ಟ್ ನಾನೆಷ್ಟೇ ನನ್ನ ಅರ್ಧ ನನ್ನ ಕಿರ್ದ ಸೇರಿ ಇಲ್ಲಾಂದರೆ ಡ್ರೆಸ್ ಅರ್ಧ ಅರ್ಧ ಪ್ಯಾಂಟ್ ಶರ್ಟ್ ಕರೆಕ್ಟಾ ಇಲ್ಲಾದರೆ ಕಾಯಿನ್ಸ್ 25 50 ಅರ್ಧ ನಾನಷ್ಟೇ ನನ್ನ ಅರ್ಧ ನನ್ನ ಕಿರ್ತ ಮೇಲೆ ಹೋಗುತ್ತೆ ಆದರೆ ಕೆಳಗೆ ಬರಲ್ಲ ಅದು ಮಂಜುಗೆ ಫಸ್ಟ್ ಆನ್ಸರ್ ಮಾಡಿ ಮಂಜು ಯಾವುದು ಕರೆಕ್ಟ್ ಹಣವಾ ಕಾಯಿನ್ಸಾ ಇಲ್ಲಾದರೆ ಪ್ಯಾಂಟ್ ಶರ್ಟ್ ಇಲ್ಲಾದರೆ ಅದು ಪಾವು ಸಿದ್ದೆ ಪಾವು ಹೇಳ್ತಾರಲ್ಲ ಅದು ಯಾವುದಾದ್ರು ಕರೆಕ್ಟ್ ಇದ್ದರೆ ಹೇಳಿ ಮೇಲೆ ಹೋಗುತ್ತೆ ಅದರ ಕೆಳಗೆ ಬರಲ್ಲ ಆತ್ಮ ಯಾವುದಕ್ಕೆ ಮೇಲೆ ಹೋಗುತ್ತೆ ಕೆಳಗೆ ಬರಲ್ಲ ಯಾವುದಕ್ಕೆ ಮಂಜು ಶೆಟ್ರಿಗೆ ಆನ್ಸರ್ ಇದು ಧನುಷಿಗ ಆತ್ಮ ಯಾವುದಕ್ಕೆ ಆನ್ಸರ್ ಮೇಲೆ ಹೋಗುತ್ತೆ ಕೆಳಗೆ ಬರಲ್ಲ ಅದು ಆತ್ಮ ಸರಿಯಾಗು ಅಂತ ವರ್ಲ್ಡ್ ಬೆಂಗಳೂರು DJ ಸರ್ ವಯಸ್ಸಂತೆ ವಯಸ್ಸು ಕೂಡ ಆಗ್ತದೆ ನಿಮ್ದು ಯಾವುದು ಕರೆಕ್ಟ್ ಮಂಜು ನಾನು ಹೇಳಿದ್ದು ರಾಂಗಾ ಮೇಲೆ ಹೋಗುತ್ತೆ ಕೆಳಗೆ ಬರಲ್ಲ ಧನುಷ್ ಅವರೆಲ್ಲಿ ಹೋಗಿದ್ದಾರಪ್ಪ ರಾಂಗ್ ಸಪೋರ್ಟು ನಾನು ಹೇಳಿದ್ದೆಲ್ಲ ರಾಂಗಾ ಮ್ಯಾಥ್ಸಾ ಓಕೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ರಕಾಶ್ ಥ್ಯಾಂಕ್ ಯು $25 $50 $100 25 plus 25 plus 50 100 ಗೊತ್ತಿಲ್ಲ ನೀವೇ ಹೇಳಿ ಆನ್ಸರ್ ಮೇರೆ ಬಡೆ ಬೋಯರ್ ಧನುಷ್ ಮಾಯ ಆಗಿದ್ದಾರೆ
ಏನು ಮೆಸೇಜ್ ಬರ್ತಿಲ್ಲ. ವಯಸ್ಸು ನೀವು ಕರೆಕ್ಟ್ ಅಂತೆ. ಎಷ್ಟು ಟೈಮ್ ಬೇಕಾಯ್ತಾ ಮಂಜು ನಿಮಗೆ ಹೇಳಲಿಕ್ಕೆ? ಭಟ್ರೆ ರೆಡ್ಡಿ ತಪ್ಪು ಒಪ್ಪಿಕೊಂಡಿದ್ದಾರೆ. ಹೌದಾ ಭಟ್ರೆ? ಹೌದಾ, ಯಾರು ಹೇಳಿದ್ದು? ಲತೀಶ್ ಉತ್ತರ ಕೊಟ್ಟೆ ಅಲ್ವಾ? ಓಕೆ ಓಕೆ. ಇನ್ಸ್ಟಾದಲ್ಲಿತ್ತಾ? ಏನಂತ ವಿಷಯ ಹೇಳಿ ಲತೀಶ್. ನಾನು ಅಂದರೆ ಎಷ್ಟು? ನಾನಂದರೆ ಎಷ್ಟು? ಕೋಟ್ಯಾಧಿಪತಿ ಕಡೆಯಿಂದ ನಿಮಗೆ ಮೊದಲನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಲ್ಲರಲ್ಲಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನ ಗುಡಿಗೆ ಬೆಳಕಾಗಿ, ಬಲ್ಲವರ ಯಾರು? ಇಲ್ಲ ಸುಮಿ, ಒಪ್ಪಿಕೊಂಡಿದ್ದಾರೆ ಅಂತ ಕೇಳಿದ್ದು. ಬಟ್ ಹಾಂ, ಇಲ್ಲ ಇಲ್ಲ, ಅವ್ರು ಯಾಕೆ ಒಪ್ಕೊಳ್ತಾರೆ? ತಪ್ಪು ಒಪ್ಪಿಕೊಂಡ್ರಾ ಅಂತ ಕೇಳಿದ್ದ. ಓಕೆ ಓಕೆ. 23 ಏಜ್. ಇದು ಯಾವ ಆನ್ಸರ್ ಮಾರೆ? 23 ಏಜ್. 23 ಏಜ್ ಮಾತ್ರ ಮೇಲಕ್ಕೆ ಹೋಗೋದಾ? ಕೋಟ್ಯಾಧಿಪತಿಯಿಂದ ನಿಮಗೆ ಮೊದಲೇ ಪ್ರಶ್ನೆ. ಈ ಒಗಟು ಬಿಡಿಸಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನ ಗುಡಿಗೆ ಬೆಳಕಾಗಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೆಳಕಾಗಿ. ಉತ್ತರ ಕೊಡಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೆಳಕಾಗಿ ಅಂತ ಇರುವುದು. ನಿಮ್ಮ ಹುಟ್ಟಿದ ಡೇ ಹೇಳುವೆ? ಹೇಳಿ, ನಂದು ಹೇಳಿ. ಥ್ಯಾಂಕ್ ಯು ಪ್ರಕಾಶ್. ಡೋಂಟ್ ಟೆಲ್ ಮೀ. ಓಕೆ, ಹೇಳಿ, ನಂದು ಹೇಳಿ. ಹೇಳಿ, ನಂದು ಹೇಳಿ ಹೇಳ್ತಿದ್ದಾರೆ. ಡೇ ಹೇಳ್ತೀರಾ? ಕೋಟ್ಯಾಧಿಪತಿ ಭಟ್ರೆ, ನಾವು ಒಗಟು ಗೊತ್ತುಂಟಾ ಲತಿಗೆ? ರೆಡಿ ಲತೀಶ್ ಸರ್? ಎಸ್ ಎಸ್, ಹೇಳಿ. ಒಗಟನ್ನು ಬಿಡಿಸಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೆಳಕಾಗಿ. ಭಾರಿ ಟಫ್ ಉಂಟು ಭಟ್ರೆ. ಗುಡಿಗೆ ಬೆಳಕು. ಎಸ್ ಎಸ್, ಹೇಳಿ. ಗೇಮ್. ನಿಮ್ಮ ಹುಟ್ಟಿದ ಡೇ ಮಲ್ಟಿಪ್ಲೈ 2. ಯಬ್ಬ, ಹುಟ್ಟಿದ ಡೇನಾ? ಡೇಟಾ? ಡೋಂಟ್ ಟೆಲ್ ಮೀ. ಡೋಂಟ್ ಟೆಲ್ ನನಗೆ. ಓಕೆ ಓಕೆ. ಡೇಟಾ ಹುಟ್ಟಿದ್ದು? ಆಯಿತು, ಮಲ್ಟಿಪ್ಲೈ ಆಯಿತು 2. ನೆಕ್ಸ್ಟ್. ಮಲ್ಟಿಪ್ಲೈ ಅದು ಗೊತ್ತಿದೆ ಶೆಟ್ರೆ ನಿಮಗೆ. ಈ ಗೇಮ್ ಹೇಳ್ತಿದ್ದಾರೆ. ಓಕೆ, ಹೇಳ್ತಿದ್ದಾರೆ ಭಟ್ರೆ ಅಂತ ನಗ್ತಿದ್ದಾರೆ.
ನವೀನ್ ಬಂದರು. ಥ್ಯಾಂಕ್ ಯು ನವೀನ್. ಏನು ಸರ್ ಹೇಳ್ತಿದ್ದಾರೆ. ಲತಿ ಬ್ರೋ ಊಟ ಆಯ್ತಾ ಹೇಳ್ತಿದ್ದಾರೆ ನವೀನ್. ಶೆಟ್ರೆ ಊಟ ಆಯ್ತಾ? ಆಯಿತು ನವೀನ್, ನಿಮ್ಮದು ಕೇಳ್ತಿದ್ದಾರೆ. ಒಂದು ಫೋನ್ ನಂಬರ್ ಲಾಸ್ಟ್ ಹುಟ್ಟಿದ ಡೇಟ್ ಗೊತ್ತಾಗುತ್ತದೆ. ಆಯಿತು ಬ್ರೋ ಹೇಳ್ತಿದ್ದಾರೆ ನವೀನ್. ಆಯಿತು ನವೀನ್ ಸರ್, ನಿಮ್ಮದು ಹೇಳ್ತಿದ್ದಾರೆ. ಶೆಟ್ಟಿ ಭಟ್ರೆ ಊಟ ಆಯ್ತಾ ಕೇಳ್ತಿದ್ದಾರೆ. +2. ಓಕೆ ಆಯಿತು. ನೆಕ್ಸ್ಟ್. ಓಕೆ ನೆಕ್ಸ್ಟ್. ಈಕ್ವಲ್ ಬಂದಿದ್ದು 5 ಮಲ್ಟಿಪ್ಲೈ ಮಾಡಬೇಕಾ? ಓಕೆ ನೆಕ್ಸ್ಟ್. ಈಕ್ವಲ್ ಬಂದದ್ದು +5. ಓಕೆ ನೆಕ್ಸ್ಟ್. ಆನ್ಸರ್ ನೆರಳು. ಹೌದಾ, ಬೇರೆ ಬೇರೆ ಥರ ಗೇಮ್ ಇದೆ ಅಂತೆ. ಇದೆಲ್ಲ ಮೆಸೇಜಲ್ಲಿ ಅರ್ಥ ಆಗಲ್ಲ. ಯಬ್ಬೋ, ನನಗೆ ಆಗಲ್ಲಪ್ಪ, ಮ್ಯಾಥ್ಸಲ್ಲಿ ವೀಕ್ ನಾನು. ಓಕೆ ಮಾಡುವ. 0 +10 0. ಆಯಿತು ಶೆಟ್ಟಿ ಹೇಳ್ತಿದ್ದಾರೆ. ನೆಕ್ಸ್ಟ್. ನೆಕ್ಸ್ಟ್ ವಾಟ್? ಎಕ್ಸಾಂಪಲ್ ಕೊಡ್ತೀನಿ. ಓಕೆ ಕೆಳಗೆ ಹೋಗುತ್ತೆ ಆದರೆ ಕೈಗೆ ಸಿಗಲ್ಲ. ನಾನು ಯಾರು? ಕೆಳಗೆ ಹೋಗುತ್ತೆ ಆದರೆ ಕೈಗೆ ಸಿಗಲ್ಲ. ಕೆಳಗೆ ಹೋಗುತ್ತೆ, ಅದೇ ವಯಸ್ಸು. ಅದು ಕೂಡ ವಯಸ್ಸು ಕೆಳಗೆ ಹೋಗ್ತದಲ್ಲ, ಕೈಗೆ ಸಿಗಲ್ಲ. ಮತ್ತು ಬೇರೆ ಏನುಂಟು? ಮೀನು ಕೆಳಗೆ ಹೋಗ್ತದೆ, ಕೈಗೆ ಸಿಗ್ತಾ ಇಲ್ಲ. ಕೆಳಗೆ ಹೋಗುತ್ತೆ ಆದರೆ ಕೈಗೆ ಸಿಗಲ್ಲ. ಶೆಟ್ರಿಯಲ್ಲಿ ಹೋದ್ರು. ಯಬ್ಬಾ ದೇವ, 660. ನಂದು ರಾಂಗ್ ಬಂದಿದೆ ಆನ್ಸರ್.
ನಿಮ್ಮ ಹತ್ರ ನಿಮ್ಮ ಡೇಟ್ ಅದೆಂಥ ಡೇಟ್ 660 ಡೇಟ್ ಅದು. ನಿಮ್ಮ ಹತ್ರ ಒಂದು 5-6 ವೀಡಿಯೋ ಹಾಕ್ತೇನೆ, ನಾಳೆ ಇಷ್ಟಕ್ಕೊಮ್ಮೆ ಹಾಕುತ್ತೇನೆ. ನಿಮ್ಮ ವೀಡಿಯೋ ನೋಡಿ ಟ್ರೈ ಮಾಡಿ, ಸೂಪರ್ ಆಗುತ್ತದೆ. ಅದ್ರ ಗೇಮ್ ಬಗ್ಗೆ ಹೌದಾ? ಆಯ್ತಾಯಿತು. ನಿಮಗೆ ವೀಡಿಯೋ ನೋಡಿ ಟ್ರೈ ಮಾಡಿ. ಓಕೆ, ನೋಡುವ. ಆದರೆ ಇದು ಮಂಜು ಶೆಟ್ಟಿ ಬರ್ದದ್ದು ನೋಡುವಾಗ ತುಂಬ ಕಷ್ಟ ಇದೆ ಅನಿಸ್ತದೆ. ಕೆಳಗೆ ಹೋಗುತ್ತೆ, ಕೈಗೆ ಸಿಗಲ್ಲ. ಅದೇನು ಶೆಟ್ರೆ ಆನ್ಸರ್ ಹೇಳಿ. ನಿಮ್ಮ ಡೇಟ್ ಈ ಥರ ಮಾಡಿ ಹುಟ್ಟಿದ ಡೇ ನನಗೆ ಗೊತ್ತಾಗ್ತಿಲ್ಲ ಶೆಟ್ರೆ ಅದು. ಓಕೆ, ಡೇಟನ್ನು ಈ ಥರ ಮಾಡಬೇಕಾ? ಮತ್ತೇನು ವಿಶೇಷ? ಮೆಸೇಜ್ ಮಾಡಿ. ಮೆಸೇಜ್ ಮಂಜು ಶೆಟ್ಟಿ ಅಕ್ಕನಿಗೆ ಅರ್ಥ ಆಗಿಲ್ಲ, ನೀವು ಡೀಟೇಲ್ ಬರೆದು ಹಾಕಿ ಹೇಳ್ತಿದ್ದಾರೆ. ಇರಲಿ ಅವ್ರ ಮೆಸೇಜ್ ಬರುವಾಗ ಎಷ್ಟು ಲೇಟ್ ಆಗ್ತದೆ. ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಾವು ಹುಟ್ಟಿರೋದು ಯಾವ ಡೇಟ್ ಅದೇ ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ? ಹೌದು, ಗೊತ್ತಿರುತ್ತೆ ತಾನೇ. ಹೋಗಿ ಬಿಡಲಿ ಮಂಜು ಶೆಟ್ಟಿ ಹೇಳ್ತಿದ್ದಾರೆ. ಕರೆಕ್ಟ್. ಮಂಜು ಇವರಲ್ಲ, ಅಮ್ಮನಾ? ಮಲಗಲಿಲ್ಲ ಅಮ್ಮು? ಅಯ್ಯೋ ದೇವ. ಗುಡ್ ನೈಟ್ ಅಕ್ಕ, చెప్పే ಅಕ್ಕ. ಬೆರಿಬೇನಾಗ ಅಯ್ಯೋ ನಿದ್ರೆ ರೀ ಮಲ್ತೆ 19 ಮಲ್ತೆ ದಾದಾ ಮೇರ್ನಾಲ ಸರಿ ಅರ್ಥ ಬಚ್ಚಿ. ಗುಡ್ ನೈಟ್ ಅಕ್ಕ, చెప్పే ಅಕ್ಕ, ಬೆರಿಬೇನೆ ಅಕ್ಕ. ನಿದ್ರೆ ಬಲ್ಲೆ ಮಲ್ತೆ 19 ಮಲ್ತೆ. ఫస్ట్ దర్తాను బొక్క దర్తాజి దాద పంట చెప్పలే ಬೆರಿಬೇನಂಡೆ. ಫಸ್ಟ್ ಟೈಮ್ ಡೇಟ್ ಫಾಲೋ ರೂಲ್ಸ್ ಹೇಳ್ತಿದ್ದಾರೆ. ಪ್ರಶ್ವನಾಥ್, ನಾನು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸಪೋರ್ಟ್ ಅಕ್ಕ, ಥ್ಯಾಂಕ್ ಯು ಪ್ರಶ್ವನಾಥ್ ಅಕ್ಕ. ರಿಪ್ಲೈ ಅದು ಎಂತ ಅರ್ಥ ಆಗ್ತಿಲ್ಲ ನನಗೆ. ಬೆರಿಬೇನೆ ಅಕ್ಕ, ನಿದ್ರಾ ಬಲೆ ಮಲ್ತೆ, ನಿದ್ರಾ ವೇಲೆ ಮಲ್ತು 19 ಪಿದೆ
पिदाय मलते दादा नें करता जाओ ರಿಪ್ಲೈ ಹೇಳ್ತಿದ್ದಾರೆ ಬೋಂಡ ಬೋಡ ಬೊಂಡ ಬೊಂಡ ಬೇಕು ಲತೀಶ್ ಉಳ್ಳರೆ ಒಂದು ಅರ್ಥ ಹಾಕೊಂಡಿರಿ ಗರ್ಬರೇನ ತುಲಿ ಜುಪ್ಪೇ ಬಂಡೇರು ಬೇರೆ ಬೇನೆ ಪಂಡೇರು ಇದ್ರ ಬೇರೆ ರೀ ಪಕ್ಕದ ಲಾಸ್ಟ್ದಾಗ ಗೊತ್ತಾಚೆ ಏನು ಪಂಡದು ಗುಣಕಾರ ಬೇಡ ಮಂಜು ಒಗಟು ಕೇಳಿ ಅದೆಲ್ಲ ಅರ್ಥ ಆಗಲ್ಲ ಸಪೋರ್ಟ್ ಥ್ಯಾಂಕ್ ಯು ಅಕ್ಕ ಬೇರೆ ಬೇನಕ್ಕ ನಿದ್ರೆ ಬೇರೆ 19 ಪಿದಾಯ್ ದುಬೈ ಬೋಂಡ ಸಿಗುತ್ತಾ ಬೋಂಡ ಸಿಗುತ್ತೆ ಪೊಟೆಟೊ ಬೋಂಡ ಸಿಗುತ್ತೆ ಮತ್ತು ಕಡಲೆಬೇಳೆ ಬೋಂಡ ಯಾವುದು ಬೋಂಡ ಬೇಕು ಎಲ್ಲ ಸಿಗುತ್ತೆ ಊಟ ಆಯಿತಾ ನಯನ್ ಲತೀಶ್ ಇಲ್ಲರೇ ಬೊಂಡ ಅದು ಬೊಂಡನಾ ಬೊಂಡ ಸಿಗುತ್ತೆ ಬೋಂಡ ಅಲ್ಲಲ್ಲ ಬೊಂಡ ಹೇಳೋದಲ್ಲ ನೀವು ಕೂಡ ನಾರಿಯಲ್ ಪಾನಿ ಬೊಂಡ ಸಿಗುತ್ತೆ ಕಾಸ್ಟ್ಲಿ ಉಂಟು ಮಾತ್ರ ಎಂತಂತೆ ಅಪ್ಪೆ ಜಿಪ್ಪು ಬೋಳೆ ಮಗ ದೇವರ ಮೇಲೆ ಉಜ್ಜೆ ಒಯ್ತಾನೆ ನಾನು ಯಾರು ಅಪ್ಪೆ ಜಿಪ್ಪು ಬೋಳೆ ಮಗನ ದೇವರ ಮೇಲೆ ಉಜ್ಜೆ ಒಯ್ತಾನೆ ನೀರ್ದ ಲೈನ್ ಮಲ್ತದ 19 ಫ್ಲೋರು ಪಿದಾಯಿ ಬಲೆ ಮಲ್ತೆ ನೀರ್ದು ಲೈನ್ ಮಲ್ತದ 19 ಫ್ಲೋರ್ದು ಪಿದಾಯಿ ಬಲೆ ಮತ್ತು ದುಡ್ಡು ಮಾತರ್ನೇ ದುಡ್ಡು ನೀರ್ದ ಲೈನ್ ಮಲ್ತದ 14 ಫ್ಲೋರ್ದು ಪಿದಾಯಿ ಬಲೆ ಬೋರ್ಡ್ಗೆ ಬುರ್ಜ್ ಖಲೀಫಾ ಶೋ ಮಾಡಿ ಒಂದು ಸರಿ ಆಯ್ತು ಮಾಡುವ ವಿಡಿಯೋನ ಲೈವ್ ಹೇಳೋದಾ ನೀವು ಹೋಗಲಿಲ್ಲ ಇದುವರೆಗೆ ಹೋಗಬೇಕು ನೀರ್ದ ಲೈನ್ ಮಲ್ತು 19 ಫ್ಲೋರ್ದು ಪಿದಾಯಿ ಬಲೆ ಲೈನ್ ಮಲ್ತದ ನೀರ್ದ ಲೈವ್ ಲೈನ್ ಮಲ್ತದ ಇದು ನಾವು ಅಕ್ಷರನೇ ತುಳು ಭಾಷೆ ಬೇತೆ ಉಂಡಿರು ಒಂಚೂರು ನೀರ್ದಲ್ಲ ಲೈನ್ ಮಲ್ತದ 19 ಫ್ಲೋರ್ ಪಿದಾಯಿ ಬಲೆ ಮಲ್ತದೆ ಬೇನೆ ಓಕೆ ಅಂಚ ನೀರ್ದ ಬೇಲೆ ಮಲ್ತ 19 ಫ್ಲೋರ್ಡ ಅಂಚನ ದಾದನ ಉತ್ತರ ಇದೇ ಹೇಳ್ತಿದ್ದಾರೆ ಎಜಿಪ್ಟ್ ಕೋಳಿ ಮಗ ದೇವರ ಮೇಲೆ ಹುಚ್ಚೆ ಹೋಯ್ತಾನೆ ನಿಮ್ಮ ಲೈವಲ್ಲಿ ಉತ್ತರ ಇದೆ ನಿಮ್ಮ ಲೈವಲ್ಲಿ
ಹುಚ್ಚ ಅಂದರೆ ಅಂತ ದೇವರ ಮೇಲೆ ಹುಚ್ಚೆ ಹೊಯ್ತಾನೆ. ರಾಜಕ್ಕೆ ಸಪೋರ್ಟ್. ಕೆಲ ಮೆಸೇಜೇ ಬಂಗ ಹಾಕೋದು ಸ್ವಲ್ಪ. ಕನ್ನಡದಲ್ಲಿ ಬರೀರಿ ನೀವು, ಧನುಷ್ ಕನ್ನಡದಲ್ಲಿ ಬರೀರಿ, ಅರ್ಥ ಆಗ್ತದೆ ನೋಡ್ತೀನಿ. ನೀರ್ದಲ್ಲ ಹಿಮಂತ್ 94 ಇದೆ ಬಲೆ. ಲೈವ್ ಮಂತ ಬರ್ತೆ ಬಂತೀನಿ ಅದಾದ ಮಾತೆಲ್ಲದ್ದುಟ್ಟು ಇದೇ ಬಲೆ ಮತ್ತೆ ಎದ್ದುಟ್ಟು ಗೊತ್ತಾ ಒಂದಜ್ಜಿ ಕನ್ನಡದಲ್ಲಿ ಬರೀರಿ. 10:30 ಆಯಿತು. ಡೊಂಕು ಶೂ ಅವನ ತಮ್ಮ ಕರಿಯ ಪುಟ್ಟಮ್ಮಿ ಶೂ ಸಾಮಿ ಕರೆಕ್ಟ್. ರಾಜಕ್ಕೆ ಬೊಂಡನ ಓಕೆ ತೆಂಗಿನಕಾಯ ಅದು ಆನ್ಸರ್ ಕೊಟ್ಟದ ಅವರು. ಬೆಜ್ಜಿ ಬೋಳಿ ಮಗ ದೇವರ ಮೇಲೆ ಹುಚ್ಚ ಹೋಯ್ತಾನೆ. ಓಕೆ ಓಕೆ, ಅದು ನಿಮ್ಮ ಲೈವಲ್ಲಿ ಹೇಗಿರೋದು? ನಿಮ್ಮ ಲೈವ್ನಲ್ಲಿ ಇದೇ ಹೇಳಿದ್ರಲ್ವ. ಅಂತ ಹೇಳ್ತೀರಾ. ಮೆಣಸು, ಶುಂಠಿ ಸಾಸಿವೆ ಮೆಣಸು. ಡೊಂಕು ಶೂ ತಮ್ಮನ ಕರಿಯ ಪುಟ್ಟಿಮೆ ರಾಜಕ್ಕೆ ಅದು ಅಮ್ಮು ಮಮತಾ ಅಮ್ಮು ಮೇಲೆ ಲಿಂಕ್ ಇದೆ ನೋಡಿ ಅವರೇ. ಶುಂಠಿ ಸಾಸಿವೆ ಮೆಣಸು. ತುಂಬ ಬ್ರಿಲಿಯಂಟ್. ಹೌದಾ? ಹೌದು ಬ್ರಿಲಿಯಂಟ್ ಇದ್ದಾರೆ ಅಮ್ಮ. ಕರಿಯ ಪುಟ್ಟಿಮೆ. ನೆಕ್ಸ್ಟ್ ಕೇಳಿ. ಮಲಗಲಿಲ್ವಾ ಅಮ್ಮ? ಇವಾಗ ಬರ್ತಾ ಇದೆ. ಏನು ಬರ್ತಾ ಇದೆ?
ಏನು ಮೆಸೇಜ್ ಇದೆ? ಹರಿ ಒಳಗೆ ಕರಿ ಇರಲು ನರಿ ಒಂದು ಹರಿ ಕುಡಿದು ಹರಿ ಕಜ್ಜಿ ನರಿ ಸತ್ತು ನರಿ ಮಕ್ಕಳು ಬಂದು ನೀರು ಪೈಪು ಕೆಲಸ ಮಾಡುವಾಗ ಬೆನ್ನು ನೋವು. ಓ ಹಾಗೇನಾ? ಓಕೆ ಓಕೆ ಗೊತ್ತಾಯ್ತು. ಲೇಡರ್ನಲ್ಲಿ ಓಕೆ 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 ಹಾಗೆ ಆಯಿತಾ? ಬೆನ್ನು ನೋವಾ? ರಿಪ್ಲೈ ಓಕೆ ಓಕೆ ಗೊತ್ತಾಯ್ತು ಈಗ. ಮೆಡಿಸಿನ್ ಮಾಡಲಿಲ್ವಾ ಏನು? ನೈನ್ಟೀನ್ ಫ್ಲೋರಲ್ಲಿಯಾ? ಅಷ್ಟು ಉದ್ದನಾ? ಮತ್ತು ರೇಷಸ್ ಹೇಗೆ? ರೆಶ್ ಎಂಚ ಬತ್ತೀನಿ ಬೆರೆಟ್ ಅಮ್ಮ ಮಲಗಿದ್ರಾ ಅಂತ. ಹರಿ ಒಳಗೆ ಹರಿ ಇರಲು ನರಿ ಬಂದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮು. ಮಲಗಲ್ವಾ? ನಾಳೆ ಸಂಡೇ ಅಲ್ವಾ ಅದಕ್ಕೆ. ಹರಿ ಒಳಗೆ ಹರಿ ಇರಲು ನರಿ ಬಂದು ಹರಿ ಕುಡಿದು ಹರಿ ಕಜ್ಜಿ ನರಿ ಸತ್ತು ನರಿ ಮಕ್ಕಳು ಬಂದು. ಈಗ ಬರ್ತಿಲ್ವಾ ವಾಯ್ಸ್? ಈಗ ಬರ್ತದ ವಾಯ್ಸ್ ಅಮ್ಮು? ಮೆಸೇಜ್ ಎಲ್ಲ ಬಂದಾಗಿದೆಲ್ಲ, ಪ್ರಾಬ್ಲಮ್ ಉಂಟಾ ಏನು? ಬರ್ತದ ವಾಯ್ಸ್? ಸಪೋರ್ಟ್ ಥ್ಯಾಂಕ್ ಯು. ಇನ್ನು ಸ್ವಲ್ಪ ಹೊತ್ತು ಮತ್ತೆ ಎಂಡ್ ಮಾಡೋದು. ಹಾಂ ಓಕೆ ಓಕೆ, ನಾನು ಮ್ಯೂಟ್ ಇಟ್ಟಿದ್ದೆ ಸ್ವಲ್ಪ ಹೊತ್ತು, ಅದಕ್ಕೆಂತ ಆನ್ಸರ್ ಮಾಡಿ. ಹರಿ ಒಳಗೆ ಹರಿ ಇರಲು ಒಂದು ಬಾರಿ ಹರಿ ಕುಡಿದು ನನಗೆ ಗೊತ್ತಾಗಲ್ಲಪ್ಪ, ಅದಕ್ಕೆ ರಾಂಗ್ ಆನ್ಸರ್ ಅಂತೆ. ವಾಯ್ಸ್ ಬರ್ತಾ ಇಲ್ಲ. ಹಾಂ, ಆನ್ಸರ್ ಯಾರು ಹೇಳಿದರು? ಯಾರು ಹೇಳಲಿಲ್ಲಲ್ಲ ಆನ್ಸರ್. ತುಂಬ ಕಷ್ಟ ಇದೆ ಶೆಟ್ರೆ ಅದು. ವರ್ಡ್ ಮ್ಯಾಂಗಲೋರ್. ಬಾಯ್ ಬಾಯ್. ಪುನಃ ಓಡಿಸ್ತಾರಂತ ನಿಮ್ಮನ್ನು. ಬಾಯ್ ಬಾಯ್, ಗುಡ್ ನೈಟ್ ವಿನಯ್. ಸ್ವಲ್ಪ ಹೊತ್ತಲ್ಲಿ ಎಂಡ್ ಮಾಡ್ತೀನಿ. ಮತ್ತೇನು ಆನ್ಸರ್ ಹೇಳಿ? ಲಾಕ್ಡೌನ್ ಅಡುಗೆ ಪೋಡು. ಓಕೆ ಓಕೆ, ಪೋಲೆ ಪೋಲೆ ತೋಜಲೆರ. ಹ್ಯಾಪಿ ಸಂಡೇ ಅಮ್ಮು, ಹ್ಯಾಪಿ ಸಂಡೇ. ಬ್ರೇಕ್ಫಾಸ್ಟ್ ಮಾಡಿ ತಿಂದು ಬಿಡು. ಬೆಳಿಗ್ಗೆ ಮತ್ತೆ ಮಲಗ್ಬೋದು ಆರಾಮಲ್ಲಿ. ಚಹಾ ಮತ್ತು ಬ್ರೇಕ್ಫಾಸ್ಟ್ ತಿಂದು ತಿಂಡಿ ತಿಂದು ಮಲಗಿಬಿಡು. ಲೇಟ್ ಹೇಳು ನಾಳೆ, ಬೆಳಿಗ್ಗೆ ಅವ್ರಿಗೆ ಸಪೋರ್ಟ್ ಇಲ್ಲ ನಾಳೆ. ಬರ್ತಾ ಇದೆ, ಎಂತ ಬರ್ತಾ ಇದೆ? ಅಮ್ಮ ಗೊತ್ತುಂಟಾ? ಅಮ್ಮ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿರ್ತದೆ. ಗುಡ್ ನೈಟ್, ಗುಡ್ ನೈಟ್. ಓಕೆ, ಜಪ್ಲೆ ಜಪ್ಲೆ. ಇದು ಒಂದು ಪ್ರಾಣಿ, ಮಂಗನ. ಹರಿ ಒಳಗೆ ಹರಿಲ್ಲ ನರಿ ಒಂದು ಹರಿ ಕುಡಿದು ಸತ್ತು ನರಿ ಮಕ್ಕಳು ಒಂದು ಕಜ್ಜಿ ನರಿ ಸತ್ತು ಒಂದು ಮಕ್ಕಳು. ಇದು ನಮ್ಮ ಮನೆ ದೇವರು. ಪಂಜಿಯ ಹಂದಿಯ ಹಂದಿ. ಎಲ್ಲೋ ಫೋಟೋ ಕಟ್ಬಿಡು. ಹಾಂ ವಾ, ಓಕೆ ಓಕೆ. ಚೆನ್ನ ಅನ್ಪ್ಲೆ ಹಸು ಅಂತೆ.
ದೇವರು ಇದು ಇದಿರ್ತದಲ್ಲ, ಗೂಗಲಲ್ಲಿ ಸಿಗಲ್ಲ. ಹಂದಿಯ ಹಸುನ ಬಾಯ್ ಬಾಯ್ ಭಟ್ರೆ, ಬಾಯ್ ಬಾಯ್. ಎಲ್ಲಿ ಹೋಗ್ತಿದ್ದೀರಿ? ಹ್ಯಾಪಿ ಜರ್ನಿ ಭಟ್ರೆ. ಇವತ್ತು ಹೋಗಿಲ್ವಾ ಔಟ್ಸೈಡ್? ಸುಮ್ಮನೆ ಇಲ್ಲ ಇಲ್ಲ, ಹೋಗ್ತಾ ಇಲ್ಲ ಈಗ. ಲೈವ್ ಮಾಡಬೇಕಲ್ಲ, ಬಿಸಿ ಉಂಟು ಹೊರಗಡೆ, ತುಂಬ ಬಿಸಿ ಇದೆ, ಅದಕ್ಕೆ ಹೋಗಲ್ಲ. ತುಂಬ ಬಿಸಿ ಇದೆ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಸು ಕರು ಹಾಲು, ಹಸು ಕರು ಹಾಲು ಅಂತ ಹೇಳ್ತಿದ್ದಾರೆ. ಗೂಗಲ್ ಸರ್ಚಾ? ಕಚ್ಚುತ್ತೆ. ನಾಯಿನಾ? ಬೆಕ್ ನಾಯಿ ನಾಯಿ ಕಚ್ಚುತ್ತೆ. ಹಾಗಾದರೆ ನಾಯಿ. ಮನೆ ದೇವರಂತೆ, ಮನೆ ದೇವರು. ಕಚ್ಚುತ್ತೆ ಆಗಿದೆ ಅದು, ಕಚ್ಚುತ್ತೆ ಕಚ್ಚುತ್ತೆ. 15 ಮಿನಿಟ್ಸ್ ಅಮ್ಮ. ನಮ್ಮ ತುಳುನಾಡು. ಹಂದಿಯ ದೇವರು, ನಮ್ಮ ತುಳುನಾಡ ದೇವರು. ಅದೇ ಹಂದಿ ಅಲ್ವಾ? ಪಂಜಿ ಪಂಜಿ. ಕರೆಕ್ಟ್ ರಾಜಕೀಯ. ಹಸು. ಓಕೆ, ಆವಾಗಲೇ ಹೇಳಿದ್ರಲ್ಲ ಅವರು ಹಸು ಕರು ಅಂತ. ಇದೇ ಉತ್ತರ. ಓಕೆ ಓಕೆ ಓಕೆ. ಅಮ್ಮ ಸ್ಮಾರ್ಟ್ ಅಲ್ಲ, ಬ್ರಿಲಿಯಂಟ್ ಇದ್ದಾರೆ ಅಮ್ಮ, ಸೋ ಸ್ಮಾರ್ಟ್. ಇನ್ನು 15 ಮಿನಿಟ್ಸ್ ಇದ್ದೀನಿ, ಆಯಿತಾ? ಶಿವ ಶಿವ ಶಿವ. ಏನು ಕರ್ಬಿಡಿ ರಂಕೀರ್ ಹಾವು. ಓಕೆ 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 ಓಕೆ, ಗೊತ್ತಾಗಲಿಲ್ಲ.
ಇನ್ನೊಂದು ಉತ್ತರ ಇದೆ. ನೋ ರಾಜ ಕೇಸರ್. ಮಂಜು ಅಂತ ಕರೀರಿ ಅವರನ್ನು. ಮಂಜು ಅದು ಸರಿ. ಅಮ್ಮ ಶಿವ ಅಂತ ಹೇಳ್ತಿದ್ದಾರೆ. ಅದು ಗುಂಪಿನಲ್ಲಿ ನೀರು ಕುಡಿಯುತ್ತೆ ಬರುತ್ತೆ. ಕುರಿಯ ಕುರಿಮರಿಗಳು. ಕುರಿಮರಿ ಇಲ್ಲದ್ರೆ ಹಸುಗಳು, ದನಗಳು. ಹರಿ ಅಂದರೆ ಕುಡಿಯುವ ನದಿ. ಇನ್ನೊಂದು ಹರಿ ಅಂದರೆ ಹಾವು. ಹತ್ರ ಇದ್ದೀರಿ ರಾಜ್ ಹೇಳ್ತಿದ್ದಾರೆ. ಕುರಿ, ದನ, ಮತ್ತೆ ಯಾವುದು ಮಾಡಿ ಮೀನು ಗುಂಪಿನಲ್ಲಿ ನೀರು ಕುಡಿಯುತ್ತೆ. ಹರಿ ಬಂದು ನೀರು ಕುಡಿದು ಎಂತ ಶೆಟ್ರೆ ಅದು. ಹರಿ ಬಂದು ನೀರು ಕುಡಿದು ಕಾಡಲ್ಲಿ ಇರುತ್ತೆ. ನೀವು ಯಾವ ಪ್ರಾಣಿ ಕುಡಿತದೆ? ಕಾಡಲ್ಲಿ ಇರುತ್ತೆ. ಗುಂಪು ಬಂದು ನೀರು ಕುಡಿದು ಯಾವ ಪ್ರಾಣಿ? ಆನೆನಾ? ಎಲಿಫೆಂಟ್? ಆನೆ?
ಸೌಂಡ್ ಜಾಸ್ತಿ ಬರುತ್ತೆ. ಆನೆ ಅಲ್ವಾ? ಆನೆ ಆನೆ. ಆನೆ ಮತ್ತೆ ಯಾವುದು? ಟಾಂಗ್ ಥರ ಸೌಂಡ್ ಮಾಡುತ್ತೆ. ಕರೆಕ್ಟ್. ನರಿ ನರಿ ನೀರು ಕುಡಿತದ ಗುಂಪಲ್ಲಿ ಬಂದು? ಅದೇ ಅರ್ಥ ಅಂತೆ. ನಾಳೆ ಲೈವ್ನಲ್ಲಿ ಹೇಳಿ ಅರ್ಥ. ಓಕೆ ಮಂಜು. ಹೌದು, ಡೇ ಟೈಮಲ್ಲಿ ಹೇಳಿ. ಅದಕ್ಕೆ ಅರ್ಥ ಇದೆ. ಕರೆಕ್ಟ್. ನರಿ ಮನೆ ದೇವರ? ಅದು ಮನೆ ದೇವರು ಹೇಗೆ ಆಗ್ತದೆ ನರಿ? ಎಂಥ ಶೆಟ್ರೆ ನೀವೊಂದು ಅಲ್ವಾ ಅಮ್ಮ? ಮನೆ ದೇವರು ಹೇಳಿದರು. ಮನೆ ದೇವರು ನರಿ ಹೇಗೆ ಆಗ್ತದೆ? ಸೌಂಡ್ ಜಾಸ್ತಿ ಬರುತ್ತೆ ಅಂತೆ. ಓಕೆ, ಟೈಮ್ ಆಯಿತು, ಮಲ್ಕೊಳ್ಳಿ. ಬಾಯ್ ಬ್ರದರ್. ಮಲ್ಗಮ್ಮ ಮಲ್ಗು. ನಾನು ಕೂಡ ಎಂಡ್ ಮಾಡ್ತೀನಿ ಈಗ. ಅಮ್ಮ ಹೇಳೋದು ಎಷ್ಟು ಗಂಟೆಗೆ ನಾಳೆ? ಹರಿ ಅಂದರೆ ನೀರು, ಹರಿ ಒಳ್ಳೆ ಹರಿ ಇರಲು ಅಂದರೆ ಹಾವು, ಹರಿ ಕುಡಿದಿರ ಅಂದರೆ ನೀರು ಕುಡಿದು ಹರಿ ಕಜ್ಜಿ ನರಿ ಸತ್ತು. ಬಾಯ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಷ್ಟು ಗಂಟೆಗೆ ಹೇಳೋದು ನಾಳೆ? ಆಯ್ತಲ್ಲ, 12:30 ಆಯಿತು. ಹಸ್ಬೆಂಡ್ ಮಲಗಿದಾರಾ? ಫಸ್ಟಿಂದ ಹಿಡಿದು ಎಂಡ್ ತನಕ ಅಮ್ಮ ದುಬೈಯಲ್ಲಿ. ಥ್ಯಾಂಕ್ ಯು ಅಮ್ಮ. 9 o'clock. ಓಕೆ ಓಕೆ. ಯಪ್ಪ, ಮಲಗಬೇಕು. ಸಂಡೇ ಒಂದಿನ ಆದರೆ ಲೇಟ್ ತನಕ. ನಾಳೆ ಬೆಳಗಿನವರೆಗೆ ಸಪೋರ್ಟ್ ಇಲ್ಲ ಹಾಗಾದರೆ ಅಲ್ವಾ? ಒಂದಿನ ರಜೆ ಅಂತೆ ಬೆಳಗಿನವರೆಗೆ. ಮತ್ತೇನು ವಿಶೇಷ? ಯಾರ್ದು ಮೆಸೇಜ್ ಇಲ್ಲ. ಗೋಯಿಂಗ್ ಟು ಎಂಡ್ ಮಾಡುವ. ಏನಾದರೂ ಇದ್ದರೆ ಹೇಳಿ, ಬೇರೆ ಏನಾದರೂ ಈಸಿಯಾದ್ದು ಮನುಷ್ಯಟ್ರೆ. ಒಂದು 5 ನಿಮಿಷ ಇರ್ತೀನಿ. ಫುಲ್ ಬ್ಲ್ಯಾಂಕ್ ಆಗಿದೆ ಫೋನ್. ಮೆಸೇಜ್ ಇಲ್ಲ. ಮುಂದಿನ ಮೆಸೇಜು ಕೂಡ ಬ್ಲ್ಯಾಂಕ್ ಆಗಿದೆ.
ಡಿ ಪಿ ಚೇಂಜ್ ಇದೆ. ಅಲ್ಲಲ್ಲ, ಅದು ಹಸ್ಬೆಂಡ್ ಫೋನ್ ಅಂತೆ, ಅವ್ರ ಹಸ್ಬೆಂಡಿದ್ದು ಫೋನು. ಕಮಲ ಯಾರು ಕಮಲ? ಅದರಲ್ಲಿ ವಿಡಿಯೋ ಇದೆಯಲ್ವಾ ಅಮ್ಮು? ನಿಮ್ಮ ಮಗ ಹುಡುಗಿಯರಷ್ಟು ಟ್ಯಾಲೆಂಟ್ ಇಲ್ಲ. ಅಲ್ಲಪ್ಪ, ಅಮ್ಮು, ಅದು ಅಮ್ಮು ಮೊನ್ನೆ ಕೂಡ ಬಂದಿದ್ದರು. ನನ್ನ ಮಗನ ಇಲ್ಲ ಇಲ್ಲ, ಅಮ್ಮ ಸ್ಮಾರ್ಟ್ ಇದ್ದಾರೆ, ಗೊತ್ತಿಲ್ಲ ನಿಮಗೆ. ಅವರಿಗೆ ಕನ್ನಡದಲ್ಲಿ ಬರ್ತದೆ, ನಮ್ಮ ಮಕ್ಕಳಿಗೆ ಕನ್ನಡ ಬರಲ್ಲ ಅವರಿಗೆ. ಕನ್ನಡ ಗೊತ್ತಿಲ್ಲ ಶೆಟ್ರೆ ಅವರಿಗೆ, ಚೂರು ಅರ್ಥ ಆಗಲ್ಲ. ಓದೋಕ್ಕೆ ಬರೋದಿಲ್ಲ ಅವರಿಗೆ ಕನ್ನಡ, ಮತ್ತೆ ಹೇಗೆ ಹೇಳ್ತಾರೆ? ಅದು ಅವ್ರದ್ದು ಫೋನಲ್ಲ, ಇದು ಹಸ್ಬೆಂಡಿದ್ದು ಫೋನ್ ಅವರದ್ದು, ಗೊತ್ತಾಯ್ತಾ? ಎಲ್ಲ ನೆನಪು ಬರಲ್ಲ, ಎಂಥ ನೆನಪು ಬರಲ್ಲ. ನಮ್ಮ ಹಸ್ಬೆಂಡ್ ಫೋನ್ ಅಂತೆ ಅದು. ವಾಚಿಂಗ್ ಓನ್ಲಿ. ಲತಿ ಬಂದರು, ರಾತ್ರಿ ಆಯಿತು ಮಲ್ಕೋಣ. ಲತಿ ಬಂದರು, ನಿಲ್ಲಿ ಸ್ವಲ್ಪ ಹೊತ್ತು. ರಾತ್ರಿ ಆಯಿತು ಮಲಗು ನನ್ನ ಅಂತ ಉಂಟಲ್ಲ, ಸಾಂಗ್ ಉಂಟಲ್ಲ. ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ರಾತ್ರಿ ಆಯಿತು ಮಲ್ಕೊಳ್ಳೋಣ. ನೀವು ಮಲಗಲ್ಲ, ಬೇರೆ ಲೈವಿಗೆ ಹೋಗ್ತೀರಿ ಈಗ, ನಂಗೆ ಗೊತ್ತಿಲ್ವಾ? ನೀವು ಮಲಗೋದು 2 ಗಂಟೆ ಆಗ್ತದೆ, ಹೌದಲ್ವಾ? ಇನ್ನು ಎಡ್ಡೆ ಆಡು ಇರು ಸುಮ್ಮನೆ ಮಾಡ ಅಂದೆ. ಅಕ್ಕದಾದಿ ಎಕ್ಕಡೆ ಅಂದೆ ಅವೇನು ಚಾಂಚೆ ಬಂಡ್ಪೇರು ಮಾರ್ಯಾರು ಅರೆಲ್ಲ ಗೊತ್ತು ಜೇರು ಬಂಡದು ఆయన బుద్ధి ಗೊತ್ತುಂಡು ಅಂಡಲಾರು ಒಂದು ಮಲ್ಪೇರು ಬಂಡ ನಂಬೇರೆ ಅಪಜೆಂಟ್ ಹೊರ್ತಿತ್ತಲ್ಲ ಅದೇ ಮುಲ್ಪ ಅಲ್ಲೇನು ಬರೆ ಬಂಡದು ಅಲ್ಲೇನು ಕಡ ಬಿಡ್ದೇರು ಒಂದು ಮಲ್ಪೇರು ಗೊತ್ತಾಣ ಎಂಕ
ಪಡಿಪ್ಪಡ ಅದು ಬತ್ತಿ ಜಡ ಆಪುಜೆ ತೂಕ ಸೂರ್ಯ ಮೇಲೆ ಬಂದ ಹೌದು. ಅಂತ ಲೇಟವ ಆತ ಬತ್ತಿ ಜಡ್ದಾನೆ ಗೊತ್ತುಂಟಲ್ಲ ಈಗ ಅಂದ ಅಂತೆ ಅಂತೆ ಎನ್ನಟೇನೆ ಉಂಡ ತಿರುಗೋಟ ಕಡಬಿಡು ಎಂಚ ಪಾತಿರುವೇನು ನಾನು ಬ್ಲಾಕ್ ಮಾಡ್ತೈತೆ ಕುಡಾರ ಎಂಕ್ ರಿಕ್ವೆಸ್ಟ್ ಕಳ್ಕೊಳ್ತೆ ರಿಕ್ವೆಸ್ಟ್ ಆಯ್ತು ಮೆಸೇಜ್ ಮಾಡ್ತೈತೆ ಕುಡಾರ ಅಂತ ಆಚೆ ಆಯ್ತು ಮರ ನಿಂತಾರೆ ರೀ ಗಲೀಜು ಪಾತಿರ್ವಿ ಗೊತ್ತುಂಡೆ ಕಾಸು ಕೊಟ್ಟೆ ಇಂಚ ಪೂರ ತೋಜಲೆ ಬಂತಿನಾಯಿ ಮೇರೆ ಆತು ನಮ್ಮನ್ ಪಂಡ ಇಂಚ ಇಲ್ಲ ಇನ್ನು ತುಂಬ ಬೇಜಾರಾಗ್ತೀನಿ. ಇಲ್ಲ ನಾನು ತುಂಬ ಯಾಕೆ ಇಲ್ಲ ಮಂಜು ಇರುತ್ತಿದ್ದಾರೆ ನಾನು ಕಡ ಕೊಡ್ಬೇರಿ ನಾನು ಎಂಚಂಡು ತೂಲೇರಿ ಮೆಸೇಜ್ ಬರ ಬೊಕನ್ಸಲ ಪೂರ ಲಡ ಆತನಿ ಮಸ್ತ್ ಟೈಮ್ ಆಂಡವು ಮುಜಿನ ಅಂತ ತಿಂಗಳ ಆಣ ಅಂತ 3 ತಿಂಗಳ ಇನ್ಸ್ಟಾಗ್ರಾಮ್ ಬರೀ ಒತ್ತಿಗೆ ಇಂಚ ಒಂದು ಕೊರ್ಪೆ ಇಂಚ ತೋಜಲು ಬಂಡದ ಇತ್ತಿಗೆ ಪೂರ ಆಯ್ತ ಬಗ್ಗೆ ಪೂರ ಮಸ್ತ್ ಒಂದು ಆದಿತ್ತು. ಯಾಕೆ ಶೆಟ್ರು ಹೇಳ್ತಿದ್ದಾರೆ ಸರಿ ಆಯ್ತು ಪನ್ಪೇರು ಅಂಚಿನಾಗ ಮೇರೊಂದು ಮಲ್ಪುನ ಗೊತ್ತಾ ಅಂತೆ ಮರೇನು ಬೈದಿನ ಆಗಲೇ ಗೊತ್ತಣ್ಣ ಆ ಕಡೆ ಯಾರೇ ಬೈದ್ದೀನಿ ಯಾರೇ ಬರ್ತದೆ ಅರ್ನ ಬಗ್ಗೆ ಯಾರೇ ಪಾತಿರ ನೀವು ಅಂಚ ಬೊಕ್ಕ ಇನ್ನು ಎಂಕ ಕೇನೊಲ್ಲೆ ಮರ ಎನ್ನ ಪಾತಿರ್ನ ಇದಾಯಿ ಪಾತಿರ್ಚ ಎನ್ನ ಬಗ್ಗೆ ಏನು ಹೆಂಗೆ ಗೊತ್ತುಂಡ ಆರೇನಂತ ಯಾಕೆ ಪಂಡ ಹೀರೆ ಬರೋಡುತ್ತನತೆ ಇರ್ದೆ ಬೈಜಾರ್ ಸರಿ ಯಾರಿಗೆ ಗೊತ್ತು ಕೊಡಕ್ಕೆ ಅವೇ ಸನಮಾನ ಅವಮಾನ ಎರಡೂ ಆಗುತ್ತೆ. ಅವಮಾನ ಎಲ್ಲಿ ಆಗ್ತದೆ ನಿಮಗೆ ಯಾರು ಮಾಡಿದರು ಅವಮಾನ ಯಾರು ಮಾಡಿಲ್ಲ ನಿಮಗೆಲ್ಲ ಬೆಳಿಗ್ಗೆ ಒಂದು ಸ್ಟೋರಿ ಆಗಿತ್ತು ಅದನ್ನು ಹೇಳೋದು ಬೆಳಿಗ್ಗೆಲ್ಲ ನೆನ್ನೆ ಒಂದು ಸ್ಟೋರಿ ಇತ್ತು ಕೋಡೆ ಬರಿಯನ ಬಗ್ಗೆ ಒಂದು ಚರ್ಚೆ ಆಗುತ್ತನು ಎಕ್ಕಡೆ ಆಯ್ತ ಬಗ್ಗೆ ಪಾತಿರ್ನು ಗೊತ್ತಾಂಡೇರಿಗ ಇದು ವೈಟ್ ಮೇಡಮ್ ಹೌದು ವೈಟೇ ಹೌದು ಬರಿಯನ ಬಗ್ಗೆ ಗೊತ್ತತಿ ಬಕ್ಕ ಎಂಚ ಪನ್ಪೇರ ಈಗ ಸಪೋರ್ಟ್ ಮಲ್ಪೇರು ಪನ್ಪಿನ ಅవి ಬರ್ಪಿಂದ ಈಗ ಮೊಗಲು ಏನನ್ನು ಸಪೋರ್ಟ್ ಮಲ್ಪುನ್ನು ಅవి ಬರ್ಪಿಂದ ಈಗ ಅವು ಅವೇ ವಿಷಯ ಬರ್ಪಿನಾయి ಜನದಾಯ ಬರ್ಪೆ ಅవి ಸರಿ ಆತೆ ನಮ್ಮ ಏರ್ ಪನ್ಪಿನ ಏನು ಸರಿ ಆತಿ ಕರ್ಮನ ಸರಿ ಆತಿ ಇರೆಂತ ಉಂಟಲ್ಲ ಇಂಕ ನಂಬರ್ ಕೊರು ಅವು ಕೊರು ಅನ್ಪಿ ಸರಿ ಆತೀನಿ ಅಪ್ಪಂಬಿ ಇದು ಸಮುದ್ರ ಏನು ಮೊರನೆ ತುಯ್ಯತ ಅಲ್ಲಿಗೇನು ಬಂಡೇನು ಅವನಿದ್ದಾನಲ್ಲ ಬರೀ ಬರ್ಪೈತೆ ಆಪಲ್ಲ ತುಂಬಲ ಲಡ ಆಯ್ತಂತಿಲ್ಲ ಏನು ಬತ್ತೆ ತೊಗೊಂದಿಲ್ಲ ಬೊಚ್ಚಿ ಬಿಡ್ಲಿ ಇದು ಸಮುದ್ರ ಓಕೆ ಓಕೆ ಹೋಗ್ತೀರಾ ಓಕೆ ನಿಮಗೆ ಹೇಳ್ತಿರೋದು ನನಗೆ ಬಾಯಿ ಹೇಳ್ತಿರೋದ ಇವತ್ತು ಇನ್ನೇ ವೆಜ್ ಅಂಕಲೆ ಕೋಡಲ್ ವೆಜ್ ಇತ್ತು ನದೆ ಇನ್ನು ಪುಲಾವ್
ಬ್ಲೂ ರಿಮೂವ್ ಮಲ್ಪರೆ ಒಂದೇಜಿ ಫುಲ್ ಬ್ಲ್ಯಾಂಕ್ ಆತು ಫೋನನ್ನು. ಅವನಲ್ಲ ಆಯತ್ತೆ ಬಕ್ಕೋರಿಲ್ಲೈತೆ ಕೆಂಪು ಕೆಂಪು ಮಾಡದೆ ಗ್ಲಾಸ್ ತಿಗೊಂಬೆ ಆಯ್ ಪೊಣ್ಣ ಮರಲ ತಾಯಿ. ಮಕ್ಕಳು ಬಿಡಿ ಹೇಳ್ತಿದ್ದಾರೆ. ಉಂಡ ಕೂಡ ಅಂಚೆನೆ ಐತೆ ಕೂಡ ಅಂಚೆನೆ ಮಲ್ಪುನತೆ ಕೋಡ ಏನಾಗ್ತನೋ ಗೊತ್ತಿಜಿ ಇರಕ್ಕೆ. ಬೇತೆ ಹೈಟಿಡು ಮತ್ತು ಅಕ್ಕಲು ಬರ್ತೀನಿ ತೋಜು ಅದನ್ನ ಬೇತೆ ಹೈಟಿಡ ಏನೋ ಗೊತ್ತಿಜಿ ಈರ್ಲ ಅಂಚೆ ಬಣ್ಪರ ಎತ್ತು ಬಣ್ಪರೆ ಐಲ ಉಲ್ಲೆಗೆ ಅಲ್ಪನೆ ಅದಾಗ ಐಲ ಉಲ್ಲೆ ಬಣ್ಪೆ ಐಲ ಉಲ್ಲೆಗೆ ಆಯಂಡದ ಪಂತುವಲ್ಲ ತಂಪಿ ಏನೋ ಗೊತ್ತಿಜಿ. ಹೌದಾ ಮೊರಂದ ಅಂದಂತ ಮೊರನಿದ ಅಂಚೆನೆ ಅಂತ ಮೊರನಿದಾಗಲೇ ಆಯನೇ ಬಕ್ಕೇರು ಆಯ ಅಲ್ಪ ಇಪ್ಪನ ಪಣೊಡತ ಏನತ್ತನ ಬೈಜ ಬಾಲೆನಕ್ಕಿನ್ನ ಆಯ್ತು ನಾಯಿಗೆ ನೆರ್ತು ಎತ್ತುಂಡು ಮರನ್ ನೆರ್ತೆಗೆ ಕೋಡದೆ ಎನರ್ಜಿ ಆಯ್ ಪಣ್ಪಿನಿ ಕೂಡೋರಿ ಪಣ್ಪೆತೆ ಎಕ್ಕಡೆ ಬತ್ತೆ ಆಯ್ ಮೊರನೆ ಆಣೆ ಆಯಗೆ ನೆರ್ತೆ ಉಂಬೆಗೆ ಎನರ್ಜಿ ನೆರ್ತಿಜಿ ಉಂಬೆಲ್ಲ ನೆರ್ತುವಲ್ಲತ್ತ ಆಯ್ ಹತ್ತಿರ ಬ್ಯಾಟ್ರಿ ಓಕೆ ಹೋಗಿ ಮೊರಣೆರ ಎರಗ ಪಣ್ಣೈಕ್ ಬ್ಯಾತೆ ಒಂದೆಟು ಬತ್ತೆಗೆ ಅವ್ರಿ ಬತ್ತದು ಹೊರ್ತಿಗೆ ಪಣದತ್ತೆಗೆ ಅಂಚನೆ ಅದಾಗ ಒಮ್ಮೆ ನೆರ್ದಿತ್ತೆಗೆ ಒಮ್ಮೆನ ಪುದಾಡು ಬತ್ತದು ಒಂದು ಮಲ್ಪನ ಒಂಬೆದ ಎನರ್ಜಿಯಕ್ಕೆ ಏನು ನಾನು ಎಂಕ ಕಣ್ಣೇನ ಪೋಣ ಮೆಸೇಜ್ ಮಲ್ಪನ ಪಂಡ್ರೆ ಡಿಲೀಟ್ ದಾಯ ಮಲ್ಪರವೆ ಎರಡು ಉಪ್ಪು ಇಂಬೆನ ಪನ್ನಕ್ಕೆ ಅವ್ರಿಗೆ ಡಿಲೀಟ್ ಮಾಡ್ತೆ ಅವೇ ಡಿಲೀಟ್ ಮಲ್ಪುಜರತೆ ಆಮೇಲೆ ಉಂಬೆ ಲಾಸ್ಟ್ ಮೇರೆಗೆ ಪಂತಿನ ಕುಂಬೆ ನೆರ್ತೆಗೆ ಉಮ್ಮೆನ ಪುದಾಟ ಅಂಚೆ ಮಲ್ಪನ ಉಮ್ಮೆನ ದಾಯಿಗೆ ನೆರ್ಜೆಗೆ ಏನು ನಾನು ಅವು ಎಕ್ಕಡೆ ಆಯ್ ಬತ್ತು ಪಂಡೆ ಕುಡೋರಿ ಆಯಕ್ಕೆ ಸಪೋರ್ಟ್ ಮಾಡ್ಕೊಂಡು ಅದ ಇಂಕ ನೆನೆ ಬತ್ತು ಜಾವು ಇತ್ತೆ ನೆನೆ ಬತ್ತೀನಿ ಇಂಕ ಅಂಚೆ ಕೇಂದ್ರ ಓಡೋಣಂತ ಟೋಬಿ ಟ್ರೇಲರ್ ತುಳ ಟೋಬಿದ ಸೆಟ್ಟಿಗೆ ತುಳು ಬರ್ಪುಂಡು
ಪರಂದದಾನೆ ಅರೆಗಂತ ಪೋಡ್ಗೆ ಜಾಸ್ತಿ ಮುಂದೆ ಕೂಡ ಮಂಡು ಪಾಡು ಜರಾರು ದಾದೆಲ್ಲ ಆಪುಡು ಮಂಡು ಪುಕ್ಕಲೆ ಪುಕ್ಕಲೆ ಟೋಬಿ ಟ್ರೇಲರ್ ಟೋಬಿನ ಕನ್ನಡನಾ ಟೋಪಿನ ಆಯಂತೆ ಮಿತ್ತ ದೀಪರ ಗೊತ್ತಾಪುಜಿ ಮಾರೆ ಒಂದ್ಸಲ ಆತ ನಿಂಚ ಪುರ ಆತಿ ಮಲ್ತನ ಈಸೆ ಸುಧಾರ್ತೆ ಪನ್ಪಿನಿ ಒಳ್ಳೆ ಸುಧಾರ್ತೆ ಎಂಕಲ್ ತೂಪತ ನೀವು ಬತ್ತಡ ಆಗಲಿಗೆ ಒಂದು ಮಲ್ಪ ಸಂಪರ್ಕ ಕಮ್ಮಿ ಸತೀಶ್ ಯಾರು ಸತೀಶ್ ಗೊತ್ತು ಜಿ ಹೇಗೆ ಓಕೆ ಬಾಯ್ ಶೆಟ್ರಿ ಮನೆ ಯಾಕೆ ಲತಿ ಅದು ಯಾರು ಗೊತ್ತಿಲ್ಲ ಟೋಬಿ ಟೇಲರ್ ಅಂತ ಅಷ್ಟೇ ಓಕೆ ಓಕೆ ಟೋಬಿ ಇಷ್ಟ ಅಜಯ್ ಓಕೆ ಸತೀಶ್ ಯಾರು ಯೂಟ್ಯೂಬ್ಡೆ ಚಲೋ ಹಣ್ಣು ಮಲ್ಪಡೆ ಮೆಸೇಜ್ ಇಜ್ಜತೆ ಶೈತಾನ್ ಬಾಯಲ್ಲಿ ಹೋಗಿದ್ರಿ ಮಂಜು ಹಣ್ಣು ಮಾಡುವನ ಲತಿ ಇದ್ದೀರಾ ಬಾಯಲ್ಲಿ ಹಣ್ಣು ಮಾಡ್ತೀನಿ ಓಕೆ ಬಾಯ್ ಮಂಜು ಯಾರಿದ್ದೀರಿ ಬಾಯ್ ಬಾಯ್ ಅತಿ ಸುಳ್ಳರೆ ಬಾಯ್ ಥ್ಯಾಂಕ್ ಯು ಮಂಜು ಮಲಕೋ ಬಾಯ್ 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 ಎಂಡ್ ಮಾಡ್ತೀನಿ ಲತಿ ಬಾಯ್ ಮಂಜು ಬಾಯ್